ಏನೇನ್ ಚಟ ಇತ್ತು, ಏನೇನ್ ಚಟ ಇತ್ತು? ಅವ್ರಿಗೆ ಹೆಚ್ಚು ಕುಡಿಯೋದು ಡ್ರಿಂಕ್ಸ್ ಹೆಚ್ಚು ಮಾಡಲ್ರಿ ಗುರುಗಳ, ಬರೀ ಅವ್ರಿಗೆ ಜ್ಯೂಸ್ ಆಡೋದೇ ಸವಿಯರಿ ಗುರುಗಳು. ಭಾಳ ಅಂದ್ರ ಭಾಳ ಜ್ಯೂಸ್ ಆಡೋದು. ಮತ್ತ 1-2 ತಿಂಗಳು ಸರಿಯಾಗಿ ಏನ್ ನೀವ್ ವಿಶ್ವಾಸ ಇಡ್ಬೇಕ್ರಿ, ನನ್ ಗಂಡ ಚಲೋ ಅದ, ಈಗ ಚಂದಾನ, ಈಗ ಏನ್ ಮಾಡಂಗಿಲ್ಲ ಅಂದ್ ವಿಶ್ವಾಸ ಇಟ್ಟಿರ್ಬೇಕ್ರಿ. ಮತ್ ಎಲ್ಲಾ ಮನೆಯಲ್ಲಿರೋ ದುಡ್ಡು ಗಿಡ್ಡು ಎಲ್ಲಾ ಜೋಚ್ಕೊಂಡ್ ಹೋಗು, ಎಲ್ಲಿ ಇಟ್ರು ಬಿ ತಗೊಂಡ್ ಹೋಗೋದು. ಮತ್ತ ಹಿಂಗ್ ಮನೆಯ ಹೊರಗಡೆ ಸಾಲ ಮಾಡೋದು, ಎಲ್ಲಿ ಯಾರ್ ಬೇಕಾದಲ್ಲಿ ಇದು ಸಾಲ ಮಾಡೋದು, ಈ ತರ ಮಾಡೋದು. ಮತ್ತೆ ರಿಕ್ಷಾ ಆಟೋ ಎಲ್ಲಾ ಅಡ ಇಡೋದು, ಮೊಬೈಲ್ ಅಡ ಇಡೋದು. ಇದೆಲ್ಲ ನಿನ್ಗೆ ಗೊತ್ತಾಗ್ತದೆ? ಏನ್ ಮಾಡಿದಾನೆ, ಅವ್ರು ಯಾರು ನಡೆಸ್ತಾರಲ್ಲ ಜೂಜ್ ಆಡೋದು, ಅವ್ನ್ ಏನ್ ಮಾಡಿದಾನೆ, ನಿನ್ ಆಟೋ ಕೊಡು, ನಿಮ್ಗೆ 20,000 ರೂಪಾಯಿ ಇಸ್ಕೊಂಡು 20,000 ಜೂಜ್ ಆಡಿ ಸೋತಿದಾರೆ. ಏನ್ ಸೋತಿದಾರೆ, ಏನ್ ಮಾಡಿದಾರೆ, ಈ ಊರೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗುರುಗಳು. ಆಟೋ ಅವನಿಗೆ ಕೊಟ್ಟಿದ್ದಾರೆ. ಆಟೋ ಬೇರೆಯವ್ರ ಆಟೋ ಅವ ದುಡ್ಡು ಕುಡುತ್ತಾನ, ಅವ ಆಟೋ ಕೊಡಲ್ಲಲ್ರಿ ಗುರುಗಳು. ನನ್ ಮಗಳು ನನ್ ಮನ್ಯಾಗ ಇವತ್ತಾಗಿಳು, ಈ ತರ ಯಾಕೆ ಇನ್ನೊಬ್ರು ಹೆಣ್ಮಕ್ಳು ಕುಚ್ಚಿ ಕೊಯ್ದು ಈ ತರ ಮನಿ ಬಿಟ್ಬಿಟ್ಟು ಹೋಗಿ ಒಂದಿನ ಒಂದ್ ಮನುಷ್ಯ ಮನಿಗ್ ಬರ್ಲಿಲ್ಲ ಅಂದ್ರ ಗುರುಗಳೇ ಇಡೀ ರಾತ್ರಿ ನಿದ್ದೆ ಮಾಡಲ್ಲ. ಯಾಕೆ ಬಂದಿಲ್ಲ? 3 ತಿಂಗಳು ನನ್ ಗಂಡಂದು ರಾತ್ರಿ ಹಾದಿ ನೋಡಿದ್ವಿ ಗುರುಗಳ. ಇವತ್ ಫೋನ್ ಮಾಡ್ತಾನೆ, ನಾಳೆ ಬದುಕಿದ್ದಾನು ಸತ್ತಿದ್ದಾನು ಒಂದು ಗೊತ್ತಿಲ್ಲ ಗುರುಗಳೇ. ತೊಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಗುರುಗಳೇ. ಅಳಬೇಡ ಆಯ್ತು, ಮಾತಾಡುವ. ಇಲ್ಲ ಗುರುಗಳನ್ನ ತುಂಬಾ ನಿಮ್ ಜೊತೆ ಮಾತಾಡ್ಬೇಕು ಬಾಳ ನಿಮ್ಗೆ ಕಾಲ್ ಮಾಡ್ತಾ ಇದೀನಿ ಗುರುಗಳೇ. ಸಿಗ್ತಾ ನನ್ಗೆ ಅನಿಸುತ್ತೆ ಗುರುಗಳೇ, ಎಲ್ಲರಿಗೂ ಲೈಫ್ ಸಿಗ್ತದೆ, ನನ್ಗೆ ಯಾಕೆ ಸಿಗ್ತಾ ಇಲ್ಲ? ಇವತ್ತು ಬೇಗ ಬಂದೆ ಗುರುಗಳ, ಕೆಲಸದಿಂದ ಬೇಗ ಬಂದ್ ನಾ 7 ಗಂಟೆ ಹಿಡಿದು ಟ್ರೈ ಮಾಡ್ತಾ ಇದ್ದೀನಿ, ನನ್ಗೆ ಸಿಗ್ತಾನೆ ಇಲ್ಲ ಗುರುಗಳೇ. ಈಗ ಸಿಗ್ತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಗುರುಗಳೇ. ಹೇಗಿದ್ದೀರಾ? ಬಹಳ ಚೆನ್ನಾಗಿದ್ದೀನವ. ನಿನ್ನ ಸಂತೋಷ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಬಿಡುತ್ತೇನೋ ಅನ್ನೋಷ್ಟಿದೆ. ನಾ ಕೆಲ್ಸದಿಂದ ಬಂದು ನಾ ದೇವ್ರಿಗೆ ಬೇಡ್ಕೊಂಡೆ, ಭಗವಂತ ನನ್ಗೆ ಲೈಫ್ ಸಿಗ್ಬೇಕಪ್ಪ ರಾಘವೇಂದ್ರ ಅಂತ ಇದೇ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ ಎಲ್ಲ ಹಚ್ತಾ ಇದೀನಿ ಗುರುಗಳೇ. ಆಯ್ತು, ಒಳ್ಳೇದಾಗುತ್ತೆ, ಸಮಾಧಾನ ಮಾಡ್ಕೊ, ಏನ್ ತೊಂದ್ರೆ ಇಲ್ಲ, ಮಾತಾಡ್ತೀನಿ, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು? ನಾವು ಕೆಲ್ಸಿಗೆ ಹೋಗ್ತೇವ್ರಿ ಗುರುಗಳೇ. ಏನ್ ಕೆಲಸ ಮಾಡ್ತೀರಿ? ಇಲ್ಲಿ ನಾವ್ ಸೊಲ್ಲಾಪುರದಾಗ ಟಾವೆಲ್ ತಯಾರಾಗ್ತವ್ರಿ ಗುರುಗಳ, ಫ್ಯಾಕ್ಟ್ರಿ ಅದಾವ್ರಿ, ಟಾವೆಲ್ ಕಾರ್ಖಾನೆ. ಏನ್ ಕಾರ್ಖಾನೆ? ಟಾವೆಲ್ ತಯಾರಾಗ್ತವ್ರಿ ಗುರುಗಳು. ಟವೆಲ್? ಹಾ, ಟವೆಲ್, ನ್ಯಾಪ್ಕಿನ್, ದಸ್ತಿ ಎಲ್ಲಾ ಫ್ಯಾಕ್ಟ್ರಿ ಅದಾವ್ರಿ ಗುರುಗಳಲ್ಲಿ, ಅವ್ ತಯಾರಾಗ್ತಾವ್ರಿ. ಓಕೆ, ಅಲ್ಲಿ ಕೆಲಸ ಮಾಡ್ತೀರಿ? ಹಾ, ಅಲ್ಲಿ ಕೆಲ್ಸಿಗೆ ಹೋಗ್ತೇನ್ರಿ ಗುರುಗಳು. ಆಯ್ತು. ಈ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಕಾರ್ಯಕ್ರಮ 1 ವರ್ಷದಿಂದ ನೋಡ್ತಿದ್ರಿ, ನಡು ಗ್ಯಾಪ್ ಆಯ್ತು. ಮತ್ತೀಗ 6 ತಿಂಗಳು ಹಿಡಿದು ನಾ ಬಾಳ್ ನೋಡ್ತಿದ್ದೇನ್ರಿ ಗುರುಗಳನ್ನ. ತುಂಬಾ ಕಾರ್ಯಕ್ರಮ ನಿಮ್ ದೊಡ್ಡ ಫ್ಯಾನ್ ಇದ್ದೇನ್ರಿ ಗುರುಗಳನ್ನ. ಬೆಳಗ್ಗೆ ಆದ್ರೆ ನೀವ್ ಅಡ್ಗಿ ಮಾಡ್ಬೇಕಾದ್ರೆ, ಪೂಜೆ ಮಾಡ್ಬೇಕಾದ್ರೆ, ಏನ್ ಬಿ ಪ್ರತಿಯೊಂದು ಕೆಲ್ಸ ಮಾಡ್ಬೇಕಾದ್ರೆ ನಿಮ್ ವಿಡಿಯೋಗಳು ಕೇಳ್ಕೊತ, ನಿಮ್ ಎಲ್ಲಾ ಕಾರ್ಯಕ್ರಮ ಕಥೆಗಳು ಎಲ್ಲಾ ಸ್ಟೋರಿ ಕೇಳ್ಕೊತ ನಾ ಮಾಡ್ತೇನ್ರಿ ಗುರುಗಳ. ಬಹಳ ಸಂತೋಷ. ನಮ್ ಮೊಬೈಲ್ ನ ಏನು ನೋಡಲ್ಲ ರೀ ಗುರುಗಳ, ಬರೇ ನಿಮ್ ವಿಡಿಯೋಸ್ಗಳು, ನಿಮ್ದೆಲ್ಲಾ ಸ್ಟೋರಿಗಳು, ಎಲ್ಲಾ ತಾಯಂದಿರ ಸ್ಟೋರಿಗಳು ಕೇಳ್ತಾನೆ ನಾ ದಿನಗಳು ತೆಗಿಲಿಗತ್ತೀನ್ರಿ ಗುರುಗಳ. ಇರ್ಲವಾ, ಮನ್ಸಲ್ಲಿ ಅದ್ ಏನ್ ದುಃಖ ಇದೆಯೋ, ಭಗವಂತನ ಅನುಗ್ರಹದಿಂದ ಎಲ್ಲದಕ್ಕೂ ಒಂದು ಬೆಳಕು. ನಾವೊಂದ್ ಹೇಳ್ಬೇಕಂದ್ರೆ ನಿಮ್ ದೊಡ್ಡ ಫ್ಯಾನ್ ಇದ್ದೀನ್ರಿ ಗುರುಗಳ, ಭಾಳ ನಿಮ್ ದೊಡ್ಡ ಫ್ಯಾನ್ ರೀ ಗುರುಗಳ. ಆಗ್ಲವಾ, ತಾಯಿ ಚೆನ್ನಾಗಿದ್ದಾರೆ ಗುರುಗಳ? ಓ, ಚೆನ್ನಾಗಿದ್ದಾರವ್ವ, ಥ್ಯಾಂಕ್ ಯು, ಚೆನ್ನಾಗಿದ್ದಾರೆ. ಊಟ ಮಾಡ್ದಾ? ಹಾ ರೀ ಗುರುಗಳ, ಮಾಡಿದ್ರಿ. ಇನ್ನು ಇಲ್ಲ, ಇನ್ನು ಊಟ ಮಾಡಿಲ್ಲ ನೀವು, ಹೌದಲ್ಲ? ಮಾಡಿಲ್ರಿ ಗುರುಗಳ. 7 ಗಂಟೆಗೆ ಬಂದ್ ಮಕ್ಳಿಗೆ ಊಟಕ್ಕೆ ಕೊಟ್ಟೆ, ನನ್ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ ನಿಮ್ದೆ ಕಾಲ್ ಮಾಡ್ತಾನೆ ಇದೀನಿ ಗುರುಗಳ. ಲೈನೇ ಸಿಗ್ತಿಲ್ಲ ನನ್ಗೆ, ಈಗ ಸಿಕ್ತು, ತುಂಬಾ ಖುಷಿ ಆಗ್ತಾ ಇದೆ ಗುರುಗಳ. ಆಗ್ಲವಾ, ಅಳ್ಬೇಡ, ಧೈರ್ಯವಾಗಿ ಮನ್ಸಲ್ಲಿರೋದು ಏನೇ ಇದ್ರು ಹಂಚ್ಕೊ. ಏನಾಯ್ತು ಹೇಳುವ. ನಾನು ಗುರುಗಳ, ನನ್ ತವ್ರ ಮನೆ ಬಂದ್ಬಿಟ್ಟು ಉತ್ತರ ಕರ್ನಾಟಕ. ಈಗ ನಿಮ್ಮ ವಯಸ್ಸು ಎಷ್ಟವ? ನಂಗೆ 34 ಗುರುಗಳ. 34. ಓಕೆ. ನಿಮ್ ಅಂದ್ರೆ ಈಗ ಇರೋದು ಉತ್ತರ ಕರ್ನಾಟಕನೇ ಅಲ್ವಾ ನೀವು? ಇಲ್ಲ ಗುರುಗಳ, ನಾನು ಕೊಟ್ಟಿದ್ದು ಮದುವೆ ಮಾಡಿಕೊಟ್ಟಿದ್ದು ಸೊಲ್ಲಾಪುರಕ್ಕೆ, ನನ್ಗೆ ಮಹಾರಾಷ್ಟ್ರ. ಓಕೆ, ಬಟ್ ತವ್ರ ಮನೆ ಉತ್ತರ ಕರ್ನಾಟಕ, ಅಂದ್ರೆ ಕರ್ನಾಟಕ.
ಉತ್ತರ ಕರ್ನಾಟಕ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಬರುತ್ತೆ ನಮ್ ತವ್ರ ಮನೆ ಉತ್ತರ ಕರ್ನಾಟಕ ಗುರುಗಳು. ಹೇಳುವ. ನಮ್ ತಾಯಿಗೆ ನಾವು 5 ಜನ ಮಕ್ಕಳು ಗುರುಗಳೇ. 2 ಮಂದಿ ಗಂಡಸ ಮಕ್ಕಳು, ನಾವು 3 ಮಂದಿ ಹೆಣ್ಮಕ್ಳು ಗುರುಗಳೇ. ಗಂಡಸ ಮಕ್ಳು ಅಂದ್ರೆ ಗಂಡು ಮಕ್ಕಳು? 2 ಮಂದಿ ನಮ್ಗೆ 2 ಮಂದಿ ಗಂಡು ಮಕ್ಳು ನಮ್ ತಾಯಿ ತಂದಿಗೆ, ನಾವು 3 ಮಂದಿ ಹೆಣ್ಮಕ್ಳು ಗುರುಗಳು. 2 ಗಂಡು 2 ಹೆಣ್ಣು, ಸಾರಿ 3 ಹೆಣ್ಣು 2 ಗಂಡು. 3 ಹೆಣ್ಣು ಮಕ್ಕಳು. ಹೇಳುವ. ನನ್ಗೆ ಮದ್ವೆ ನನ್ಗೆ ಈ ಕಡೆ ನಮ್ಮ 3 ಹೆಣ್ಮಕ್ಳು ಇದ್ದಾಗ ನಾ 2ನೇ ನಂಬರ್ದವ್ರು. ನನ್ ಇಲ್ಲಿ ಸೊಲ್ಲಾಪುರಕ್ ಮದ್ವೆ ಮಾಡಿ ಕೊಟ್ರು ಗುರುಗಳೇ. ಏನು ಓದಿದ್ದೀರಿ ನೀವು? ನಾ 6ನೇ ಕ್ಲಾಸ್ ಓದಿದ್ದೀನಿ ಗುರುಗಳೇ. ಓ, ಅಂದ್ರೆ ನಿಮ್ಮನ್ನ ಎಷ್ಟು ವರ್ಷಕ್ಕೆ ಮದುವೆ ಮಾಡ್ಬಿಟ್ರು? ನನ್ಗೆ 18-19 ವರ್ಷಕ್ಕೆ ಮದ್ವೆ ಮಾಡಿದ್ರು ಗುರುಗಳೇ. ಅಂದ್ರೆ ಮೊದಲನೇವ್ರ ಅಕ್ಕನೋ ಅಣ್ಣನೋ? ಮೊದಲನೇ ನಾವು ಅಕ್ಕರಿ, ಆಮೇಲೆ ನಾನು 2 ನಂಬರ್ ನಾನು ಗುರುಗಳೇ. ಆಯ್ತು, ಮದುವೆ ಮಾಡಿ ಅಂದ್ರೆ ಮನೆಯವರೇ ಮದುವೆ ಮಾಡಿಕೊಟ್ರು ಮಹಾರಾಷ್ಟ್ರ? ತಂದೆ ತಾಯಿ ಎಲ್ಲ ಗುರು ಹಿರಿಯರ್ ನೋಡಿನೇ ಎಲ್ಲರೂ ಮದ್ವೆ ಮಾಡ್ಕೊಟ್ರು ಗುರುಗಳೇ. ಮದ್ವೆ ಮಾಡ್ಕೊಟ್ರು ಗುರುಗಳೇ. ನಮ್ ಮನೆಯವ್ರದೇ ಪ್ರಾಬ್ಲಮ್ ಗುರುಗಳೇ. ಹೇಳುವ, ಏನಾಯ್ತು? ಮನಸ್ಸಲ್ಲಿ ತುಂಬಾ ದುಃಖ ಇದೆ ಗುರುಗಳೇ. ಹತ್ತು ಬಿಡವ, ಎಷ್ಟು ಅಲ್ತಿ ಹತ್ತು ಬಿಡು, ಮನ್ಸು ಹತ್ತು ಮಾಡ್ಕೊ. ಯಾರ ಹತ್ರ ಹೇಳಕ್ ಆಗ್ತಿಲ್ಲ ಗುರುಗಳೇ ನನಗೆ. ಆಗ್ಲಿ. ಮದ್ವೆ ಮಾಡಿ ಕೊಟ್ರು ಗುರುಗಳೇ. ನಮ್ ತಂದೆ ತಾಯಿ ಎಲ್ರು ನೋಡಿ ಮದ್ವೆ ಮಾಡಿ, ನಮ್ ತಂದೆನೆ ಮದ್ವೆ ಮಾಡಿಕೊಟ್ರು. ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ನನ್ 1 ವರ್ಷ ಚೆನ್ನಾಗೇ ಇದ್ದೆ ಗುರುಗಳೇ. 1 ವರ್ಷ ಚೆನ್ನಾಗಿದ್ದೆ ಜೀವನ. ಆಮೇಲೆ ನನ್ಗೆ ಪ್ರೆಗ್ನೆಂಟ್ ಆದೆ ಗುರುಗಳೇ. ನಾನ್ ಪ್ರೆಗ್ನೆಂಟ್ ಆದ್ಮೇಲೆ ನಮ್ ತಂದೆ ತಾಯಿ ಬಾಣ್ತನ್ಕಂತ ನಂಗ್ ತವ್ರ ಮನಿಗ್ ಕರ್ಕೊಂಡ್ ಹೋದ್ರು ಗುರುಗಳೇ. ಕರ್ಕೊಂಡ್ ಹೋಗ ಬಾಣ್ತನ ಆಗನ ನಂಗ್ ಗಂಡ್ ಮಗು ಐತ್ರಿ ಗುರುಗಳ. ಗಂಡ್ ಮಗು ಆಗನ ಬಾಣ್ತನ ಆಗನ 5 ತಿಂಗಳ ಆಗನ ವಾಪಸ್ ನನ್ ಗಂಡ್ ಮನಿಗ್ ಬಂದ್ರಿ ಗುರುಗಳು. 5 ತಿಂಗಳ ಆದ್ಮೇಲೆ ಕರ್ಕೊಂಡ್ ಬಂದ್ರಿ. ಬಂದ್ಮ್ಯಾಗೆ 5 ತಿಂಗಳ ಆದ್ಮೇಲೆ ನಾ ಚೆನ್ನಾಗಿತ್ತು. ಮಗುಗೆಲ್ಲ ಜಡಿ ಗಿಡಿ ತೆಗ್ದು ಮಾಡಿ ಎಲ್ಲಾ ಚೆನ್ನಾಗಿದ್ದು. ಅವಾಗ ನನ್ ಮದ್ವೆ ಆದ 1 ವರ್ಷನಾಗೆ ನನ್ ಮಗು ಐತ್ರಿ ಗುರುಗಳು. ವರ್ಷಕ್ಕೆ ಮಗು ಆಯ್ತು. ಮಗು ಮಾಡಿ ನನ್ ಡೆಲಿವರಿ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ನಮ್ ಮನೆಯವರು 1 ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಗುರುಗಳೇ. ಏನಕ್ಕೆ? ಅವ್ರಿಗೆ ತುಂಬಾ ಜೂಜಾಡೋದು ಸಭೆ ಇದೆ ಗುರುಗಳೇ. ಏನವ? ಜೂಜಾಡ್ತಾರೆ ಗುರುಗಳೇ. ಓಕೆ, ಅಂದ್ರೆ ಬೆಟ್ಟಿಂಗ್ ಅಥವಾ ಜೂಜಾಟ ಜಾಸ್ತಿ ಅಂತ? ಈ ಕಡೆ ಎಲ್ಲ ಸಾಲ ಮಾಡ್ಕೊಂಡಿದ್ದ ಅವರು? ಅಂದ್ರೆ ಜೂಜ್ ಅಂದ್ರೆ ಈ ಕಡೆ ಎಲ್ಲ ಮಟ್ಕ ಅಂತಾರೆ ಗುರುಗಳೇ. ಮಟ್ಕ ಪತ್ತೆ ಅಂತಾರೆ ಮಹಾರಾಷ್ಟ್ರನಾಗೆ. ಆ ತರ ಆಡಿ 1 ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಗುರುಗಳೇ. ನಾ ಮದ್ವೆ ಆಗಿ ನಾ ಭಾಳ ವರ್ಷಗೆ ಹೋಗಿತ್ತಿಲ್ರಿ ಗುರುಗಳೇ. ನಂಗ 1 ವರ್ಷನಾಗೆ ಮಗು ಆಯ್ತು. ಮದ್ವೆ ಮಾಡಿ 1 ವರ್ಷ 1.5 ವರ್ಷನಾಗೆ 1 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ನೀವು ಬಾಣತನಕ್ಕೆ ಹೋಗೋಕ್ಕಿಂತ ಮುಂಚೆನೂ ಈ ಚಟ ಇತ್ತ ಅವ್ರಿಗೆ? ನನ್ಗ್ ಗೊತ್ತಿಲ್ಲ ಗುರುಗಳೇ. ನನ್ ಮದ್ವೆ ಮಾಡಿ ಬಂದ್ಮೇಲೆ ನಂಗ್ ಬೇಗನೆ ಪ್ರೆಗ್ನೆಂಟ್ ಆದೆ ಗುರುಗಳೇ. ಮದ್ವೆ ಆದ 8-9 ತಿಂಗಳಿಗೆ ನಮ್ ತಂದೆ ತಾಯಿ ಕುಬಸ ಮಾಡಿ ಕರ್ಕೊಂಡ್ ಹೋದ್ರು ಡೆಲಿವರಿಗೆ. ಆಯ್ತು, ಬಟ್ ಆ 8 ತಿಂಗಳಲ್ಲಿ ನಿಮ್ಗೆ ಗಮನಕ್ಕೆ ಬಂದಿತ್ತ ಗಂಡನಿಗಿಂತ? ಇಲ್ಲ ಗುರುಗಳೇ, ಒಟ್ಟೆ ನಮ್ಗೆ ಏನು ಗೊತ್ತಿಲ್ರಿ ಗುರುಗಳು. ಅವ್ರು ಆಡ್ತಾರ, ಕುಡಿತಾರ, ಇಂಥ ಸವಿ ಅವ್ರಿಗೆ ವ್ಯಸನ ಅದ, ಅವ್ರಿಗೆ ಇಂಥ ದುಶ್ಚಟ ಅವನ್ ನಮ್ಗೆ ಗೊತ್ತಿಲ್ರಿ ಗುರುಗಳ. ನಾವ್ ಬಾಣ್ತನಕ್ ಹೋಗಿ ಬಂದ್ಮ್ಯಾಗೆ ನನ್ಗ ಮಗು 8-9 ತಿಂಗಳ ಮಗು ಇತ್ರಿ, ಫಸ್ಟ್ ಮಗು. ಅವಾಗ ನನ್ಗೆ ಸ್ವಲ್ಪ ಗೊತ್ತಾಯ್ತ್ರಿ ಗುರುಗಳ. ಓಕೆ, ಇವ್ರಿಗಿಂತ ಚಟ ಇದೆ ಅಂತ? ಗೊತ್ತಾಯ್ತ್ರಿ ನನ್ಗೆ. ಹಿಂಗೆಲ್ಲಾ ಸಾಲ ಮಾಡ್ಕೊಂಡ ನಮ್ದು ಮನೆ ಹಂಗೆ ಜರ ಗೊತ್ತಾಯ್ತ್ರಿ. ಹಿಂಗೆಲ್ಲಾ ಮನ್ಯಾಗ ಮಾತಾಡ್ಕತ್ರಿ. ನಮ್ಮ ಏನೇನ್ ಚಟ ಇತ್ತು? ಅವ್ರಿಗೆ ಹೆಚ್ಚು ಕುಡಿಯೋದು, ಡ್ರಿಂಕ್ಸ್ ಹೆಚ್ಚು ಮಾಡಲ್ರಿ ಗುರುಗಳ. ಬರೀ ಅವ್ರಿಗೆ ಜೂಜ್ ಆಡೋದೇ ಸವಿಯರಿ ಗುರುಗಳು. ಭಾಳ ಅಂದ್ರ ಭಾಳ ಜೂಜ್ ಆಡೋದು. ಓಕೆ. ಮುಂದ್ ನನಗ್ ಗೊತ್ತಾಯ್ತ್ರಿ. ಥೋಡೆ ಗೊತ್ತಾಗ ನಾ ಕೇಳ್ದ, ಎದ್ರ ಸಟ್ಯಾಗ ಸಾಲ ಮಾಡ್ಕೊಂಡಿರಿ ಮನ್ಯಾಗ ಹಿಂಗೆಲ್ಲಾ ಅಲ್ಲಗತ್ತಾರ, ಎದ್ರ ಸಟ್ಯಾಗ ಈಗ ಸಾಲ ಮಾಡಿರಿ ಅವ್ರು ಇವ್ರ ಬನ್ಯಾಗನ? ಇಲ್ಲ
ನಾ ಏನ್ ಮಾಡಿಲ್ಲ, ಇವ್ರಿಗೆ ಸುಳ್ಳು ಕೊಟ್ಟಿನಿ, ನಮ್ ದೋಸ್ತರಿಗೆ ಕೊಟ್ಟಿನಿ, ಹಿಂಗ್ ನನ್ಗೆಲ್ಲಾ ಸುಳ್ಳು ಹೇಳಿದ್ರಿ ಇವ್ರ. ಸುಳ್ಳು ಹೇಳಿದಾಗ ನನ್ ಮುಂದ್ ಅವೆಲ್ಲಾ ಮನ್ಯಾಗ ನನ್ ಮುಚ್ಚಿಟ್ರಿ. ಅಂದ್ರು ನಾ ನವೀನ್ ಹಾಳಾಕಿ ನಾ ಮದ್ವಿ ಆಗಿ 2 ವರ್ಷ ಆಗಿಲ್ಲ, ಮತ್ ನಮ್ ಮಗಂದೆಲ್ಲಾ ವ್ಯಸನ ಇಂಥವೆಲ್ಲಾ ದುಷ್ಟ ಚಟಗಳು ಗೊತ್ತಾದು ಅಂದ್ರೆ ಈಕಿ ತವ್ರ ಮನಿಗ್ ಓದ್ತಾಳ ಹ್ಯಾಂಗಂದು ಅವ್ರ ನಮ್ ಅತ್ತಿ ಮಾವ ನಮ್ ಮನ್ಯಾಗ ಎಲ್ಲಾರು ನಮಗ ನನ್ ಕಿವಿನ್ ಬೀಳ್ಗುಡ್ಲಿಲ್ರಿ ಸರ್ ಗುರುಗಳವ್ರು. ಬೀಳ್ಗುಡ್ಲಾಗ್ಬಿಟ್ಟು ನನ್ಗ ಹಂಗೆ ಚರ್ಚಾರ್ ಗೊತ್ತೈತ್ರಿ. ಗೊತ್ತಾಗನ ಪಂಚಮಿ ಪಂಚಮಿ ಬರೋಣ ನಮ್ಮ ಅತ್ತಿ ಏನಂದ್ರು, ಪಂಚಮಿಗ್ ಹೋಗ್ ಬಾ ಮತ್ತ ಖುಷಿ ಜಡಿ ತೆಗ್ಯಾನು ಅತಂದ್ರಿ. ಠೀಕ್ ಅದ ನಾವ್ ಹೋಗಿ ಮತ್ ಪಂಚಮಿ ನನ್ಗ್ ಗೊತ್ತಾಗಿತ್ರಿ. ಅಂದ್ರು ನಾ ತವ್ರ ಮನ್ಯಾಗ ಏನ್ ಹೇಳಿತಿಲ್ರಿ. ತವ್ರ ಮನ್ಯಾಗ ಬಿ ತುಂಬಾ ಬಡತನದಾಗ ಬೆಳದ್ ಬಂದವ್ರು. ನನಗ್ ಮದ್ವಿ ಮಾಡಿ ಕೊಡ್ಬೇಕಾದ್ರೆ ನಮ್ ಅಕ್ಕಪಕ್ಕದವ್ರೆಲ್ಲಾ ಅಂದಿರಿ ನಮ್ಮ ಅಪ್ಪಗ, ಅಲ್ಲಿ ಯಾಕ್ ಕೊಡ್ತಿ, ಮಹಾರಾಷ್ಟ್ರಕ್ಕ ಸೊಲ್ಲಾಪುರ ಮಂದಿ ಚಲೋ ಇರಲ್ಲ, ಇವೆಲ್ಲಾ ಗರೀಬ್ ಪೋರ್ಗಳವ, ಹ್ಯಾಂಗ್ ಇರ್ತಾರೋ ಹ್ಯಾಂಗಿಲ್ಲ, ಕೊಡ್ಲಕ್ ಹೋಗ್ಬೇಡ, ಇಲ್ಲೇ ಎಲ್ಲಾರು ನೋಡ್ಕೊಡ. ಇಲ್ಲ ನನ್ ಮಗಳು ಹೈರಾಣಾಗಿ ಇಲ್ಲಿ ಕಷ್ಟನಾಗೆ ಬೆಳ್ದಾಳ, ಇಲ್ಲ ಅಲ್ಲಾರ ಸುಖದಾಗ ಇರ್ತಾಳ ಅಂತ ಹೇಳಿ ನಮ್ಮ ಅಪ್ಪ ಹಿಂಗೆಲ್ಲಾ ವಿಚಾರ ಮಾಡಿ ನಂಗ್ ಮದ್ವಿ ಮಾಡಿ ಕೊಟ್ರಿ ಗುರುವ. ನನ್ಗ ಅದೊಂದು ಒಳಗ್ ಚಿಂತಿತ್ತು. ನನಗ್ ಮದ್ವಿ ಮಾಡಿ ಕೊಡ್ಬೇಕಾದ್ರೆ ನಮ್ಮ ಅಪ್ಪಗೆ ಈ ತರ ಎಲ್ಲಾ ಅಂದಾರ. ನಾವ್ ಹೋಗಿ ಈ ತರ ನಮ್ಮ ಅಪ್ಪನಿಗೆ ಹೇಳಿದ್ರೆ ನಮ್ಮ ಅಪ್ಪ ತುಂಬಾ ಟೆನ್ಷನ್ ತಗೋತಾರ, ಚಿಂತೆ ಮಾಡ್ತಾರ. ನಮ್ಗೆ ಹಿಂಗ್ ಕೊಟ್ಟ ನಮ್ಗೆ ಹಿಂಗ್ ಮಾಡ್ದಲ್ಲ ಹಳೆ ಅನಸ್ತದ. ನಮ್ಮ ಅಪ್ಪಗ್ ನಾ ಏನು ಹೇಳಿಲ್ರಿ ಗುರುವ. ಹೇಳಿಲ್ಲ. ನಾ ಹೋಗಿ ಹಬ್ಬ ಮಾಡಿ ಬಂದ್ರಿ. ನಾ ಯಾರು ಹೇಳಿಲ್ಲ ಅವ್ರಿಗೆ ನನ್ ತವ್ರ ಮನ್ಯಾಗ. ಹಬ್ಬ ಮಾಡಿ ಬಂದನ ನಮ್ಮ ಎಲ್ಲಾ ಗೊತ್ತೈತ್ರಿ. ಇಲ್ಲೆಲ್ಲಾ ನ್ಯಾಯ ಪಂಚಾಯತ್ ಮಾಡಿ ಎಷ್ಟು ಯಾರ್ಯಾರ್ದು ಎಷ್ಟೆಷ್ಟ್ ಸಾಲ ಮಾಡಿದ್ರಿ. ನಾನು ನಮ್ ಮನ್ಯಾನವ್ರು ಹೇಳಿದ್ರಿ, ಇವ್ರ ಎಷ್ಟೆಲ್ಲಾ ಮಾಡಿದ ಹಿಂಗೆದ್ರ ಸಟಕ್ ತಗೊಂಡಿ. ನಮ್ ಮನ್ಯಾಗ ಅವ್ರ ಅವ್ವ ಅವ್ರ ಅಪ್ಪ ಅವ್ರ ಅಣ್ಣದೇರು ಎಲ್ಲಾರು ಕೂಡಿ ಕೊಟ್ಟ ಕಿಶಿಂದ್ರ ಸಾಲ ಎಲ್ಲಾ ಕೊಟ್ರಿ. 1 ಲಕ್ಷ ರೂಪಾಯಿ ಆಗಿತ್ತು. ಕೊಟ್ಟಿ ಅವ್ರ ಏನಂದ್ರಿ ನಮ್ಮ ಮಾಮ, ನೀ ನಮ್ ಬಲ್ಲಿ ಇರ್ಬೇಡ, ನಮ್ ಬಲ್ಲಿ ಇರ, ನೀ ಹಿಂಗೆ ಇರ್ತಿ ಸುಧಾರಸಂಗಿಲ್ಲ, ನಿನ್ ಬ್ಯಾರೆ ಮನಿ ಮಾಡಿ ಕೊಡ್ತೇವು ಅಂದ್ರ ಅವ್ರದೇನ್ ನಮ್ ಅತ್ತಿ ಮಾವಂದ್ ಏನ್ರಿ ಅಂದ್ರೆ ಇವ್ನಿಗ್ ನಂಬಲ್ಲೇ ಇಟ್ಕೊಂಡ್ರ ಇವ್ನಿಗೆ ಸಂಸಾರ ಜವಾಬ್ದಾರಿ ಬರಂಗಿಲ್ಲ, ಅವ್ನಿಗೆ ಬ್ಯಾರಿ ಮಾಡಿ ಇಟ್ಟೇವಂದ್ರ ಅವ್ನಿಗೆ ತಂದೆಯಾಗ ಹೆಂಡತಿ ಮಕ್ಕಳು ಮನಿ ಸಂಸಾರ ಜವಾಬ್ದಾರಿ ಬರ್ತದ, ಬ್ಯಾರೆ ಮನಿ ಮಾಡಿ ಇಟ್ರ ಅಂತ ಹೇಳಿ ನಮ್ಗ್ ಬ್ಯಾರೆ ಕಡೆ ತಂದ್ ಇಟ್ರಿ ನಮ್ ಅತ್ತಿ ಮಾವ. ಅಲ್ವಾ ಈಗ 1 ಲಕ್ಷ ಸಾಲ ತೀರ್ಸಿದವ್ರು ನಿಮ್ ತವ್ರ ಮನೆಯವರ ಗಂಡನ ಮನೆಯವರ? ಇಲ್ರಿ ನಮ್ ಅತ್ತಿ ಮಾವನೇ ಕೊಟ್ರಿ ಎಲ್ಲಾ ಸಾಲ. ಅದು ನಮ್ ತವ್ರ ಮನೆಯವ್ರಿಗೆ ಗೊತ್ತು ಬಿ ಇಲ್ರಿ, ನಾ ಹೇಳಿದ್ವಿ ಅವ್ರ ಯಾರು ಕೊಟ್ಟಿಲ್ರಿ. ಇವ್ರೇ ನಮ್ಮ ನ್ಯಾಯ ಪಂಚಾಯಿತಿ ನಿಮ್ ಗಂಡನ ಮನೇಲಾಗಿದ್ದು? ಹಾ, ನಾ ಹಬ್ಬ ಮಾಡಿ ಬಾ ನೀ ಅಂದ್ ಹಸುಗುಟ್ಟದ್ರಿ. ನನ್ಗ್ ಹಬ್ಬ ಮಾಡಿ ಬಾ ಬರನ ಜಡಿ ತೆಗ್ಯಾನ್ ಪಾರನ್ ಅಂದ್ರಿ ನಮ್ಮ ಅತ್ತಿ. ಠೀಕ್ ಅದ ನಾ ಹೋಗಿ ಹಬ್ಬ ಮಾಡಿ ಗಪ್ಪಾಗಿ ಬಂದ್ರಿ. ನನ್ಗ ಥೋಡೆ ಗೊತ್ತಾಗಿತ್ರಿ. ಅಂದ್ರು ನಾ ಏನು ಹೇಳಿತಿಲ್ರಿ. ನಮ್ಮ ಅವ್ವ ಅಪ್ಪ ಚಿಂತೆ ಮಾಡ್ತಾರ, ಈಗಾರ ಮದ್ವಿ ಆಗಿನ 2 ವರ್ಷ ಬಿ ಆಗಿಲ್ಲ ಅಂದ್ ಕಿಶಿಂದ್ರ ನಾ ಹೇಳಿತಿಲ್ರಿ ಗುರುವ. ನನ್ನ ಬಂದ್ ಬಳಕ ಎಲ್ಲಾ ನಮ್ ಅತ್ತಿ ಮಾವ ನಮ್ಮ ಮೈದುಂದ್ಯರು ಎಲ್ಲಾ ಕೂತ್ಕಿಶಂದ್ರ ಹಿಂಗ್ ಯಾಕ್ ಮಾಡಿದಿ, ಹಿಂಗ್ ಮಾಡ್ಬೇಡ, ಏನ ಮದ್ವಿಯಾಗ 2 ವರ್ಷ ಬಿ ಆಗಿಲ್ಲ, ಹಂಗ ಹಿಂಗ ಎಲ್ಲಾ ಹೇಳಿ ಮಾಡಿ ಅದು ಯಾರ್ಯಾರ್ದು ಕುಡಾದಿತ್ತು ಎಲ್ಲಾ ಕೊಟ್ಟು ನಮ್ಮ ಮಾಮ ಏನ್ ಮಾಡಿದ್ರಿ, ನಿನ್ ಬ್ಯಾರೆ ಮನಿ ಮಾಡಿ ಇಡ್ತೀನಿ ಅಂದ್ರೆ ನೀ ಚಲೋ ಇರ್ತಿ ಅಂದು ಬ್ಯಾರೆ ಮನಿ ಮಾಡಿ ತಂದು ಇಟ್ರಿ. ನಮಗ್ ಪಾರೊಂದ್ ಜಡಿ ತೆಗದು ಮಾಡ್ಕಿಶಂದ್ರ ಬ್ಯಾರೆ ಮನಿ ಮಾಡಿ ತಂದಿಟ್ರಿ. ಇಡಾನ ಇಲ್ಲರೇ ಬ್ಯಾರೆ ಮನಿ ಮಾಡಿ ಇಡಾನರಿ. ಅವ್ನಿಗೆ ಎಲ್ಲಾ ತರಾದು ಬರಾದು ಅವ್ನ್ ಸಂಸಾರದು ಅವ್ನ ಹೆಂಡತಿ ಮಕ್ಕಳದು ವಿಚಾರ ಮಾಡ್ತಾನ. ಇಲ್ಲಿ ನಂಬಲ್ಲಿ ಇಟ್ಕೊಂಡೇವ ಅಂದ್ರ ಅವ ಸುಧಾರಸಂಗಿಲ್ಲ ಅನ್ಕಿಶನ್ ಬ್ಯಾರೆ ಮನಿ ಮಾಡಿ ತಂದಿಟ್ರಿ. ಗುರುಗಳ ನಾವ್ ಇನ್ನೊಂದ್ ಹೇಳ್ಬೇಕಂದ್ರ ಅವ್ರಿಗೆ ಬ್ಯಾರೆ ಮಾಡಿ ಇಡಾನ ನಮ್ ಮನ್ಯಾನವ್ರ ತೀರಾ ಇಟ್ ಅವ್ರಿಗೆ ಇದನ್ನೇ ಆಗ್ಬಿಡ್ತ್ರಿ ಗುರು. ಅಂದ್ರ ಅವ್ವ ಅಪ್ಪನ್ ಬಲ್ಲಿ ಇದ್ರಲ್ರಿ ಅವ್ರಿಗೆ ಅಂಜಿಕೆ ಇತ್ರಿ. ನಮ್ಮ ಅಪ್ಪ ಮನಿ ಯಾಳ್ ಮಾಡಿ ಹೋದ್ರ ಕೇಳ್ತಾರ ಬೈತಾರ ಅಂಜಿಕೆ ಇತ್ರಿ. ಅವ್ರಿಗೆ ಬೇರೆ ಮನಿ ಮಾಡಿ ಇಟ್ಟ ಬಳಕ ಅವ್ರು ತೀರಾ ಹತ್ಯೆ ಮಾಡಿದ್ರಿ ಗುರುಗಳು. ಅವ್ರ ಕಮ್ಮಿ ಮಾಡ್ಲಿಲ್ಲ. ಬೇರೆ ಮನೆ ಮಾಡಿಟ್ಟ ಉದ್ದೇಶವೇ ಹೆಂಡತಿ ಮಕ್ಳು ಜವಾಬ್ದಾರಿ ಬರ್ಲಿ ಅಂತ. ಹಾ, ಅಂದ್ರ ಇವ್ನಿಗ್ ಜವಾಬ್ದಾರಿ ಬರ್ಲಿ ಅಂದ್ರ ತರಾದು ಎಲ್ಲ ಉಲ್ಟಾನೇ ಆಗ್ಬಿಡತ್ರಿ ಗುರುಗಳ. ಈ ಮನಿಗೆ ನಮ್ಮ ಮಾಮ 10-11 ಗಂಟೆ ಆದ್ರೆ ನಮ್ಮ ಮಾಮಾಗೆಲ್ಲರೂ ಮನಿಗ್ ಬರ್ಬೇಕು, ಮಕ್ಕಳು ಆಗ್ಲಿ ಯಾರೇ ಅಲ್ಲಿ ಒಂದ್ ಭಯ ಇತ್ರಿ ಅವ್ರಿಗೆ. ನಮ್ಮ ಅಪ್ಪ ಬರ್ತಾರ ಕೇಳ್ತಾರ ಅನ್ನೋದು ಅಂಜಿಕೆಗಾಗಿ 10:30-11 ಗಂಟೆಗ್ ಮನೆಗ್ ಬರ್ತಿದ್ರಿ. ಇಲ್ಲಿ ಬೇರೆ ಮನಿ ಮಾಡ್ತಂದ್ ಇಟ್ರಿ. ಅವ್ರಿಗೆ ತೀರಾ ಬ್ಯಾರೇನೆ ಆಗಿತ್ರಿ. ಅವ್ರು ಅವ್ರಿಗೆ ಉಲ್ಟಾ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಂಗೆಲ್ಲ ಉಲ್ಟಾ ಆಗ್ಬಿಡ್ತ್ರಿ ಬೇರೆ ಮನಿ ಮಾಡಿಡ. ಬೇರೆ ಮನಿ ಮಾಡಿ ತಂದಿಟ್ರಿ. ಇಲ್ಲಿ ಒಂದ್ ಥೋಡೆ ದಿನ ಬೇರೆ ಮನಿ ಮಾಡಿಟ್ಬಳಕ್ ಒಂದ್ ಥೋಡೆ ದಿನ ಚೆನ್ನಾಗಿದ್ರಿ. ಒಂದ್ 5-6 ತಿಂಗಳು ಚೆನ್ನಾಗಿದ್ರು. ಏನು ಆಡೋದು ಇಂಥದ್ ಏನ್ ಕುಡಿಯೋದ್ ಹೆಚ್ಚ್ ಮಾಡ್ತಿದ್ದಿಲ್ರಿ. ಚೆನ್ನಾಗಿದ್ರು, ಎಲ್ಲಾ ಮಾಡ್ತಿದ್ರಿ. ಅವ್ರ ನಮ್ ಮನ್ಯಾನವ್ರ ಆಟೋ ಹೊಡಿತಿರ್ರಿ ಗುರುಗಳು. ನನ್ ಕುಡ್ಬೇಕಾದ್ರ ಆಟೋ ಹೊಡಿತಿರ್ರಿ. ಆಟೋ ಹೊಡಿತಾರಂದೇ ಕೊಟ್ಟಿರಿ ನನಗ.
ಆಟೋ ಅಂದ್ರೆ ಆಟೋ ಓಡಿಸ್ತಿದ್ರು ಅಂತ? ಹಾ, ಓಡಿಸ್ತಿದ್ರಿ, ಆಟೋ ಓಡಿಸ್ತಿದ್ರು. ಮತ್ತ ಬೆಳಗ್ಗೆ 10 ಗಂಟೆ ಹೋದ್ರು ಅಂದ್ರ ಮತ್ ಮಧ್ಯಾಹ್ನ ಬರ್ತಿರು, ಮತ್ ರಾತ್ರಿ 8, 9 ಗಂಟೆ, 9:30, 10 ಗಂಟೆಗ್ ಬರ್ತಿದ್ರಿ. ನಂಗ್ ಮುಂದ್ರ ತುಂಬಾ ಲೇಟ್ ಆಗಿ ಬರ್ಲಿಗತ್ರಿ, 10:30, 11. ಮತ್ ನಾ ಕೇಳ್ತಿದ್ರಿ ಇಷ್ಟಾಕ್ ಲೇಟ್ ಮಾಡಿ ಬರ್ಲಿಗತ್ರಿ. ನಮ್ ಮನೆಯವ್ರಿಗೆ ಇನ್ನೊಂದ್ ಚಟಾರಿ ಗುರುಗಳು ಭಯಂಕರ ಸುಳ್ಳು ಹೇಳೋದು, ಬರೀ ಸುಳ್ಳು ಮಾತಾಡೋದು. ಸುಳ್ಳು ತುಂಬಾ. ಇಷ್ಟಾಕ್ ಲೇಟ್ ಮಾಡಿ ನಾ ಫೋನ್ ಹಚ್ಚಿದ್ರ ಬರ್ತೀನಿ ಇಡು ಅನ್ನೋದ್ರು. ಮತ್ತೆ 11 ಗಂಟೆ ಆದ್ರ ಬಿ ನಮ್ ದೊಡ್ಡ ಮಗ ಸಣ್ಣದಿತ್ರಿ, ಆ ಮಗನಿಗ್ ತೊಗೊಂಡ್ ಕುಂಡಿರ್ತಿದ್ರ. ಇನ್ನ ಬಂದಿಲ್ಲ, ಬರ್ರಿ ಅನ್ನೋ, ಬರ್ತೀನಿ ಅಂತ ಬರ್ತೀರಿ. ಅಲ್ಲಿಂದ ನಾ ಇಲ್ಲಿ 6 ವರ್ಷ ಆದ್ವಾಗ ನಾ 2ನೇ ಮಗು ಪ್ರೆಗ್ನೆಂಟ್ ಆದ್ರಿ. ಓಕೆ. 2ನೇ ಮಗು ಪ್ರೆಗ್ನೆಂಟ್ ಆಗನ ನಾ 2ನೇ ಮಗು ಪ್ರೆಗ್ನೆಂಟ್ ಡೆಲಿವರಿ ಆಗನ ನಾ ಹೋದ್ರಿ ತವ್ರ ಮನಿಗ್. ಮತ್ತ ನಾ ತವ್ರ ಮನಿಗ್ ಹೋದೆ ಗುರುಗಳ. ನಾ 2ನೇ ಮಗು ಪ್ರೆಗ್ನೆಂಟ್ ಆಗಿ ಬಾಣತನಕ್ಕಂತ ತವ್ರ ಮನೆಗ್ ಹೋಗಿದ್ದೆ. ನಾ ಹೋಗ್ಬೇಕಾದ್ರೆ ನಾ ಕಬೋರ್ಡ್ ಅಲ್ಲಿ ಒಂದು 5,000, 6,000, 7,000 ಗಟ್ಲೆ ರೂಪಾಯಿ ದುಡ್ಡು ಇಟ್ಟು ಹೋಗಿದ್ದೀರಿ. ಇಟ್ಟು ಹೋಗ ಡೆಲಿವರಿ ಮಾಡ್ಕೊಂಡ್ ನಾನು ವಾಪಸ್ ಬರೋದ್ರಲ್ಲಿ ಮನ್ಯಾಗ ಏನೇನೇನು ರೇಷನ್ ಇದ್ದಿತ್ತಿಲ್ರಿ ಗುರುಗಳು. ಅಲ್ಲ, ಅಲ್ಲಿ ಕಬೋರ್ಡ್ ಇಟ್ಟು ಹೋಗಿದ್ದೆ. ಅವ್ ಕಬೋರ್ಡ್ ಅವೇ ಆಟೋ ಹೊರಗು ಕೊಡ್ತಿದ್ರು, ಹಂಗೆ ಖರ್ಚಿಗೆ, ಮನೆ ಖರ್ಚು. ಅವ್ರ ಏನ್ ತರ್ತಿತ್ತಿಲ್ರಿ ಗುರುಗಳು, ಎಲ್ಲಾ ನಾನೇ ತರೋದು ಬರೋದು. ದಿನ 100 ರೂಪಾಯಿ ಹಿಂಗ್ ಕೊಡ್ತಿವ್ರಿ. ಅದೇ ನಾ ಗೋಳೆ ಮಾಡಿ ಕಬೋರ್ಡ್ ಅಲ್ಲಿ ಒಂದ್ 5,000-6,000 ರೂಪಾಯಿ ಇಟ್ಟು ನಾ ಡೆಲಿವರಿಗೆ ಇಲ್ಲೇ ಡೆಲಿವರಿ ಮಾಡ್ಕೊಂಡು ತವ್ರ ಮನಿಗ್ ಹೋಗಿತ್ರಿ ಗುರುಗಳು. ಅದು ನಮ್ ತವ್ರ ಮನಿಗೆ ಹಳ್ಳಿ ಇರೋದ್ರಿಂದ ಬರೋಕೆ ಹೋಗೋಕೆ ಕಷ್ಟ ಆಗುತ್ತೆ ಅಂತ ಇಲ್ಲೇ ಡೆಲಿವರಿ ಆಗನೆ ಹೋಗ್ಬೇಕಂತೇಳಿ ನಾನ್ ಹೋಗಿತ್ತಿಲ್ರಿ 2ನೇ ಮಗುಗ. ನಂಗೆ ಅಚಾನಕ್ಕೆ ತ್ರಾಸ ಆಗನ ದವಾಖಾನಿಗ್ ಒಯ್ದ್ರಿ ಗುರುವ. ದವಾಖಾನೆ ಹಂಗೆ ಡೆಲಿವರಿ ಆಗನ ಆ ಕಡೆ ನಾನ್ ತವ್ರ ಮನಿಗೆ ಗಾಡಿ ಮಾಡಿ ಕರ್ಕೊಂಡ್ ಹೋದ್ರಿ. ಅವ್ರ ಅಕ್ಕ ಇಲ್ಲೇ ಮನ್ಯಾಗೆ ಉಳ್ದ್ರಿ ಗುರುವ. ಹಿಂಗಾಗಿ ಉಳ್ಯಾನ ನಾನು 5 ತಿಂಗಳಾಗಿ 2ನೇ ಮಗು 5 ತಿಂಗಳಾದ್ಮ್ಯಾಗ ನಾವ್ ವಾಪಸ್ ಬಂದ್ರಿ. ಅವು ಎಲ್ಲಾ ದುಡ್ಡೆಲ್ಲಾ ಒಯ್ದಿದ್ದಾರೆ ಗುರುಗಳ. ಮನೆಯಲ್ಲಿ ಈಗ ನನ್ಗೆ 2 ಮಕ್ಳಾಗಿದಾವಲ್ಲ, ನನ್ ಹೆಂಡತಿ ಬರ್ತಾಳೆ. ಆ ಮನೆಯಲ್ಲಿ ಏನೇನೇನು ರೇಷನ್ ನಾ ಹೇಳಿದೀನಿ ಬರ್ತಿದೀನ್ರಿ, ನಾ ಈಗ 5 ತಿಂಗಳಿಗೆ ಬರ್ತೀನಿ, ಎಲ್ಲಾ ತಂದಿಡ್ರಿ ರೇಷನ್ ಎಲ್ಲಾ ಅಂತ. ಹ್ಞೂ ನೀ ಬಾ, ನಾ ತಂದಿಡ್ರಿ. ಬಂದ್ ನೋಡಿದ್ರೆ ಏನೇನೇನು ರೇಷನ್ ಇದ್ದಿತ್ತಿಲ್ರಿ ಗುರುಗಳ, ಮನ್ಯಾಗ ಏನೇನು ಇದ್ದಿತ್ಲ. ನಾನು ಮಾತಾಡ್ತೀನಿ ಅಂದ್ರೆ ಸುಮ್ಮನೆ ಕೇಳ್ತೀನಿ. ಒಂದು ಮಗು ಆಗಿತ್ತು, ಬಟ್ ಈತ ಜವಾಬ್ದಾರಿ ಇಲ್ಲ, ಈತ ಮನೆಗೆ ತಂದು ಹಾಕಲ್ಲ, ಅಥವಾ ಈತ ಅಷ್ಟು ಸಂಸಾರ ನಡೆಸುವಷ್ಟು ಯೋಗ್ಯತೆ ಯಾಕೋ ಈತನಿಗಿಲ್ಲ. ಈ ಇನ್ನೊಂದು ಮಗುವಿನ ವಿಚಾರ ಬಂದಾಗ ಸುಮ್ಮನೆ ಒಂದು ಹೆಣ್ಮಗಳಾಗಿ ನಿಮ್ಗೆ ಆ ಯೋಚನೆ ಬರಲಿಲ್ವ? ಅಯ್ಯೋ, ಒಂದನ್ನು ನೋಡ್ಕೊಳ್ಳೋಕೆ ಈತ ಇಷ್ಟೊಂದು ಸುಳ್ಳು ಹೇಳಿ ಏನೇನೋ ತಪ್ಪು ದಾರಿ ಹಿಡಿದಿದ್ದಾನೆ, ಈ 2ನೇದು ಬೇಕಾ ಅಂತ ನಿಮ್ಗೆ ಅನ್ಸಲ್ವ? ಸುಮ್ನೆ ಕೇಳ್ತೀನಿ ಗುರುಗಳೇ. ನಮ್ಗ ಅವಾಗ ಅಷ್ಟು ಬುದ್ಧಿನೂ ಇದ್ದಿತ್ತಿಲ್ರಿ ಗುರುಗಳ. 18-19 ವರ್ಷಕ್ಕೆ ಮದ್ವಿ ಮಾಡಿ ಅದ್ರಾಗ ನಂಗ ಬಂದ್ 2 ವರ್ಷನಾಗ ಏನ್ ಗೊತ್ತಾಗಲ್ರಿ ಗುರುಗಳ. ಅಷ್ಟು ಗಂಡ ಅನ್ನೋದೊಂದ್ ನಂಬಿಕೆ ಇಟ್ಟು ಬಂದಿರ್ತೇವ್ರಿ ಗುರುಗಳ. ನಮ್ಗ ಅಷ್ಟು ಇವ್ ಮನುಷ್ಯ ಒಳ್ಳೆವ್ ಇರ್ತೀನಿ, ನಾ ಚಲೋ ಮಾಡ್ತೀನಿ, ನಾ ಸುಧಾರಿಸ್ತೀನಿ ಅಂದನ ನಾವ್ ವಿಶ್ವಾಸ ಇಡ್ತಿದೇವ್ರಿ ಗುರುಗಳ. ಇವ್ರು ಈ ತರ ಮಾಡ್ತಾರೆ ಅನ್ನೋದು ಹಿಂಗ ಒಟ್ ನಮ್ಗ ಕಲ್ಪನಾನೇ ಬರ್ತಿತಿಲ್ರಿ. ಈಗ ನಮ್ಮ ಅತ್ತೆ ನಾನು 2ನೇ ಮಗುಗ ನಾನ್ ಡೆಲಿವರಿ ಆಗನ ಹೋಗನ ಇವ್ರು ಚಲೋ ಇರ್ತಾರೆ ಅನ್ನೋದು ಭರವಸೆ ರೀ ನಮ್ಗ. ಇವ್ರು ಹಿಂಗ್ ಮಾಡ್ತಾರೆ, ಇವ್ರು ಹಿಂಗೆ ಇರ್ತಾರ ಅನ್ನೋದು ನಮ್ಗೆ ಯೋಚನೆನೇ ಇಲ್ರಿ ಗುರುಗಳ. ನನಗ ಚಲೋ ಇರ್ತಾರ. ಇನ್ನ ಬಂದ್ ಮದ್ವಿ ಮಾಡ್ಕೊಂಡ್ ಬಂದಿ 2 ವರ್ಷ ಆಗಿತ್ರಿ ಗುರುಗಳ. ನನಗ ಈ ಮನುಷ್ಯನ ಬಗ್ಗೆ ತಿಳ್ಕೊಳಂತದ್ದು ನನಗ ಅವಾಗ ಅಟ್ಟು ಇದು ಇದ್ದಿತ್ತಿಲ್ರಿ ಗುರುಗಳ. ನನ್ಗ್ ಬುದ್ಧಿ ಇದ್ದಿತ್ತಿಲ್ರಿ ಅವಾಗ. ಅವಾಗ ಅಷ್ಟ್ ತಿಳಿದಿತ್ತಿಲ್ರಿ ನಂಗ. 2ನೇ ಮಗು ಬಂದ್ ಡೆಲಿವರಿ ಮಾಡ್ಕೊಂಡ್ ಬಂದೆ. ಬರುತ್ತಾನ ಏನು ಮನೇಲಿ ರೇಷನ್ ಇದ್ದಿತ್ಲಾ, ಏನಿಲ್ಲ. ಮತ್ ನಮ್ಮ ಅತ್ತೆ ಅಂದ್ರು, ನಮ್ಮ ಅತ್ತೆನೇ ಎಲ್ಲಾ ರೇಷನ್ ಎಲ್ಲಾ ತಂದು ಇಟ್ಟು ಮಾಡಿ ಬಿಟ್ಟು ಹೋದ್ರಿ ನನ್ಗ. ಈಗ 2 ಮಕ್ಳಾಗಿದಾವಪ್ಪ, ಚಲೋ ಇರು, ಹಂಗೆ ಹಿಂಗೆ ಅಂತ ಮಗನಿಗೆಲ್ಲಾ ಹೇಳಿ ಮಾಡಿ ಮತ್ ಮನೆಗೆಲ್ಲಾ ರೇಷನ್ ತಂದು ಏನೇನ್ ಹತ್ತದೆಲ್ಲಾ ಕೊಟ್ಟು ಮಾಡಿ ನಮ್ಮ ಅತ್ತೆ ಹೋದ್ರಿ ಗುರುವ. ಹೋದ್ರೆ ಹಿಂಗೆ ಬತ್ರಿ ಮಕ್ಕಳು ಎಲ್ಲಾ ದೊಡ್ಡ ಅದು ಹಿಂಗೆ ವರ್ಷನಾಗ 6 ತಿಂಗಳು ಚಲೋ ಇರೋದು, ಮತ್ತೊಂದ್ 6 ತಿಂಗಳು ಹಿಂಗೆ ಮಾಡ್ಕೋತ ಹಿಂಗೆ ನಮ್ ತವ್ರ ಮನೆಯವ್ರು ಜರ ಆಸರ ಐತ್ರಿ. ಮತ್ ನಮ್ ಅತ್ತಿ ಮಾವಿ ಚಲೋ ಇದ್ರಿ ಗುರುಗಳ. ಅವ್ರು ಎಲ್ಲಾ ಒಂದ್ ಜರ ನೋಡ್ತಿರು ಬರ್ತಿರು, ಮಗ ಹಿಂಗ ಹಾನಂತಿ. ನನ್ಗ ತವ್ರ ಮನಿಗ್ ಹೇಳ್ಬೇಕು ನನ್ ಗಂಡ ಹಿಂಗ ಅದಾನ ಅಂತ ನಂಗ
ಏನಂದ್ರ ನಮ್ಗ ತಾಯಿ ತಂದಿ ಹೇಳಿದ್ರ ಚಿಂತಿ ಮಾಡ್ತಾರ ಅನ್ನೋದ್ ಒಂದ್ ಚಿಂತಿ ಇತ್ರಿ. ಹಿಂಗಾಗಿ ನಾವ್ ಒಟ್ಟ ತವ್ರ ಮನಿಗ್ ಹಿಂಗ್ ಮಾಡ್ತಾರ, ಹಿಂಗ್ ರೊಕ್ಕ ಆಡ್ತಾರ, ಇವ್ರ ಜೂಜ್ ಆಡ್ತಾರ, ಸಾಲ ಮಾಡ್ತಾರ ನಾವ್ ಒಟ್ಟ ನಾ ತವ್ರ ಮನಿಗ್ ಹೇಳಿತಿಲ್ರಿ ಗುರುಗಳ. 2 ಕೂಸ್ಕೊಳ ಆಗೋತನ ನಾ ಹೇಳಿಲೇರಿ ಗುರುಗಳ. ಹೇಳಿಲ್ಲ. ನಾ ಯಾಕ ದಂಬಾಚಾರಿ ಮಾಡೋದು, ಹೋಲಿ ಇದೆಲ್ಲ ಇವತ್ತಿನ ನಾಳೆ ಒಳ್ಳೆಯವ್ರ ಆಗ್ತಾರೆ, ಇದೇ ಕಡೆತನ, ಇದೇ ಬುದ್ಧಿ ಇರಲ್ಲ. ಯಾಕ ನನ್ ಗಂಡಂದು ತವ್ರ ಮನಿಗ್ ಹೇಳಿ ಕಮ್ಮಿಪನ ಮಾಡ್ಬೇಕು? ಎಷ್ಟಾದ್ರೂ ನನ್ ಗಂಡನ ಈಗೋ ಏನೋ ಈಗ ಮಾಡ್ತಿದಾನೆ, ಈಗ ಕೆಟ್ಟ ಬುದ್ಧಿ ಅದ, ಇವತ್ತಿನ ನಾಳೆ ಸರಿ ಹೋಗ್ಬಹುದು ಅನ್ನೋ ಯಾವತ್ತು ನನ್ ತವ್ರ ಮನಿಗ್ ನನ್ ಗಂಡನ್ ಬಗ್ಗೆ ನಾ ಯಾವತ್ತು ಕೆಟ್ಟದಾಗ ಮಾತಾಡ್ಲಿಲ್ಲ ಗುರುಗಳ. ಕೆಟ್ಟದಾಗ ಹೇಳಿಲ್, ಇನ್ ಕೆಟ್ಟ ಗುಣಗಳನ್ನ ತವ್ರ ಮನಿಗ್ ಹೇಳಿಲ್ಲೇರಿ ಒಟ್ಟ. ಸರಿ ಹೋಗ್ತಾನೆ, ಹೋಲಿ ಏನು ಮಾಡ್ತಾ ಇದ್ದಾನೆ ಅನ್ಕೊಂಡ್ ಬಂದೆ ಗುರುಗಳೇ. ನನ್ ಮಕ್ಳು ಹಂಗೆ ದೊಡ್ಡ ಆದ್ರಿ, ತಡ್ಪಾರ 5-6 ವರ್ಷದಿಂದ ಐತ್ರಿ, 7-8 ವರ್ಷದಿಂದ ಸಣ್ಣವ. ಅವ್ನ್ ದೊಡ್ಡ ಆದ್ರಿ, ಸಾಲಿಗ್ ಹಾಕ್ದೆ, ಸಾಲಿಗ್ ಹೋದ್ರು. ಇವ್ರು ದಿನಕ್ಕೆ ಮಕ್ಳು ಹೇಗ್ ದೊಡ್ಡವ್ರ ಆಗ್ತಾರೆ ಹಾಗಾದ್ರೆ ಜವಾಬ್ದಾರಿ ಬರ್ತದ್ರಿ ಎಲ್ಲಾರ ಮನ್ಯಾಗ ಗಂಡ್ಮಕ್ಳಿಗೆ. ನಮ್ ಮನ್ಯಾಗವ್ರಿಗೆ ಮಕ್ಳು ದೊಡ್ಡ ಆದಂಗ ಉಲ್ಟಾ ಅವ್ರು ಹೆಚ್ಚೆ ಮಾಡಿದ್ರಿ ಗುರುಗಳ, ಅವ್ರ ಕಮ್ಮಿನ್ ಮಾಡ್ಲಿ. ಅಂದ್ರೆ ಈಗ ಇಲ್ಲಿವರೆಗೂ ಆತಂದಿರೋದು ಬರೀ ಬೇಜವಾಬ್ದಾರಿತನ, ಜೂಜಾಡೋದು, ಇವೆರಡಿ ಬಗ್ಗೆನ ನೀವಿಷ್ಟು ದುಃಖ ಪಡ್ತಿರೋದು? ಬರೇ ಜೂಜ್ ಆಡೋದ್ರಿ ಗುರುವ, ಮತ್ತೊಂದ್ ಯಾನಿಲ್ಲ. ಅಲ್ಲವಾ, ಈಗ ಮನೆಗ್ 1 ರೂಪಾಯೂ ತಂದ ಹಾಕ್ತಿರ್ಲಿಲ್ವಾ? ಮನೆಗೆ ತರ್ತೀವಿ ಗುರುಗಳ. ಹಿಂಗೆ ವರ್ಷನಾಗ ಒಂದ್ 5-6 ತಿಂಗಳು ಸರಿಯಾಗಿರೋದ್ರಿ. ಮನೆದು ತಂದ್ ಹಾಕೋದಂದ್ರ ತರ್ತೀರಿ ಗುರುಗಳ. ತರದು ಮತ್ತ 1-2 ತಿಂಗಳು ಸರಿಯಾಗಿ ಏನ್ ನೀವ್ ವಿಶ್ವಾಸ ಇಡ್ಬೇಕ್ರಿ. ನನ್ ಗಂಡ ಚಲೋ ಅದ, ಈಗ ಚಂದಾನ, ಈಗ ಏನ್ ಮಾಡಂಗಿಲ್ಲ ಅಂದ್ ವಿಶ್ವಾಸ ಇಟ್ಟಿರ್ಬೇಕ್ರಿ. ಮತ್ತೆಲ್ಲಾ ಮನೆಯಲ್ಲಿರೋ ದುಡ್ಡು ಗಿಡ್ಡು ಎಲ್ಲಾ ಜೋಚ್ಕೊಂಡ್ ಎಲ್ಲಿ ಇಟ್ರು ಬಿ ತಗೊಂಡ್ ಹೋಗೋದು. ಮತ್ತ ಹಿಂಗ್ ಮನೆಯ ಹೊರಗಡೆ ಸಾಲ ಮಾಡೋದು, ಯಾರ್ ಬೇಕದಲ್ಲಿ ಇದು ಸಾಲ ಮಾಡೋದು, ಈ ತರ ಮಾಡೋದು. ರಿಕ್ಷಾ, ಆಟೋ ಎಲ್ಲ ಅಡ ಇಡೋದು, ಮೊಬೈಲ್ ಅಡ ಇಡೋದು. ಇದೆಲ್ಲ ನಿನ್ಗೆ ಗೊತ್ತಾಗ್ತಿತ್ತು? ಅವ್ರೆಲ್ಲಾ ಮನಿಗ್ ಬರ್ತಿದ್ರಿ ಗುರುಗಳ. ನಿಮ್ ಮನ್ಯಾನವ್ರ ಹಿಂಗ್ ಸಾಲ ಮಾಡ್ಯಾರ, ಮತ್ ಕೈಯನ್ ಮೊಬೈಲ್ ಎಲ್ಲಿ ಅದಂದ್ರ ಅಲ್ಲಾಗ ನನ್ ದೋಸ್ತು ಕೊಟ್ಟಿನಿ ಹಿಂಗ್ ಸುಳ್ಳು ಹೇಳೋದ್ರಿ. ಮತ್ ಆಟೋ ಎಲ್ಲಿ ಇಟ್ ಬಂದಿರಿ ಅನ್ನೋನ ಇಲ್ಲ ಅಲ್ಲಾಗ ನಮ್ ದೋಸ್ತು ಕೊಟ್ಟಿನಿ. ಅದು ಹಂಗೆ ನಂಗ್ ಗೊತ್ತಾಯ್ತಿತ್ರಿ. ಹೇಳ್ತಿರಿ ಹಿಂಗ್ ಮಾಡ್ಯಾನ, ಹಿಂಗೆಲ್ಲಾ ಇಟ್ಟಾನ, ಆಟೋ ಇಟ್ಟಾನ, ಹಿಂಗ್ ಮೊಬೈಲ್ ಹಿಂಗೆಲ್ಲಾ ಗೊತ್ತಾಗಲ್ ಮನ್ಯಾಗ ಜಗಳ ರೀ. ಹಿಂಗೆ ಮಾಡ್ಲಿಗತ್ತೀನಿ, ಕೂಸ್ಕೋ ದಿನಕ್ ಬರೀ ಕೂಸ್ಕೋ ದೊಡ್ಡ ಆಗ್ಲಿಗತ್ತವ. ಯಾವಾಗ ನೀ ಚಲೋ ಆತೀನಿ, ಇವತ್ತಿನ ನಾಳೆಗ್ ಚಲೋ ಆತೇನೋ ಭರವಸೆಯಿಂದ ನಾ ಇಲ್ಲೇ ಕೂತೀನಿ. ನಾ ಮದ್ವಿ ಮಾಡ್ಕೊಂಡ್ ಬಂದ್ 1 ವರ್ಷನಾಗೆ ನಿನ್ ಗುಣ ಗೊತ್ತಾದ್ರು ಬಿ ನಾನ್ ತವ್ರ ಮನಿಗ್ ಹೇಳಿಲ್ಲ, ನಾನ್ ನಿನಗ್ ಬಿಟ್ಟು ಹೋಗಿಲ್ಲ. ಯಾಕ ಮದ್ವಿ ಇನ್ನೊಂದ್ ಗುರುಗಳೇ, ನನ್ ಮಿಡಿಲ್ ಕ್ಲಾಸ್ ಜನಗಳಿಗೆ ಹಂಗ್ರಿ, ಮದ್ವಿ ಮಾಡಿ ಕೊಟ್ರಂದ್ರ ಹ್ಯಾಂಗಿದ್ರು ಬಿ ಇಲ್ಲೇ ಬದಿಕ್ ಸಾಯ್ಬೇಕ್ರಿ. ಬಿಟ್ಟು ತವ್ರ ಮನಿಗ್ ಹೋಗ್ ಕುಂಡ್ರದು, ಡ್ರೈವರ್ಸ್ ಇಂಥವ್ ಯಾನು ಇರಲ್ರಿ ಗುರುಗಳ. ಮದ್ವಿ ಮಾಡಿ ಕೊಟ್ರಂತ ಅವ್ ಹ್ಯಾಂಗ್ ಯಾಕಿರ್ಲಕ್ ಅವ್ನ್ ಕೂಡ ಜೀವನ ಮಾಡದ್ರಿ. ಇದೊಂದ್ ನಮ್ ಹಳ್ಳಿ ಕಡೆ ಪದ್ಧತಿ ರೀ. ಒಟ್ ನಂಗ್ ಮದ್ವಿ ಮಾಡಿ ಬಂದ್ ವರ್ಷನಾಗೆ ನಮ್ ಮನೆಯವ್ರ ಗುಣ ಎಲ್ಲಾ ಗೊತ್ತಾಗ ಅಂದ್ರು ಬಿ ನಾ ತವ್ರ ಮನಿಗ್ ಹೇಳೋ ಪ್ರಯತ್ನ ಮಾಡ್ಲಿಲ್ರಿ. ನಾನ್ ನಿನಗ್ ಬಿಟ್ಟು ಹೋಗ್ತೀನಿ ಅನ್ನೋದು ವಿಚಾರ ಮಾಡಿಲ್. ನಮ್ ಮನೆಯವ್ರಿಗ್ ನೀ ಬಂದ್ ವರ್ಷನಾಗೆ ನೀ ಈ ತರ ನೀವ್ 1 ಲಕ್ಷ ಮತ್ ಪೈಲಾ ಮಗು ಡಿಲಿವರಿ ಹೋಗಿ ಬರೋದ್ರಾಗೆ 1 ಲಕ್ಷ ರೂಪಾಯಿ ಸಾಲ ಮಾಡಿದ್ವಿ. ನನ್ ತವ್ರ ಮನಿಗ್ ಬಿ ಹೇಳಿಲ್ಲ, ನಾ ಬಿಟ್ಟು ಬಿ ಹೋಗಿಲ್ಲ. ನಾ ಅಂದ್ರ ಬಿ ಇರ್ಲಿ, ನನ್ ಗಂಡ ಸರಿ ಹೋಗ್ತಾನೆ, ಚಲೋ ಆಗ್ತಾನೆ, ಇರ್ಲಿ. ಈಗಿನವ್ರ ಎಲ್ಲಾರು ಈ ತರಾನೇ ಇರ್ತಾರೆ. ಮುಂದ್ ಮಕ್ಳು ದೊಡ್ಡ ಆದ್ಮೇಲೆ ಜವಾಬ್ದಾರಿ ಬರ್ತದ, ಚಲೋ ಆತನ ನಾ ಭರವಸೆ ಇಟ್ಟು ನಾ ಜೀವನ ಮಾಡ್ಲಗತ್ತೀನಿ. ನಿಮ್ ಮಕ್ಳು ದೊಡ್ಡ ಆದಂಗ ಹೆಚ್ಚು ಮಾಡ್ಲಗತ್ತೀರಿ, ಈ ತರ ಮಾಡ್ಬೇಡ್ರಿ. ಇಲ್ಲ ನಾ ಮಾಡಂಗಿಲ್ಲ, ಇಷ್ಟ ಮಾಡೀನಿ ಆಯ್ತು, ಇದ್ರ ಮುಂದೆ ಆಡಂಗಿಲ್ಲ, ನಾ ಸರಿ ಇರ್ತೀನಿ ನಾನು ಎಲ್ಲಾ ಹೇಳಿ ಕೇಳಿ ಎಲ್ಲಾರು ಮಾಡೋಣ ಅಷ್ಟೆಲ್ಲಾ ಹೇಳಿದ್ಮೇಲೆ 1 ತಿಂಗಳು ಸರಾಯ್ತು. 1-2 ತಿಂಗಳು ಮಾಡೋದ್ರಿ ಗುರುವ. ಮತ್ತ ಅದೇ ರೀ ಮಾಡಂಗಿಲ್ಲ. ಮುಂದ್ ನಮ್ ತವ್ರ ಮನಿಗೆ ಎಲ್ಲಾ ಗೊತ್ತೈತ್ರಿ. ನಮ್ಮ ಅಪ್ಪ ನಮ್ ತಮ್ಮ ಎಲ್ರು ಬಂದು ಕುಂಡ್ರಿಸ್ಕೊಂಡ್ ಹೇಳೋಣ, ಇಲ್ರಿ ನಾ ಇದ್ರ ಮುಂದ್ ಮಾಡಂಗಿಲ್ರಿ, ನಾ ಚಲೋ ಇರ್ತೀನಿ, ನನ್ ಮಕ್ಕಳು, ನನ್ ಹೆಂಡತಿ, ನನ್ ಸಂಸಾರ ನನ್ ವಿಚಾರ ಮಾಡಿ ಇರ್ತೀನಿ, ಇದ್ರ ಮುಂದ್ ನಾ ಏನು ಮಾಡಲ್ಲರಿ, ಚಲೋ ಇರ್ತೀನಿ ಅಂತ ಹೇಳದ್ರಿ. ಈಗೇನ್ ಚಲೋ ಇರ್ತಾನವ, ಸುಮ್ಮಿರು, ಇದು ಮಾಡ್ಬೇಡ, ಚಂದ ಮಾಡ್ತಾನ ಅಂತ ಅವ್ರು ಹೇಳ ಅವ್ರ ಮನಿಗ್ ಅವ್ರು ಹೋಗೋದ್ರಿ. ಇವ್ರ ಮನಿಗ್ ಇವ್ರು ಹೋಗೋದು. 5-6 ತಿಂಗಳ ಭಾಳ ಆದ್ರೆ 1-2-3 ತಿಂಗಳು ಚಲೋ ಮಾಡದ್ರಿ. ಮತ್ತ ಅದೇ ನನ್ಗ್ ಏನಾಗ್ಬಿಟ್ಟಿದೆ ಗುರುಗಳೇ, ಎಷ್ಟ್ ಅಂತ ಹೇಳದ್ರಿ ಎಲ್ಲರಿಗೂ. ಮತ್ತೆ ಹಂಗೆ ಮಾಡ್ಲಗತ್ತಾನ, ಹಂಗೆ ಜೂಜ ಆಡ್ಲಗತ್ತಾನ, ಮತ್ ಸಾಲ ಹೇಳಕ್ ನನ್ಗೆ ಅಷ್ಟೇ. ಥೋಡೆ ದಿನ ಎಲ್ಲರೂ ಬಂದ್ರು ಹೇಳ್ತಾರ, ದಿನಾಲು ಇದ್ದೇ ಮನ್ಯಾಗಿದ್ಯಾ ಅಂದ್ರೆ ಯಾರ್ ಬರ್ತಾರೆ ಗುರುಗಳು ಹೇಳಕ್ಕೆ? ಯಾರ್ ಬರ್ತಾರೆ? ಇವ್ ನನ್ ಗಂಡನ್ಗೆ ತಿಳಿತಾನೆ ಇಲ್ಲ. ನನ್ ಮಕ್ಳು ಇದಾವೆ, ನನ್ ಸಂಸಾರ ಇದೆ, ನನ್ ಜವಾಬ್ದಾರಿ ಇದೆ. ಒಟ್ಟ
ಅವನಿಂದ ನನ್ ಗಂಡನಿಗೆ ಅಷ್ಟು ಯೋಚನೆ ಇಲ್ಲ ಗುರುಗಳ. ಯಾರಾದ್ರೂ ಹೇಳ್ತಾರೆ ಚಲೋ ಇರಪ್ಪ, ಹಂಗ್ ಮಾಡ್ಬೇಡ, ಮಕ್ಳು ದೊಡ್ಡ ಆಗಿದ್ದಾವೆ, ಹಂಗ್ ಮಾಡ್ಬೇಡ. ಇಲ್ರಿ ಮಾಡಲ್ರಿ, ಚಲೋ ಇರ್ತೀನ್ರಿ, ಚಂದ ಮಾಡ್ತೀನ್ರಿ ಅನ್ನೋದ್ರಿ ಗುರುಗಳ. ಮತ್ತೆ ಹಂಗೆ ಮಾಡೋದು. ಸಾಲ ಎಷ್ಟಿದೆ ಈಗ? ಗುರುಗ ಸಾಲ ಎಷ್ಟಿದೆಯವ್ವ? ಸಾಲ ನೋಡ್ರಿ ಸಾಲ ಎಲ್ಲ ಅವ್ರು ಸಾಲ ಮಾಡೋದ್ರಿ. ಇವ್ರ ಕೈಲಿ ಅವ್ರ ಮನಿಗ್ ಬರೋದ್ರಿ. ಮನೆಯವ್ರು ಸಾಲ ಮಾಡ್ಯಾರ. ಅವ್ರು ಇನ್ನೊಂದ್ ಚಟ ಗುರುಗಳು, ಇನ್ನೊಂದ್ ಹೇಳ್ಬೇಕಂದ್ರೆ ಅವ್ರು ರಿಕ್ಷಾ ಆಟೋ ಇರ್ತದಲ್ರಿ ಗುರುಗಳ, ಆಟೋ ಅಡ ಇಡೋದು ಹೀಗೆಲ್ಲಾ ಮಾಡ್ತಾ ಇದ್ರಿ. ಮಾಡೋಣ ಅದು ನಮ್ ಸ್ವತಃ ಆಟೋ ಮಾರದ್ರಿ. ಮಾರಿಕೇಶನ್ ಹಿಂಗೆ ಮಾಡೋಣ, ಮಾರಿ ನೀ ಆಟೋನೇ ನಡೆಸ್ಬೇಡ, ನೀ ಆಟೋ ನಡೆಸೋಣ, ನಿನ್ ದಿನಾಲು ಕೈಯಾಗ ರೊಕ್ಕ ಬರ, ನಾನ್ ಹಿಂಗ್ ಮಾಡ್ಲಾಗತ್ತೀವಿ. ಎಲ್ಲಾರಿ ಬೇರೆ ಕಡೆ ನಮ್ಮ ಮನೆಯವ್ರಿಗೆ ಡ್ರೈವಿಂಗ್ ಬರ್ತದ್ರಿ ಗುರುಗಳ, ಕಾರ ಮತ್ ಇವೆಲ್ಲಾ ಡ್ರೈವಿಂಗ್ ಮಾಡ್ತಾರಿ. ಎಲ್ಲಾರಿ ಡ್ರೈವಿಂಗ್ ಕೆಲ್ಸಿಗ್ ಹೋಗು, ಹಿಂಗ್ ಮಾಡ್ಬೇಡ ಅಂತ ನಮ್ಮ ಮಾವ ನಮ್ಮ ಮೈದಂದೇರು ಎಲ್ಲಾರು ಹೇಳೋಣ ರಿಕ್ಷಾ ಮಾರದ್ರಿ. ಆಟೋ ಮಾರೋ ಈಗ ಬೇರೆ ಕಡೆ ಕೆಲ್ಸಿಗೆ ಹಚ್ಚದ್ರ ಬಿ ತಿಂಗಳಿಗೆ ಸಂಬಳ ಕೊಡ್ತಾರಲ್ರಿ ಗುರುಗಳ. ಬೇರೆ ಕಡೆ ಕೆಲ್ಸಿಗೆ ಹೋದ ತಿಂಗಳಿಗೆ ಸಂಬಳ ಕೊಟ್ರ ಬಿ ತಿಂಗಳ ಸಂಬಳ ತಗೊಂಡು ಗಿಶಂದ್ರ ಮನಿಗ್ ಬಿ ಬರೋದಿಲ್ರಿ ಗುರುಗಳ. ತಿಂಗಳ ಸಂಬಳ ತಗೊಂಡು ಮನಿಗ್ ಬರೋದಿಲ್ಲ, ಏನಿಲ್ಲ. ಪಗಾರ ಎಲ್ಲಾ ಸಂಬಳ ತಗೊಂಡ್ ಕಿಶಂದ್ 8 ದಿನ 11 ದಿನ ಮನಿಗೆ ಬರೋದಿಲ್ರಿ. ಈ ತರ ಮಾಡೋದ್ರಿ. ಈ ತರ ಮಾಡೋಣ. ಮತ್ತ ಒಂದಿನ ಯಾರೈತ್ರಿ ಹಿಂಗೆ ಬೇರೆಯವ್ರು ಅದನ್ನು ಹಂಗೆ ತಿಂಗಳ ಪಗಾರ ತಗೊಂಡ್ ಹಂಗೆ ಮಾಡೋಣ. ಮತ್ ಬೇರೆಯವ್ರ ಆಟೋ ನಡ್ಸಗತ್ರಿ. ಅಂದ್ರ ಬಾಡಿಗೆ ಆಟೋ ಅಂತಾರಲ್ರಿ ಆ ಕಡೆ ಸೈಡ್, ಬಾಡಿಗೆ ಆಟೋ ತಗೊಂಡ್ ನಡ್ಸಗತ್ತ. ಆ ಬೇರೆಯವ್ರ ಆಟೋನು ಅಡ ಇಟ್ಟು ದುಡ್ಡು ತಗೊಂಡು ಜೂಜಾಡಿ ಮನೆ ಬಿಟ್ಟು ಊರ್ ಬಿಟ್ಟು ಹೋಗ್ಬಿಡೋದ್ರಿ ಈಗ. ಅವ್ರು ಆಟೋ ಮಾಲಕರು ನನ್ನೆಲ್ಲ ಸಣ್ಣ ಮಕ್ಳು ಮನೆಗ್ ಬರೋರು, ನಮ್ಮ ಆಟೋ ಎಲ್ಲಿದೆ ಅಮ್ಮ, ನಿಮ್ ಮನೆಯವ್ರ ಆಟೋ ತಗೊಂಡಿವ್ರು ನಡೆಸ್ತಿದ್ರು, ನಾವ್ ಆಟೋ ಮಾಲಕಿದೆವು, ಆಟೋ ನನ್ಗೇನ್ ಗೊತ್ತಿಲ್ಲ. ನಾ ಏನ್ ಹೇಳ್ಬೇಕ್ರಿ ಅವ್ರಿಗೆ? ಇವ್ರು ಎಲ್ಲಿ ಇಟ್ಟಿದಾರು, ಯಾರ ಹತ್ರ ಇಟ್ಟಿದಾರ, ನನ್ಗೆ ಏನ್ ಇಲ್ರಿ ನೋಡ್ತೀನಿ ಎಲ್ಲಿ ಇಟ್ಟಿದಾರ ಅಂತ. ಮತ್ ಒಂದ್ಸಲ ಹಿಂಗೆ ಆಯ್ತ್ರಿ ಆಟೋ ಆಗಿತ್ತು, ಮನೆ ಬಿಟ್ಟು ಕಿಶನ್ ಹೋಗ್ಬಿಟ್ಟಿದ್ದಾರೆ ಗುರುಗ. ನಾ ಏನ್ ಮಾಡ್ದೆ, ನಮ್ದು ಅವ್ರದ್ದು ಚಿಕ್ಕಪ್ಪನ ಮಗನಿಗೆ ಹೋಗಿ ಕೇಳ್ದೆ, ಹಿಂಗ ನಮ್ಮ ಮನ್ಯಾಗ ಅವ್ರ ಆಟೋ ನಡೆಸ್ತಿರಲ್ಲ, ಅವ್ರ ಮಾಲಕರು ಬಂದ್ ಕೇಳಗತ್ತಾರ, ಮತ್ತದ ಆಟೋ ಎಲ್ಲಿ ಇರ್ತಾರ ನಿಮ್ಗ್ ಗೊತ್ತದೇನ್ರಿ ಅಂತ ಕೇಳ್ದೆ. ನಾನ್ ಗೊತ್ತದ್ರಿ ವೈನಿ ಅಂದ್ರ, ನಡ್ರಿ ಎಲ್ಲ ಅವ್ರ ಆಟೋ ನೋಡ ಎಲ್ಲಿ ಅದ, ಅವ್ರ ಮನಿಗ್ ಬಂದ್ ಜಗಳ ಮಾಡ್ಲಾಗ್ತಾರ. ನಾನು ಅವ್ರ ಚಿಕ್ಕಪ್ಪನ ಮಗನಿಗೆ ಕರ್ಕೊಂಡ್ ಹೋದೆ ಗುರುಗಳೇ. ಬೆಳಗ್ಗೆ 10 ಗಂಟೆಗೆ ಹೋಗಿದ್ದೆ ಗುರುಗಳೇ. ಸಂಜೆ 4 ಗಂಟೆ ಆದ್ರೂ ಅವ ಆಟೋ ಅಡ ಇಟ್ಕೊಂಡು 20,000 ರೂಪಾಯಿ ಕೊಟ್ಟಿದ್ದಾನೆ ಗುರುಗಳೇ ನಮ್ಮ ಮನೆಯವ್ರಿಗೆ. ಅದು ಆಟೋ ಬೇರೆಯವ್ರ ಆಟೋ 20,000 ರೂಪಾಯಿ ಕೊಟ್ಟಿದ್ದಾನೆ. ಅಂದ್ರೆ ಅದು ಜೂಜ್ ಆಡೋದು ಜಾಗ ಇದೆ ಗುರುಗಳೇ. ಅದೆಲ್ಲ ಬೇರೆ ಊರ್ದವ್ರೆಲ್ಲ ಬಂದು ಕಾರ್ ಮಾಡ್ಕೊಂಡ್ ಬಂದು ಎಲ್ಲಾದ್ರು ಜೂಜ್ ಆಡೋದು ಒಂದು ಜಾಗ ಇದೆ. ಅಲ್ಲಿ ನಮ್ಮ ಹತ್ರ ಎಲ್ಲಾ ದುಡ್ಡು ಆದ್ರೆ ಕೈಯಲ್ಲಿರೋ ಮೊಬೈಲು ಬೈಕ್ ಏನಿದ್ರು ಅಲ್ಲಿ ಅವ್ರು ಇಟ್ಕೋತಾರೆ, ದುಡ್ಡು ಕೊಡ್ತಾರೆ ಆಡಕ್ಕೆ. ಆತರ ಅವ್ ಏನ್ ಮಾಡಿದಾನೆ, ಅವ್ರು ಯಾರು ನಡೆಸ್ತಾರಲ್ಲ ಜೂಜ್ ಆಡೋದು, ಅವ್ನ ಏನ್ ಮಾಡಿದಾನೆ, ನಿನ್ ಆಟೋ ಕೊಡು, ನಿಮ್ಗೆ 20,000 ರೂಪಾಯಿ ಇಸ್ಕೊಂಡು 20,000 ಜೂಜ್ ಆಡಿ ಸೋತಿದ್ದಾರೆ. ಏನ್ ಮಾಡಿದಾರೆ, ಈ ಊರೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗುರುಗಳು. ಆಟೋ ಅವನಿಗೆ ಕೊಟ್ಟಿದ್ದಾರೆ. ಆಟೋ ಬೇರೆಯವ್ರ ಆಟೋ ಅವ ದುಡ್ಡು ಕೊಡುತ್ತಾನ, ಅವ ಆಟೋ ಕೊಡಲ್ಲಲ್ರಿ ಗುರುಗಳು. ನಾವು 20,000 ರೂಪಾಯಿ ತಗೊಂಡು ಸೋತಿದ್ದಾರೆ. ಏನ್ ಮಾಡಿದಾರೆ, ಇನ್ ನಿಮ್ಮ ಆಟೋ ಮಾಲಕ್ ನನಗ್ ಬಿಡಂಗಿಲ್ಲ, ಇನ್ನೆಲ್ಲಾ ನನಗೆಲ್ಲಾ ಕೇಳ್ಯಾರ ಬೀಗ್ರು ಬಿದ್ರು ಎಲ್ಲಾ ವಜ್ಜಾಗ್ಯದ, ಇನ್ ಮನಿಗ್ ಹೋಗ್ಲಿಕ್ ಬಿ ನನಗ್ ಮೋತಿಲ್ಲ ಅಂದ್ರು ಈ ಊರ್ ಹೋಗ್ಬಿಟ್ಟಿದ್ದಾರೆ ಗುರುಗಳು. ನಾ 8 ದಿನ ಹಾದಿ ನೋಡ್ದೆ ಗುರುಗಳೇ. 8 ದಿನ ಫೋನ್ ಇಲ್ಲ, ಏನಿಲ್ಲ. 8 ದಿನ ಆಯ್ತು, ಒಟ್ಟ ಫೋನೇ ಮಾಡ್ಲಿಲ್ರಿ. 8 ದಿನ ಆದ್ಮೇಲೆ ನಾವ್ ಆಟೋ ಮಾಲಕ್ ಬಂದು ಬಾಯ್ ಮಾಡ್ಲಗತ್ತ, ನಮ್ಮ ಆಟೋ ಎಲ್ಲಿಟ್ಟ. ಅವ್ರ ಕಾಕನ್ ಮಗನಿಗೆ ತಗೊಂಡ್ ಹೋದೆ ಗುರುಗಳೇ. ಬೆಳಗ್ಗೆ 10 ಗಂಟೆಗೆ ಹೋಗಿದ್ದೀನಿ ಗುರುಗಳೇ. ನಾವ್ ಸಂಜೆ 4 ಗಂಟೆ ಆದ್ರೂ ಆ ಮಾಲಕ್ 8 ದಿನ ಅದಕ್ಕ ಒಯ್ದೇ ಇರ್ತೈತ್ರಿ. 8 ದಿನದಾಗ ಬಂದ್ ಕಿಶಂದ್ರ 1 ವಾರದಾಗ ಬಂದು 20,000 ಕೊಟ್ರ ಆಟೋ ಕೊಡ್ತೇವು. 8 ದಿನ ಮುಂದ 1 ದಿನ 2 ದಿನ ಆದ್ರೆ ಅದಕ್ 1,000 ರೂಪಾಯಿ ಬಡ್ಡಿ.
ಈ ತರ ಇಟ್ಟಿದ್ದಾರೆ ಗುರುಗಳೇ. ಅವ್ರು ಇಟ್ಟು 8 ದಿನದಾಗ ನಾ 11 ದಿನದಾಗ ನಾ ಹೋಗಿನಿ ಗುರುಗಳೇ. ಅವ ಏನಂತ ಇದ್ದಾನೆ, 20,000 ರೂಪಾಯಿ ನಿನ್ ಗಂಡ ತಗೊಂಡಿದಾನಮ್ಮ, 20,000 ರೂಪಾಯಿಗೆ ಈಗ 8 ದಿನ ಆಗಿದೆ, ನೀನ್ 30,000 ರೂಪಾಯಿ ಕೊಟ್ಟು ಬಳಕೆ ನಾ ಆಟೋ ಚಾವಿ ಕೊಡ್ತೀನಿ ನಿನ್ಗೆ, 30,000 ರೂಪಾಯಿ ನೀ ತುಂಬು ನನ್ ಕೈ ಇಲ್ಲಿಡು, ನಿನ್ಗೆ ನಾ ಆಟೋ ಚಾವಿ ಕೊಡ್ತಾ ಇದೀನಿ. ಎಷ್ಟು ಹೇಳಿದ್ರು ಆ ಮನುಷ್ಯ ಕರುಣೆನೆ ಬರ್ತಾ ಇಲ್ಲ ಗುರುಗಳೇ. ನಾನು ಹೇಳ್ತಾ ಇದೀನಿ, ನೋಡಪ್ಪ ನನ್ ಗಂಡ ಮನೆಗೆ ಬಂದಿಲ್ಲ, 15 ದಿನ ಆಯ್ತು, ನಾವು ಎಲ್ಲಿದ್ದಾನೋ ಏನ್ ಮಾಡ್ತಾ ಇದ್ದಾನೋ ನನಗ್ ಗೊತ್ತಿಲ್ಲ. ಮನ್ಯಾಗೆಲ್ಲ ಚಿಕ್ಕ ಮಕ್ಳು ಇದಾವೆ, ನಾನು ಕೊರಳಲ್ಲಿರೋದು ಮಾಂಗಲ್ಯ ಚೈನು ಕಿವಿಯಲ್ಲಿ ಎಲ್ಲ ಹುಚ್ಚಿಟ್ಟು ಹೋಗಿದ್ದೆ ಗುರು. ಅವ್ರ ಚಿಕ್ಕಪ್ಪನ ಮಗ ಹೇಳಿದ್ದ, ಈ ತರ ಅದಾರ ಅವ್ರು, ನೀವ್ ಏನಿದು ಕೊರಳನ್ನು ಕಿವಿಯಂದು ತೆಗೀರನು ಮನ್ಯಾಗ ಇಟ್ಟೇ ಹೋಗಿದ್ದೆ ಗುರು. ನನ್ನ ಹತ್ರ ಒಂದ್ 20,000 ರೂಪಾಯಿ ನಾನು ಸಂಘ ಕಟ್ಟಿದೆ, ಸಂಘದಲ್ಲಿ ದುಡ್ಡು ಬಂದಿತ್ತು, ಆ ದುಡ್ಡು ತಗೊಂಡು ಹೋಗಿದ್ದೆ ನಾವು. ಅವನ್ ಆ ಮನುಷ್ಯನಿಗೆ ಎಷ್ಟು ಹೇಳ್ತಾ ಇದೀನಿ, ಇಲ್ಲಪ್ಪ ನನ್ನ ಹತ್ರ ಇಷ್ಟ ದುಡ್ಡಿರೋದು 20,000, ನನ್ ಗಂಡ ಬಂದ್ರಂದ್ರು ನಾನ್ ಆದ್ರೆ ಹುಡ್ಲಕ್ ಹಾಕ್ತೀನಿ, ಅವ್ರು ಇಟ್ಟು ನಿಮ್ ಹತ್ರ ಇಟ್ಕೊಂಡು ಆಟೋ ಇಟ್ಟು ದುಡ್ಡು ಒಯ್ದವ್ರೆ ನಮ್ ಹತ್ರ ಇಲ್ಲ, ಅವ್ರು ನಮ್ ಗಂಡ ನನ್ ಮನೆಯಾಗೆ ಇಲ್ಲ, ನಾನು ಬೇರೆ ಕಡೆ ಸಾಲ ಮಾಡಿ ತಗೊಂಡ್ ಬಂದಿದೀನಿ. ಆ ಆಟೋ ಮಾಲಕ್ ಮನೆಗ್ ಬಂದ್ ಜಗಳ ಮಾಡ್ತಿದ್ದಾನೆ, ದಿನಾಲು ನಾನು ಉಳ್ಳು ಕೊಡ್ತಿಲ್ಲ, ಅದಕ್ಕಂದ್ ನಾ ಬಂದಿನಿ. ನೀನು ಇಷ್ಟು 20,000 ರೂಪಾಯಿ ತಗೊಂಡು ಆಟೋ ಚಾವಿ ಕೊಡು ಅಂದ್ರೆ 1 ರೂಪಾಯಿ ನಾ ಕೊಟ್ಟದೇ ಇಲ್ಲ. 8 ದಿನ ಆಗಿದೆ, 8,000 ಬಡ್ಡಿ ಆಗಿದೆ. ಫಸ್ಟ್ ರೊಕ್ಕ ಕೊಟ್ರೆ ನಾ ಆಟೋ ಚಾವಿ ಕೊಡ್ತೀನಿ. ಅವನಿಗೆ ಕೈ ಕಾಲ್ ಬಿದ್ದು ಅಪ್ಪ ಎಣ್ಣ ಅಂದು ಮಾಡಿ ಸಂಜೆ 4 ಗಂಟೆ 5 ಗಂಟೆ ಆಯ್ತು ಊರ್ಗಳ ಮನುಷ್ಯ ಕರೆಸ್ತಾನೆ ಇಲ್ಲ. ಹಾಗ ಈಗ ಮಾಡಿ 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 ಲಾಸ್ಟಿಗೆ 25,000 ರೂಪಾಯಿ ಕೊಟ್ರೆ ಕೊಡ್ತೀನಿ, ಇಲ್ಲ ಕೊಡಂಗಿಲ್ಲ ಅಂತ ಒಂದ್ ಕಿಶನ್ 20,000 ರೂಪಾಯಿ ನಾನು ಬಲ್ಲಾಕಿದ್ರು ಕೊಟ್ಟ ಕಿಶನ್ ಆಟೋ ಚಾವಿ ಕೊಟ್ಟ. ಆಟೋ ಚಾವಿ ನಮ್ದು ಅವ್ರ ಕಾಕನ್ ಮಗನಿಗೆ ಅಂದೆ ಕೊಡ್ ಬರ್ರಿ ಅವ್ರ ಮಾಲಕರಿಗೆ ಅನ್ನೋ. ಅವ್ ಹೋಗಿ ಕಿಶಂದ್ರ ಮಾಲಕರಿಗೆ ಚಾವಿ ಒಯ್ದ್ ರಿಕ್ಷಾ ಒಯ್ದ್ ಕಿಶಂದ್ರ ಅವ್ನಿಗೆ ಕೊಡ್ ಬಂದ್ರಿ. ನಮ್ ಮನೆಯವ್ರು ಆಟೋ ತಂದು ಬಿಡಿಸಿ ಆಟೋ ಮಾಲಕ ಕೊಡ್ ಬಂದ್ರ ಅವ್ರ ನಮ್ ಮನೆಯವ್ರು ಒಂದು ಫೋನ್ ಇಲ್ಲ ಗುರುಗಳೇ. 11 ದಿನ ಆದ್ರೂ ಇಲ್ಲಿ ಇದ್ದೀನಿಲ್ಲ, ಹೀಗಿದ್ದೀನಿ, ಏನ್ ಒಂದ್ ಫೋನ್. 25,000 ಎಲ್ಲಿಂದ ತಂದ್ರಿ? ನನ್ ಹತ್ರ ಇದ್ದು ಗುರು, ನಾ ಕೆಲ್ಸಿಗೆ ಹೋಗ್ತಿದ್ದೆ ಗುರುಗಳ. ಕೆಲ್ಸದಿಂದ ನಾ ಕೂಡಿಸಿ ಎಲ್ಲ ಅವ್ರ ನಮ್ಮ ಮನೆಯವ್ರಿ ಕೊಟ್ಟ ಕರಿನು ಎಲ್ಲಾ ಮನೆ ನಡೆಸಿ ಹಿಂಗೆಲ್ಲ ಹಿಂಗ್ ಬಾಳ ಮಾಡಿ ಇಟ್ಟಿದ್ದೆ ಗುರುಗಳು. ನಾನು ಸಂಘ ತುಂಬ್ತಿದ್ದೆ ಗುರುಗಳ. ಸಂಗಿನ ದುಡ್ಡು ಬಂದಿತ್ತು ನನ್ ಹತ್ರ ಇತ್ತು, ಹಂಗೆ ಕೂಡಿಟ್ಟಿದ್ದೇನ. ಮತ್ ಈ ತರ ಅವ್ರ ದಿನಾಲು ಆಟೋ ಮಾಲಕ್ ಬಂದ್ ದಿನಾಲು ಕೇಳೋದು ಮಾಡಿದ್ರು, ಈ ತರ ಮಾಡ್ಬೇಕಂದ್ರ ಹೋಗಿ ಕಿಶಂದ್ರ ಕೊಟ್ಟು ಅವ್ರ ಆಟೋ ಅವ್ನ ಮಾಲಕ್ ಕೊಡ್ ಬಾ ಅಂತ ಹೇಳಿ ಅವ್ರ ಚಿಕ್ಕಪ್ಪನ ಮಗನಿಗೆ ಹೇಳಿ ನಾನ್ ಮನಿಗ್ ಬಂದೆ ಗುರುಗಳು. ಮನಿಗ್ ಬರ್ಬೇಕಾದ್ರೆ ಸಂಜೆ 5 ಗಂಟೆ ಆಗಿತ್ತು. ಮನೆಯಾಗ ಮಕ್ಳು ಸ್ಕೂಲಿಂದ ಬಂದಿವ್, ಎಲ್ಲಿ ಹೋಗಿದ್ ಮಮ್ಮಿ ಅಂತ ಕೇಳಿ, ಈ ತರ ಮಾಡಿದನಪ್ಪ ನಿಮ್ಮಪ್ಪ, ಆಟೋ ಜಗಳ ಮಾಡ್ತಾ ಇದಾರ, ಅಂಕಲ್ ಬಂದು ಬಿಡಿಸ್ಕೊಡ್ಲಿಕ್ ಹೋಗಿದೆ ಅಂತ ಹೇಳಿದೆ. ಇವ್ ನಮ್ ಮನೆಯವ್ರು 11 ದಿನ ಆಯ್ತು ಗುರುಗಳೇ, 8 ದಿನ 11 ದಿನ ಆಯ್ತು, 20 ದಿನ, 1 ತಿಂಗಳು ಒಂದು ಫೋನ್ ಕಾಲ್ ಮಾಡಿಲ್ಲ ಗುರುಗಳೇ. ನನ್ ಮಕ್ಳು ಹೇಗಿದ್ದಾವೆ, ನನ್ ಹೆಂಡತಿ ಹೇಗಿದ್ದಾವೆ, ನಾನು ಈ ತರ ಆಟೋ ಇಟ್ಟು ಮಾಡಿ ಓಡ್ ಬಂದಿದ್ದೆ, ಒಂದು ಫೋನ್ ಕಾಲ್ ಮಾಡ್ಲಿಲ್ಲ ಗುರುಗಳೇ. 25,000 ಕೊಟ್ಟು ಆಟೋ ಬಿಡಿಸಿ ಆಟೋ ಮಾಲಕ್ ಕೊಟ್ಟು ನಾ ಕೆಲಸ ಮಾಡಿ ನನ್ ಮಕ್ಕಳಿಗೆ ಹೊತ್ತಿಗೆ ಹಾಕಿ ಸ್ಕೂಲಿಗೆ 1 ದಿನ ಫೋನ್ ಮಾಡ್ಲಿಲ್ಲ ಗುರು. ಈ ತರ ಮಾಡಿ ಮಾಡಿ 3 ತಿಂಗಳ ಮೇಲೆ ಫೋನ್ ಮಾಡಿದ್ರು ಗುರು. 3 ತಿಂಗಳ ಮೇಲೆ ಫೋನ್ ಮಾಡಿದ್ರು. 3 ತಿಂಗಳಾದ್ಮೇಲೆ ಅವ್ರು ಫೋನ್ ಮಾಡಿದ್ದಾರೆ ಗುರುಗಳು. ನಮ್ಮ ಅತ್ತೆಗೆ ಫೋನ್ ಮಾಡಿದ್ದಾರೆ, ನಾ ಈ ತರ ಇದ್ದೀನಿ, ಇಲ್ಲಿ ಹುಬ್ಳಿಗ್ ಹೋಗಿದ್ದಾರೆ ಗುರುಗಳೇ. ಹುಬ್ಳಿಗ್ ಹೋಗಿ ನಾ ಹಿಂಗಿಂತಲ್ಲಿ ಇದ್ದೀನಿ, ನಾ ಬರ್ತೀನಿ. ನಮ್ಮ ಅತ್ತೆ ಏನಂದು ಬಾಪ ಮತ್ ಫೋನ್ ಅದ್ ಮಾಡ್ಲಿಕ್ ಬರ್ಲಾ ನಿನ್ಗ, ನಮ್ಮ ಅತ್ತೆ ಬೈದಾಳ್ರಿ. ಭಯನ ಇಲ್ಲ ಬರ್ತೀನಿ ಬಾ. 3 ತಿಂಗಳ ಆದ್ಮೇಲೆ ಬಂದ್ರಿ ಇವ್ರು. ಬಂದ್ ಬಳಕ ಎಲ್ಲಾರು ಕೂಡಿ ಮಾಡಿ ನಮ್ ತವ್ರ ಮನೆ ನಮ್ಮ ಅಪ್ಪ ನಮ್ಮ ಅಣ್ಣ ಎಲ್ಲಾರು ಬಂದ್ರು. ಹಿಂಗ್ ಬಂದಾರ ನಮ್ಮ ಅಪ್ಪ ನಮ್ಮ ಅಣ್ಣ ಏನಂದ್ರು, ನೀ ಈ ತರ ಮಾಡಿ ಹೋಗಿ, ಈ ತರ ಆಕಿಗೆ 2 ಮಕ್ಳು ಇದಾವೆ, ಈ ತರ ಇಂತ ಸಿಟಿಯಲ್ಲಿ ಆಕಿ ಹ್ಯಾಂಗ್ ಬದುಕ್ಬೇಕು, ನೀ ಇಟ್ ಸಾಲ ಮಾಡಿ ಮಂದಿ ಆಟ ಆಡ ಇಟ್ಟು ಜೂಜಾಡಿ ನೀ ಈ ತರ ಮನಿ ಬಿಟ್ಟು 3 ತಿಂಗಳು ಹೋಗೋಣ, ಆ ಹೆಣ್ಮಗಳು ಹೆಂಗ್ ಬದುಕ್ಬೇಕಪ್ಪ, ಈ ತರ ಮಾಡೋದಿದ್ರೆ ನೀ ಯಾಕೆ ಮದ್ವಿ ಮಾಡ್ಕೊಂಡಿ ಅಂತ ಕೇಳಿದ್ರಿ ನಮ್ಮಪ್ಪ. ನೀ ಮದ್ವಿ ಮಾಡ್ಕೊಂಡ್ರೆ ಹೀಗೆ ಇರ್ಬೇಕು, ಯಾಕೆ ನಮ್ಮ ಬಡವ್ರ ಹೆಣ್ಮಕ್ಳು ಕುತ್ತಿಗೆ ಕೊಯ್ದಿ ಅಂತ ನಮ್ಮ ಅಪ್ಪ ತುಂಬಾ ಬಿಟ್ಟು ಗುರುಗಳೇ. ನಮ್ಮ ಮಗಳು ನಮ್ಮ ಮನ್ಯಾಗ ವಜ್ಜಾಗಿಗಳು
ನಾವೇನ್ ನಿಮ್ ಮನಿ ತಕ ಬಂದಿದೇವ್ ಕೂಡ್ತೇವ ಅಂತ ಯಾಕೆ ನಮ್ ಬಡವ್ರ ಮಕ್ಳು ಕುತ್ತಿಗೆ ಕೊಯ್ದಿ ಇಷ್ಟಾದ್ರೂ ಬಿ ನಮ್ ಮಗು ಮದ್ವೆ ಆಗಿ 10 ವರ್ಷ, ಇವತ್ ನಮ್ ಮದ್ವೆ 12 ವರ್ಷ ಆಯ್ತು ಗುರುಗಳು. 10 ವರ್ಷ ಆದ್ರೂ ಬಿ ನಮ್ ಮಗು ಒಂದಿನ ನನ್ ಗಂಡ ಈ ತರ ಇದ್ದಾನೆ, ಜೂಜ್ ಆಡ್ತಾನೆ, ಈ ತರ ಸಾಲ ಮಾಡಿ ಮಡಿ ಬಿಟ್ಟು ಹೋಗ್ತಾನೆ, ನನಗ್ ತ್ರಾಸ್ ಕೊಡ್ತಾನೆ, ಕುಡಿತಾನೆ, ನಮ್ ತಂದ್ ಹಾಕಲ್ಲಂತ ಒಂದಿನ ನಮ್ ಮಗಳು ನಮಗೆ ಹೇಳಿಲ್ಲ. ನೀ ಯಾಕೆ ನನ್ ಮಗಳಿಗೆ ತ್ರಾಸ್ ತಗೋತೀವಿ, ನನ್ ಮಗಳು ನನ್ ಮನ್ಯಾಗ ಇವತ್ತಾಗಿಳು, ನೀ ಈ ತರ ಯಾಕೆ ಇನ್ನೊಬ್ರು ಹೆಣ್ಮಕ್ಳು ಕುತ್ತಿಗೆ ಕೊಯ್ದು ಈ ತರ ಮನಿ ಬಿಟ್ಬಿಟ್ಟು ಹೋಗಿ ಒಂದಿನ ಒಂದ್ ಮನುಷ್ಯ ಮನಿಗ್ ಬರ್ಲಿಲ್ಲ ಅಂದ್ರೆ ಗುರುಗಳೇ ಇಡೀ ರಾತ್ರಿ ನಿದ್ದೆ ಮಾಡಲ್ಲ. ಯಾಕೆ ಬಂದಿಲ್ಲ? 3 ತಿಂಗಳು ನನ್ ಗಂಡಂದು ರಾತ್ರಿ ಹಾದಿ ನೋಡಿದ್ವಿ ಗುರುಗಳ. ಇವತ್ ಫೋನ್ ಮಾಡ್ತಾನೆ, ನಾಳೆ ಬದುಕಿದ್ದಾನು ಸತ್ತಿದ್ದಾನು ಒಂದು ಗೊತ್ತಿಲ್ಲ ಗುರುಗಳೇ. ಇಡೀ ರಾತ್ರಿ ಎಲ್ಲ ಒಂದ್ ನೆನಪ ಏನೇನೋ ನೆನಪಾಗ್ತೀವಿ ಗುರುಗಳೇ. 3 ತಿಂಗಳಾದ್ಮೇಲೆ ಮನೆಗ್ ಬಂದಾಗ ನಮ್ ತಂದೆ ತಾಯಿ ಎಲ್ರು, ನಮ್ಮ ಅಣ್ಣ, ನಮ್ ತಮ್ಮ, ಅವ್ರ ಅವ್ವ ಅಪ್ಪ ಎಲ್ರು ಕೂಡಿಸಿ ಕುಂಡ್ರಿಸಿ ಈ ತರ ಮಾಡಿದ್ರಿ ಹಂಗ ನನ್ ಮಗಳಿಗೆ ನಾ ಕರ್ಕೊಂಡ್ ಹೋಗ್ತೀನಿ, ನೀ ಈ ತರ ಮಾಡಿದ್ರೆ ನನ್ ಮಗಳಿಗೆ ಏನಾರ ಆಗ್ಸತ್ತಲ್ಲ ಅಂದ್ರೆ ಹ್ಯಾಂಗ ನನ್ನ ಅಪ್ಪ ಒಯ್ತೀನಿ ನನ್ ಮಗಳಿಗೆ ಏನಾರ ಮಾಡತ್ನಿ ಅಂದ್ರೆ ಎಲ್ರು ಕೂಡಿ ಅನ್ನಂದ್ರು ಇಲ್ರಿ ಹಂಗ ಮಾಡ್ಬೇಡ್ರಿ, ಇದೊಂದ್ಸಲ ಚಾನ್ಸ್ ಕೊಡ್ರಿ, 2 ಮಕ್ಳು ಅದಾವ, ಮಕ್ಳು ಸ್ಕೂಲಿಗೆ ಹೋಗ್ತಾವ, ಇದು ಮಹಾರಾಷ್ಟ್ರ ಅದು ಕರ್ನಾಟಕ, ಇಲ್ಲಿ ಮಕ್ಳು ಅಲ್ಲಿ ಒಯ್ದು ಇಟ್ಕೊಂಡ್ ಕೂತ್ರಿ ಅಂದ್ರ ಮಕ್ಳು ಸ್ಕೂಲ್ ಹಾಳಾಗ್ತದ, ಅವ್ರ ಭವಿಷ್ಯ ಹಾಳಾಗ್ತದ, ಇವಾರೆ ಹಾಳಾಗ್ಯಾನ ಮಕ್ಳು ಬೇರೆ ಚಲೋ ಆಗ್ಲಿ ಅಂತೆಲ್ಲ ಹೇಳಿ ಮಾಡಿ ನಾವೆಲ್ಲಾ ಇದ್ದೇವು ಕೇಳ್ತೇವ್ ಹಂಗ ಮಾಡ್ಬೇಡ್ರಿ ಅಂತೆಲ್ಲ ಹೇಳಿ ಕೇಳಿ ಮಾಡಿ ಬಿಟ್ಟು ಹೋದ್ರಿ ಗುರುಗ. ಬಿಟ್ಟು ಹೋದ್ಮೇಲೆ ಒಂದ್ 5-6 ತಿಂಗಳು ಸರಿ ಇದ್ರು ಗುರುವ. 5 ತಿಂಗಳ ಏನು ಆಡೋದು ಕುಡಿಯೋದು ಅಂತದ್ ಏನು ಮಾಡ್ಲಿಲ್ಲ. ಎಲ್ಲ ಬೇರೆ ಕಡೆ ಒಂದ್ ಇಂತ ಫ್ಯಾಕ್ಟ್ರಿನಾಗೆ ನಮ್ ಟವಲ್ ಫ್ಯಾಕ್ಟ್ರಿನಾಗೆ ಕೆಲ್ಸಿಗೆ ಹೋಗ್ತಿರು ಗುರುವ. ಸರಿ ಇದ್ರು ಮತ್ತೆ 5-6 ತಿಂಗಳಾದ್ಮೇಲೆ ಮತ್ತೆ ಅದೇ ಗುರುವ. ಮತ್ತೆ ಚಾಲುನೆ ಸುಜಾಡೋದು, ಸಾಲ ಮಾಡೋದು, ಕುಡಿದು ಬರೋದು, ರಾತ್ರಿ 1 ಗಂಟೆ 2 ಗಂಟೆ ಯಾವಾಗ ಬೇಕಾವಾಗ ಬರೋದು. ಒಂದೊಂದ್ ದಿನ ಇಡೀ ರಾತ್ರಿ ಮನೆಗೆ ಬರೋದಿಲ್ಲ, 2 ದಿನ ಮನೆಗ್ ಇದೇ ಊರಲ್ಲಿ ಇದ್ರು ಈ ಮನುಷ್ಯ ಈ 4 ದಿನ ಮನೆಗ್ ಬರಲ್ರಿ ಗುರು. ಇದೇ ಊರಲ್ಲಿ ಇದ್ರೆ 4 ದಿನ 5 ದಿನ ಮನೆಗೆ ಬರಲ್ಲ ಗುರು. ಮತ್ತೆ ಚಾಲು ಆಯ್ತು ಗುರುಗಳು, ಮತ್ತೆ ಆಡೋದು ಮಾಡೋದು ಈ ತರ ಮಾಡಿ ಮತ್ತೆ ಸಾಲ ಮಾಡೋದು, ಇದೇ ತರ ಮಾಡೋದು. ನಾನು ಈ ತರಾನೇ ಹೀಗೆ ಮಾಡ್ಲಿಗತ್ತಂದ್ರ ಮಕ್ಳ ಜೀವನ ಹೆಂಗ, ನೀ ದುಡಿದು ತಂದ್ ಹಾಕೋದು ಇಲ್ಲ, ಮತ್ ಸಾಲ ಮಾಡಿ ಕಿಸಿಂದ್ರ ಮನಿ ಬಿಟ್ಟು ಹೋಗೋದು, ಸಾಲಗಾರ ಬಂದ್ ಮನಿ ಮುಂದ್ ಜಗಳ ಮಾಡೋದು. ನಮ್ಗಿಲ್ಲಿ ನಮ್ದು ಮನಿ ಹಂಗಿದೆ ಗುರುಗಳಂದ್ರೆ ಹಿಂಗ ಇದು ಇದೆ, ವಾಡ ಅಂತಾರೆ ಈ ಕಡೆ, ನಿಮ್ ಕಡೆ ವಟಾರ ಅಂತಾರೆ ಗುರುಗಳು. ವಟಾರ ತರ ಇದೆ ನಮ್ ಮನೆ. ಅಲ್ಲಿರೋದು ಎಲ್ಲಾ ಅಕ್ಕಪಕ್ಕದಲ್ಲಿ ಜನ ಇದಾರೆ. ಏನಾದ್ರೆ ಎಲ್ಲಾ ಮಾತಾಡಕ್ ಬರಲ್ಲ, ಏನಿಲ್ಲ, ನೀ ಈ ತರ ಮಾಡಿದ್ರೆ ನಾವ್ ಹೇಗ್ ಮಾಡ್ಬೇಕು, ಚೆನ್ನಾಗಿರ್ತೇನಿಲ್ಲ, ಇಲ್ಲ ಚಲೋ ಇರ್ತೀನಿ, ನಾ ಚಂದ ಮಾಡ್ತೀನಿ ಅದೇ ಹೇಳೋದು. ಬರೇ ಸುಳ್ಳು ಗುರುಗಳು. ಎಷ್ಟು ಸುಳ್ಳು ಮಾತಾಡ್ತಾರೆ ನಮ್ಮ ಮನೆಯವರು, ಅಷ್ಟು ಸುಳ್ಳು ಮಾತಾಡ್ತಾರೆ. ಆಯ್ತು ಈಗ ಏನಿದೆ ಅಥವಾ ಏನಾಯ್ತು ಮೇನ್ ವಿಚಾರಕ್ಕೆ ಬಾ. ಏನಾಯ್ತು ಈಗ ಏನಿದೆ ಅದನ್ನೇ ಹೇಳು. ಈಗ ನೋಡ್ರಿ ಗುರುಗಳು ಎಲ್ಲಾ ಅಷ್ಟೆಲ್ಲಾ ಆಯ್ತ್ರಿ, ಮಾಡ್ತ್ರಿ, ನಮ್ದು ಎಲ್ಲಾ ಹೀಗ್ ಮಾಡ್ತೀನಿ, ಚಲೋ ಇರ್ತೀನಿ ಅನ್ನೋದು. ಮತ್ತೆ ವರ್ಷನಾಗ 4 ತಿಂಗಳು ಸರೋ ಇರೋದ್ರಿ, ಮತ್ತೊಂದ್ 4 ತಿಂಗಳಾಗ ಮತ್ತ ರೊಕ್ಕ ಜೂಜಾಡೋದು, ಸಾಲ ಮಾಡೋದು, ಇದೇ ಮಾಡೋದ್ರಿ. ಮನಿಗ್ ತಂದ್ ಹಾಕೋದಿಲ್ಲ, ಮಕ್ಳನ್ನೆಲ್ಲ ಹೆಣ್ತನದಿಲ್ಲ, ಏನು ಇಲ್ರಿ ಗುರುಗಳು. ಬರೇ ಜೂಜಾಡೋದು. ನಾ ಇಷ್ಟ ಹೇಳಿನ್ರಿ ಗುರುಗಳು, ಅದ್ರಾಗ ಯಾರು ಮುಂದ್ ಬಂದಿಲ್ಲಪ್ಪ. ಜೂಜಾಡಿ ಎಲ್ಲ ಹಾಳಾಗಿದ್ದಾರೆ, ಸಂಸಾರ ಎಲ್ಲ ಬರ್ಬಾದಾಗಿದೆ. ಕಷ್ಟಪಟ್ಟು ದುಡಿ, ನೀವು ಒಂದ್ ವಿಡಿಯೋ ನೋಡಿದೆ ಗುರುಗಳು ನಮ್ಮ ಮೊನ್ನೆ, ನೀವು ಅದು ಇದು ಜಿಮ್ ಅಲ್ಲಿ ಒಂದ್ ವಿಡಿಯೋ ಮಾಡಿದಿರಲ್ಲ, ಅದು ನೋಡಿ ನಾ ಇಷ್ಟ ಹತ್ತಿದೀನಿ ಗುರುಗಳು. ನಾವ್ ತುಂಬಾ ಬಿಟ್ಟಿದೀನಿ. ಅದು ನಮ್ಮ ಮನೆಯವ್ರಿಗೆ ತೋರಿಸಿದೆ ಗುರುಗಳು, ತಿನ್ನೋದು ಕೇಳಪ್ಪ, ಯಾರು ಜೂಜಾಡಿ ಮುಂದ್ ಬಂದಿಲ್ಲ, ಎಲ್ಲಾ ಹಾಳಾಗಿದ್ದಾರೆ ಸಂಸಾರ, ಹಿಂಗ್ ಮಾಡ್ಬೇಡ, ಇದು ಸರಿ ಕೇಳ. ಏನು ಮನಸ್ಸೆ ಕೇಳ್ತೀನಿ ಗುರುಗಳು, ತಲೆನೇ ಇಟ್ಕೊಳಲ್ಲ. ಈಗ ಕೇಳೋದು ಬಿಟ್ಬಿಡು. ಈ ತರ ಮಾಡಿದ್ರೆ ಮಕ್ಳ ಜೀವನ ಹೆಂಗ, ಮಕ್ಳಿಗೆ ನೀ ತಂದು ಹಾಕುದಿಲ್ಲ, ಏನಿಲ್ಲ, ಹ್ಯಾಂಗ್ ಬದುಕ್ಬೇಕು ನಾವು? ಇಲ್ಲ, ನಾ ಸರಿಯಾಗಿರ್ತೀನಿ, ಇಷ್ಟೆಲ್ಲಾ ಹೇಳ್ತೀನಿ ಗುರುಗಳು. ಹೇಳಿ ನಾನು ಕೆಲ್ಸಿಗೆ ಹೋಗ್ತೀನಿ, ಮತ್ತೆ ಅದೇ ತರನೇ ಮನೆಗ್ ಬರೋದಿಲ್ಲ,
ಒಂದ್ ವಾರ ಆದ್ಮೇಲೆ ಸಂಬಳ ಕೊಡ್ತಾರೆ ಗುರುಗಳು ನಂಬಲ್ಲಿ. ಒಂದ್ ವಾರ ಆಯ್ತು ಅಂದ್ರೆ ಸಂಬಳ. ಒಂದ್ ವಾರ ತನ ಕೆಲ್ಸ ಮಾಡೋದು ಗುರುಗಳು. ಒಂದ್ ವಾರ ಆದ್ಮೇಲೆ ಸಂಬಳ ಬರುತ್ತೆ. ಮಂಗಳವಾರ ಸಂಬಳ ಕೊಡ್ತಾರೆ. ಸಂಬಳ ತಗೊಂಡು ಹೋಗ್ಬಿಡೋದು ಗುರುಗಳೇ. ಮನೆಗೆ ಬರೋದಿಲ್ಲ ಸಂಬಳ ತಗೊಂಡು. ನಾನ್ ಇನ್ನ ಬಂದಿಲ್ಲ ಅಂತ ಹಾಗೆ ನಾವು ಒಂದ್ ವಾರ ಆದ್ಮೇಲೆ ಸಂಬಳ ತಗೊಂಡು ಹೋದ್ರು ಅಂದ್ರೆ ಮತ್ ಅವ್ ಎಲ್ಲಾ ದುಡ್ಡು ಎಲ್ಲಾ ಆಡಿ 4 ದಿನ 5-6 ದಿನ ಆಗನ ಮನೆಗ್ ಬರೋದು. ಎಲ್ಲಿ ಹೋಗಿರಿ ನಾನು ಇಲ್ಲ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಪುಣ್ಯಕ್ ಹೋಗಿದ್ದ ದೋಸ್ತರ ಬಳಿ ಹೋಗಿದ್ದ. ಆಯ್ತು ಈಗೇನಿದೆ ಅದನ್ನ ಹೇಳವ. ಈಗೇನಾಯ್ತು? ಈಗ ಇದಾರ ಇಲ್ವಾ? ಏನ್ ಮಾಡ್ಕೊಂಡಿದ್ದಾರೆ? ಈ ಪರಿಸ್ಥಿತಿ ಏನಿದೆ ಈಗ? ನೋಡ್ರಿ ಗುರುಗಳ, ಇಷ್ಟೆಲ್ಲಾ ಮಾಡಿ ಮತ್ತೆ ಇಷ್ಟೆಲ್ಲಾ 12 ವರ್ಷ ಐತ್ರಿ ಗುರುಗಳು. ಇದೇ ತರ ಜೀವನ. ನಾನ್ ಕಣ್ಣೀರ ಕೈ ತೊಳಿತಾ ಇದ್ದೀನಿ. ಇವತ್ ನನ್ ಗಂಡ ಸರಿ ಹೋಗ್ತಾನೆ, ನಾಳೆ ನನ್ ಗಂಡ ಸರಿ ಹೋಗ್ತಾನೆ, ಇದೇ ಭರವಸೆಯಿಂದ ನಾ ಜೀವನ ಮಾಡ್ತಿದ್ದೀನಿ ಗುರುಗಳ. ಈಗ ಏನ್ ಮಾಡಿದಾರೆ, ಇವತ್ ಹಿಂದಿಗೆ ಎಣದಿಂದ ಹೋದ್ ಗುರುವಾರ ನಾನು ಎಲ್ಲಾ ಹೇಳಿ ಮಾಡಿ ನಾನ್ ಕೆಲ್ಸಿಗೆ ಹೋಗಿದ್ದೀನಿ ಗುರುಗಳೇ. ಅವರು ಕೆಲ್ಸಿಗೆ ಹೋಗಿದ್ದಾರೆ. ಮಧ್ಯಾಹ್ನ ಮನೆಗ್ ಬಂದಿದ್ದಾರೆ. ಮನೆಗ್ ಬಂದು ಎಲ್ಲಾ ದುಡ್ಡೆಲ್ಲಾ ಹುಡುಕಾಡಿದ್ದಾರೆ ಮನೆ ಎಲ್ಲಾ ಗುರುಗಳೇ. ದುಡ್ಡು ಸಿಕ್ಕಿಲ್ಲ. ನಂದು ಮಾಂಗಲ್ಯ ಚೈನ್ ಇರುತ್ತಲ್ಲ ಗುರುಗಳೇ, ಮಾಂಗಲ್ಯ ಚೈನ್ 1 ತೊಲಿ ಚೈನ್ ಮಾಂಗಲ್ಯ ಚೈನ್ ತೊಗೊಂಡು ಹೋಗ್ಬಿಟ್ಟಿದ್ದಾನೆ ಗುರುಗಳೇ. ಮಾಂಗಲ್ಯ ಚೈನ್ ನಿನ್ ಮನೇಲಿ ಹಾಕಿಟ್ಟಿದ್ದೆ? 2 ಇರ್ತಾವಲ್ಲ ಗುರುಗಳೇ. ಅದು ಮಾಂಗಲ್ಯ ಚೈನ ನನ್ ಕೊರಳಲ್ಲಿ ಒಂದಿದೆ, ಇನ್ನೊಂದು ಕಾರ್ಯಕ್ರಮ ಎಲ್ಲರೂ ಹೋಗ್ಬೇಕು ಹಾಕೊಳಕಂತ ಅದೊಂದು ಎಕ್ಸ್ಟ್ರಾ ಇದೆ ಗುರುಗಳೇ. ಅಂದ್ರೆ ಸ್ವಲ್ಪ ಬೆಲೆ ಬಾಳುವಂತದ್ದು, ಬಂಗಾರದ್ದು ಅಂತ. 1 ತೊಲಿ ಬಂಗಾರ ಇದೆ ಗುರುಗಳೇ. ಮಾಂಗಲ್ಯ ಚೈನ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅದು ತಗೊಂಡು ಹೋಗ್ಬಿಟ್ಟಿದ್ದಾರೆ ಗುರುಗಳೇ 1 ತೊಲಿ. ಈಗಿನ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ. 1 ತೊಲಿ ಚೈನ್ ಇದೆ ಗುರುಗಳೇ. ಅದು ತಗೊಂಡು ಹೋಗಿದ್ ಮನುಷ್ಯ ಇವತ್ತಿಗೂ 8 ದಿನ ಆಯ್ತು. 1 ಫೋನ್ ಇಲ್ಲ, ಏನು ಮನೆಗೂ ಬಂದಿಲ್ಲ ಗುರುಗಳೇ. ಅಂದ್ರೆ ಹೋದ್ ಗುರುವಾರ ತಗೊಂಡೋಗಿರೋದು? ಹೋದ್ ಗುರುವಾರ ತಗೊಂಡು ಹೋಗಿದ್ದಾರೆ. ಅಂದ್ರೆ ಈ ದಿನಕ್ಕೆ 8 ದಿನ ಆಯ್ತು. 8 ದಿನ ಆಯ್ತು ಗುರು. ಫೋನೇ ಮಾಡಿಲ್ವಾ? ಫೋನೇ ಮಾಡಿಲ್ಲ ಗುರುಗಳನ್ನ. ಯಾರ ಹತ್ರ ಹೇಳಿಲ್ಲ ನನ್ ಮಗ್ಗಲ ತೀರ್ಸೋಣ ಅಂತ. ಇಷ್ಟೆಲ್ಲ ಗೊತ್ತಿದ್ದು ನೀನು ಹೇಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದನ್ನ ಅಲ್ಲಿಟ್ಟು ಹೋಗ್ತೀಯಾ? ಅದ್ಯಾವ್ದವ ವಿಶ್ವಾಸ? ಕೇಳಿಸ್ಕೊ, ಗಂಡ ಅನ್ನೋ ಪದವಿ ಬಿಟ್ರೆ ನಂಬಿಕೆ ಇಟ್ಟು ಒಂದು ಬಹುಶಃ ಒಂದೇನು ಮನೇಲಿ ಪಿನ್ನ ಬಿಟ್ಟು ಹೋಗ್ಲಿಕ್ಕೂ ಯೋಗ್ಯನಲ್ಲದ ವ್ಯಕ್ತಿತ್ವ ಅಂತ ಕಳೆದ 12 ವರ್ಷದಿಂದ ಗೊತ್ತಿರ್ಬೇಕಾದ್ರೆ ಅದ್ಯಾವ್ದದು ಏನು ವಿಶ್ವಾಸ ಅಂತ? ವಿಶ್ವಾಸ ಏನು ವಿಶ್ವಾಸ ಅದು? ಇಲ್ಲ ಗುರುಗಳೇ, ನಾ 1 ರೂಪಾಯಿ ಕಾಸು ಮನ್ಯಾಗ ಇಡಲ್ರಿ ಗುರುಗಳ. ನಾ ಎಲ್ಲಾ ನನ್ನ ಹತ್ತೆಲ್ಲ ಇಟ್ಕೊಂಡ್ ಹೋಗ್ತೀನಿ. ಅದು ಮಾಂಗಲ್ಯ ಚೈನ್ ಬಿ ನಾ ಕಬೋರ್ಡ್ ಅಲ್ಲಿ ಬಿ ಇಟ್ಟಿಲ್ಲ, ಎಲ್ಲಿ ಇಟ್ಟಿಲ್ಲ ಗುರುಗಳ. ಈ ಮನುಷ್ಯ ಹುಡುಕಾಡ್ತಾನ, ಸಿಗ್ತದೆ, ಒಯ್ತಾನಂದು. ನಾನು ದೇವ್ರ ಮನೆಯಲ್ಲಿ ಫೋಟೋ ಇರ್ತಾವಲ್ಲ ಗುರುಗಳ, ದೇವ್ರ ಫೋಟೋ ಹಿಂದ್ ಇಟ್ಟಿದ್ದೀನಿ ಗುರುಗಳ. ಇದೊಂದ್ ನಿಜ. ಫೋಟೋ ಹಿಂದ್ ಇಟ್ಟದ್ನು ನಾ ದಿನಾಲು ಕೆಲ್ಸಕ್ ಬಂದಾಗ ದಿನಾಲು ದೇವ್ರ ಕಾಲ್ ಬೀಳ್ಬೇಕಾದ್ರೆ ದಿನಾಲು ನೋಡ್ತಿದ್ದೆ ಗುರುಗಳ. ನಾನು ದಿನಾಲು ಇರ್ತಿದ್ದೀನಿ. ನನಗ್ ಒಂಥರ ಮನಸ್ಸಲ್ಲಿ ಗಂಡ ಅನ್ನೋದು ವಿಶ್ವಾಸನೇ ಇಲ್ಲ ಗುರುಗಳ. ನಾ ಏನ್ ಇದ್ದುದು ದುಡ್ಡು ಕಾಸು ಎಲ್ಲ ನನ್ ಜೊತೆನೆ ಹೋಯ್ತಿದೆ. ಅದು ಮಾಂಗಲ್ಯ ಚೈನಿ ಕೆಲ್ಸಿಗೆ ಹೋಗ್ತೀನಿ 2 ಹಾಕೊಂಡ್ ಹೋದ್ರೆ ಚಲೋ ಅಂತಲ್ಲ. ಅದು ದೇವ್ರ ಮನೆಯಲ್ಲಿ ಫೋಟೋ ಹಿಂದ್ ಇಟ್ಟಿನಿ ಗುರುಗಳು. ಅದು ಅಲ್ಲಿ ನೋಡಿ ಹುಡುಕ್ಯಾಡಿ ಒಯ್ದಿದ್ದಾರೆ ಗುರುಗಳು. ನಾ ಏನ್ ಕಬೋರ್ಡ್ ಅಲ್ಲಿ ಇಟ್ಟಿಲ್ಲ, ಅವನಿಗೆ ತೋರ್ಸಿಟ್ಟಿಲ್ಲ, ಅವನಿಗೆ ಸಿಗೋ ತರ ಇಟ್ಟಿಲ್ಲ ಗುರುಗಳೇ. ದೇವ್ರ ಫೋಟೋ ಇದೆ, ದೊಡ್ಡ ಫೋಟೋ ಹಿಂದ್ ಇಟ್ಟಿದೀನಿ, ಅಲ್ಲಿ ತಗೊಂಡ್ ಹೋಗಿದ್ದಾರೆ ಗುರುಗಳು. ಈ ಮಕ್ಳದ್ ಖರ್ಚು ಎಲ್ಲ ಯಾರು ನೋಡ್ಕೊಳ್ತಾರೆ? ಯಾರು ಇಲ್ಲ ಗುರುಗಳೇ. ನಾವ್ ದುಡಿಬೇಕು, ತಿನ್ಬೇಕು. ಅಂದ್ರೆ ಗಂಡ ತಿಂಗಳಿಗೆ ಒಂದು ಅಂದಾಜು ತಿಂಗಳಿಗೆ 30 ದಿನ ಅಂದ್ ಆ 30 ದಿನದ ದುಡಿಮೆಯಲ್ಲಿ ಎಷ್ಟು ಕೊಡ್ತಾನೆ? ತಿಂಗಳಿಗೆ ಎಷ್ಟು ಕೊಡ್ತಾನೆ ನಿನಗೆ? ಕೊಡ್ತಿದ್ದ ಹಿಂದೆ? ಕೊಡ್ತಾರೆ ಗುರುಗಳೇ. ಈ ತಿಂಗಳು ಕೊಟ್ರಲ್ಲ ಗುರುಗಳೇ, ಮುಂದಿನ ತಿಂಗಳು ಕೊಡೋದಿಲ್ಲ. ಮತ್ತ ಅಲ್ಲ, ಎಷ್ಟು ಕೊಡ್ತಿದ್ರು ಅಂತ ನನ್ನ ಪ್ರಶ್ನೆ ಅಷ್ಟೇ ಇರೋದು. ಎಷ್ಟು ಕೊಡ್ತಿದ್ರು ಗುರುಗಳು? 5,000, 6,000, 7,000 ಹಿಂಗೆ ಇದ್ದಷ್ಟು ಕೊಡ್ತಿದ್ರು ತಿಂಗಳಿಗೆ. ಮಾಡ್ತಿದ್ರ ಅಂದಾಜು ಅವರಿಗೆ 10-12 ಸಾವಿರ ರೂಪಾಯಿ ಇರ್ತಿತ್ತು ಗುರುಗಳೇ ಸಂಬಳ ದುಡಿಮೆ. ಅಂದ್ರೆ ಡ್ರೈವಿಂಗ್ ಕೆಲಸ ಮಾಡಿನಾ?
ಡ್ರೈವಿಂಗ್ ಕೆಲಸ ಮಾಡಿ ಅವ್ರು ಕೆಲಸ ಬಿ ಒಂದು ಕೆಲಸ ಮಾಡ್ತಿರ್ಲ ಗುರುಗಳ ಚೆನ್ನಾಗಿ. ಅದು ಆಟೋ ಬಿಟ್ರು, ಆಟೋ ಬಿಟ್ಟು ಬಾಡಿಗೆ ಆಟೋ, ಸ್ವತಃ ಆಟೋ ಮಾರಿದ್ರು, ಬಾಡಿಗೆ ಆಟೋ ಬಿಡವ. ಎಣ್ಣೆ ಕುಡಿಸ್ತೀನಿ ಅಂದ್ರೆ ಬೇರೆಯವ್ರಿಗೆ ಏನು ಕೆರ ಒತ್ಕೊಂಡು ತಲೆ ಮೇಲೆ ಹೋಗ್ಲಿಕ್ಕೂ ಎಸ್ದವನಲ್ಲ, ಹೌದಲ್ಲ? ಗುರುಗಳು ಕೆಲಸದಲ್ಲಿ ಒಂದೊಂದು ಘನತೆ ಇರಬೇಕು. ಅದು ಚಪ್ಪಲಿ ಹೊಲಿಯೋದಾದ್ರೂ ಕೂಡ ಈತಂದ ಅಂದಲ್ಲ, ಈ ಹೆಂಡಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಬುದ್ಧಿ. ಒಂದ್ ಕೆಲ್ಸ ಸರಿಯಾಗಿ ಮಾಡೋದಿಲ್ಲ ಗುರುಗಳೇ. ಆಟೋ ಡ್ರೈವಿಂಗ್ ಬರುತ್ತೆ, ಡ್ರೈವಿಂಗ್ ಮಾಡೋದಿಲ್ಲ. ಅದೊಂದ್ ತಿಂಗಳು ಮಾಡ್ದ ಬಿಟ್ಟ. ಬೇರೆ ಇಲ್ಲಿ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಲ್ಲ, ಅದು ಬಿಡ. ಒಂದ್ ಕೆಲ್ಸ ಸರಿಯಾಗಿ ಮಾಡಲ್ಲ ಮನುಷ್ಯ ಗುರುಗಳೇ. ಇನ್ನೊಂದ್ ಗುರುಗಳೇ, ಆ ಮನುಷ್ಯನ್ಗೆ ಶಾಂತಿ ಮಕ್ಕಳು ದಬ್ಬಾಗ್ತಾನೆ ಇಲ್ಲ ಗುರುಗಳೇ. ನಾ ಇವತ್ ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ, ನನ್ ಗಂಡ ಇದೇ ವಿಚಾರದಲ್ಲೇ ಇದ್ದೀನಿ ಗುರುಗಳೇ. ಆ ಮನುಷ್ಯ ಬರೀ ಇದನ್ನ ಆಗ್ತಾ ಇದ್ದಾನೆ, ಸರಿ ಹೋಗ್ತಾ ಇಲ್ಲ ಗುರುಗಳೇ. ಯಾರ ಹತ್ರ ಹೇಳಕ್ಕೂ ಆಗಲ್ಲ ಗುರುಗಳೇ. ತಂದೆ ತಾಯಿಗೆ ಹೇಳಿದ್ರೆ ಏನ್ ಮಾಡಕ್ಕಾಗುತ್ತಮ್ಮ, ಇವತ್ತಿನ ನಾಳೆ ಸತಿ ಹೋಗ್ತೀನಿ. 2 ಮಕ್ಕಳು ಇದಾವೆ, ಮಕ್ಕಳಿಗೋಸ್ಕರ ಮಾಡ್ಕೊಂತೀನಿ. ಮಕ್ಕಳಿಂದರೆ ನಿನ್ಗೆ ಸರಿ ಚಲೋ ಆಗ್ಬೇಕು, ಮಕ್ಕಳಿಂದರೆ ಸುಖ ಸಿಗ್ತದೆ. ಮಕ್ಕಳಿಗೆ ಚಲೋ ಶಿಕ್ಷಣ ಕೊಡು, ಚಲೋ ಸಂಸ್ಕಾರ ಕೊಡು, ಮಕ್ಕಳಿಂದರೆ ನಿನ್ಗೆ ಸುಖ ಸಿಗ್ಲಿ. ಆ ಮನುಷ್ಯ ಈ ತರ ಇದಾನೆ, ಏನ್ ಮಾಡಕ್ಕಾಗುತ್ತೆ? ಹನಿ ಬರಲ್ಲ, ಯಾರು ನೋಡಿದಾರೆ ಅಂತಾರೆ ತಂದೆ ತಾಯಿ. ಒಂದಿನ ಮನೆ ಕುಂಡ್ರಂಗಿಲ್ಲ ಗುರುಗಳೇ. ಹುಷಾರಿಲ್ಲ ಅಂದ್ರು ಕೆಲ್ಸ ಮಾಡ್ಬೇಕು. ನಾನ್ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಮನೆ ನಡೆಯಲ್ಲ ಗುರುಗಳೇ. ಮನುಷ್ಯ ಏನೋ ಹುಷಾರ್ ತಪ್ಪು, ಕೆಲ್ಸಕ್ಕೆ ಹೋಗ್ಬೇಕು, ಮಕ್ಕಳಿಗೆ ಹಾಲಿನ ಫೀ ಇದೆ, ಟ್ಯೂಷನ್ ಫೀ ಇದೆ, ಮಕ್ಕಳಿಗೆಲ್ಲ ಇಡೀ ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಎಲ್ಲ ನನಗೆ ಇದೆ ಗುರುಗಳೇ. ಅಲ್ಲವಾ, ನಿಮ್ಮ ಅತ್ತೆ ಮಾವ ಅವರೇನು ಸಹಾಯ ಮಾಡಲ್ವಾ? ಅಂದ್ರೆ ಎಷ್ಟು ಜನ ನಿಮ್ಮ ಗಂಡನ್ ಅಣ್ಣ ತಮ್ಮದಿರು? 3 ಮಂದಿ ಇದ್ದಾರೆ ಗುರುಗಳೇ. ನಿಮ್ಮ ಅತ್ತೆ ಮಾವ ಬೇರೆ ಮಕ್ಳು ಹತ್ರ ಅವರ? ನಮ್ಮ ಅತ್ತೆ ತೀರ್ಕೊಂಡಿದ್ದಾರೆ ಗುರುಗಳೇ. ನಮ್ಮ ಅತ್ತೆ 1 ವರ್ಷ ಆಯ್ತು ತೀರ್ಕೊಂಡು. ಈ ಮಗನ್ ಚಿಂತೆ ಮಾಡಿನೇ ನಮ್ಮ ಅತ್ತೆ ಸತ್ತು ಹೋದ್ರು ಗುರುಗಳೇ. ಈ ಮನುಷ್ಯ 3 ತಿಂಗಳು ಮನೆ ಬಿಟ್ಟು ಹೋಗೋದು ಗುರುಗಳೇ. ಎಲ್ಲಿ ಇರ್ತಿದೋ, ಎಲ್ಲಿ ಬದುಕ್ತಿದೋ, ಎಲ್ಲಿ ಫುಟ್ಪಾತ್ ಮೇಲೆ ಅಲ್ಲಿ ಇಲ್ಲಿ ಸ್ಟೇಷನ್ ಮ್ಯಾಗ ಬಂದ್ಕೊಂಡು ಸಾಯೋ ತರ ಆಗಿ ಮನಿಗ್ ಬರ್ತಿದೆ ಗುರುಗಳೇ. ನನಗೆ ಇರ್ಲಿ ಗಂಡ ತೋರಿಸಿ ನಮ್ಮ ಅತ್ತೆ ಅವ್ರಿಗೆ ಗಂಡ ಇರ್ಲಿ ಮುತ್ತೈದಿ ಭಾಗ್ಯ ಒಂದು ಅಳ್ತಿರುತ್ತೆ. 3 ತಿಂಗಳು ನನ್ ಮನೆಗೆ ಬಂದ್ರೆ ನಮ್ಮ ಮನೆಗೆ ಇಟ್ಕೊಂಡಿದ್ದೀನಿ, ಮನೆಗೆ ಇಟ್ಕೊಂಡು ದವಾಖಾನೆ ಅದು ಇದು ಎಲ್ಲ ಆಸ್ಪತ್ರೆಗೆ ಒಯ್ದು ನೆಟ್ಟಿಂಗ್ ಮಾಡಿ ಒಂದ್ಸಲ ಇದು 3 ತಿಂಗಳು ಆದ್ಮೇಲೆ ಹೋದ ವರ್ಷನೇ ಗುರುಗಳೇ 3 ತಿಂಗಳು ಹೋಗಿದ್ದ. 3 ತಿಂಗಳ ಮೇಲೆ ಅಲ್ಲಿ ಬಳ್ಳಾರಿ ಸ್ಟೇಷನ್ ಮ್ಯಾಗ ಆಗಿತ್ತು. 3 ತಿಂಗಳ ಮೇಲೆ ಫೋನ್ ಮಾಡಿದ್ರು ಗುರುಗಳೇ, ನಾ ಈ ತರ ಆ ಮನುಷ್ಯನ್ ನಮ್ ಮನ್ಯಾಗ ಏನಾಗಿತ್ತು ಗುರುಗಳೇ, ಇಡೀ ಕಾಲು ಇರುತ್ತಲ್ಲ ಮೊಳಕಾಲು ಎಲ್ಲ ಕಾಲೆಲ್ಲ ಸೂಜ್ ಬಂದಿದೆ ಗುರುಗಳೇ. ಸೂಜ್ ಬಂದು ಹೇಳಕ್ಕೂ ಬರ್ತಾ ಇಲ್ಲ, ನಡಿಯಕ್ಕೂ ಬರ್ತಾ ಇಲ್ಲ ಮನುಷ್ಯನ್ಗೆ. ಅಲ್ಲಿ ಬಿದ್ದಲ್ಲೇ ಬಿದ್ದುಬಿಟ್ಟಿದ್ರೆ, ಬಳ್ಳಾರಿ ಸ್ಟೇಷನ್ದಲ್ಲಿ ಬಿದ್ದಲ್ಲೇ ಬಿದ್ದು ಅಕ್ಕಪಕ್ಕದವ್ರೆಲ್ಲ ಈ ತರ ಆದ್ರೆ ನೀ ಸತ್ತ ಹೋಗ್ತೀಯಪ್ಪ, ಮನೆಯವ್ರಿಗೆ ಫೋನ್ ಮಾಡು ಬಂದ್ ಕರ್ಕೊಂಡ್ ಹೋಗ್ತಾರೆ ಅಂತ ಹೇಳಿ ಅಕ್ಕಪಕ್ಕ ನಂಬರ್ ಇದೆ ಕೊಡು ಅಂದಂಗ ನಂಬರ್ ಹೇಳಿದಾರೆ. ರೈಲ್ವೆ ಸ್ಟೇಷನ್ ಇರುತ್ತಲ್ಲ ಸರ್, ಬಳ್ಳಾರಿ ಅಲ್ಲಿ ಕುಡಿದು ಬಿದ್ದಿರೋದಾ? ಕುಡುದಲ್ರಿ ಗುರುಗಳ, 3 ತಿಂಗಳಾಯ್ತು ಹೋಗಿದಾರೆ ಮನೆ ಬಿಟ್ಟು. ಅದೇ ಏನಕ್ಕೆ? ಅದು ಏನಾಗಿದೆ ಗೊತ್ತಿಲ್ಲ ಗುರುಗಳೇ. ಕಾಲೆಲ್ಲ ಸೂಜ್ ಬಂದಿದೆ, ಹೇಳಕ್ಕೆ ಬರ್ತಾ ಇಲ್ಲ, ನಡೆಯಕ್ ಬರ್ತಾ. ಚೆನ್ನಾಗಿದ್ದ ಕಾಲದಲ್ಲಿ ನಡ್ಕೊಂಡು ಮನೆಗ್ ಬರ್ಬೇಕಿತ್ತು, ಅಲ್ಲಿ ಬಿದ್ದಿದ್ದಾನೆ ಅಂದ್ರೆ ಕುಡ್ದಿರ್ಬೇಕಲ್ಲ. ಕಾಲ ನಡೆಯಕ್ ಬರ್ತಾ ಇಲ್ಲ ಗುರುಗಳೇ. ಎಲ್ಲ ಸೂಜ್ ಬಂದ್ಬಿಟ್ಟಿದೆ, ಕಾಲೆಲ್ಲ ಉಕ್ಕೊಂಡಿದೆ, ನಡೆಯಕ್ಕೆ ಬರ್ತಾ ಇಲ್ಲ ಮನುಷ್ಯನ್ಗೆ. ಹೇಳಕ್ಕೂ ಶಕ್ತಿ ಇಲ್ಲ, ಮೈಯಾಗ ಅಷ್ಟು ಸಣ್ಣ ಆಗ್ಬಿಟ್ಟಿದ್ದಾರೆ. ನಡೆಯಕ್ಕೆ ಬರ್ತಾ ಇಲ್ಲ, ಕಾಲ ಹೇಳಕ್ಕೆ ಆಗ್ತಾ ಇಲ್ಲ. ಅವ್ರು ಬಾಜುದವ್ರು ನೋಡಿ ಮೊಬೈಲ್ ಅಲ್ಲಿ ನಮ್ ನಂಬರ್ ಹೇಳಿದಾರೆ, ಫೋನ್ ಮಾಡಿದಾರೆ. ಈ ತರ ಇವ್ರು ಯಾರಮ್ಮ, ನಿಮ್ ಮನೆಯವ್ರು ಇದಾರೆ, ಯಾರಿದಾರೋ ಇಲ್ಲೇ ಬಿಟ್ರೆ ಸತ್ ಹೋಗ್ತಾರ ನೋಡಿ, ಆ ತರ ಆಗ್ಬಿಟ್ಟಿದ್ದಾರೆ ಅವ್ರಿಗೆ. ಎಲ್ಲ ಹೇಳಕ್ಕೆ ಏನಾಗಿದೆ ಅಣ್ಣ ಅಂದ್ರೆ, ಏನಿಲ್ಲಮ್ಮ ನಡೆಯಕ್ ಬರ್ತಾ ಇಲ್ಲ, ಅವ್ರಿಗೆ ಹೇಳಕ್ಕೆ ಆಗ್ತಾ ಇಲ್ಲ, ಎಲ್ಲ ಕಾಲೆಲ್ಲ ಉಳ್ಕೊಂಡ್ ಬಿಟ್ಟಿದೆ, ಮೊಳಕಾಲ್ಸ ಬಾತಿದೆ ಕಾಲ, ಹೇಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ರು ಗುರುಗಳೇ. ನನ್ನ ನೀವು ಬಂದ್ ಒಯ್ಯಿರಿ, ಅವ್ರಿಗೆ ಏನಿಲ್ಲ, ಕೂಡಕ್ಕೂ ಆಸರಿಲ್ಲ, ಏನಿಲ್ಲ, ತುಂಬಾ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅಂದ್ರು.
ನಾನು ಏನ್ ಮಾಡಿದೆ, ನಾನ್ ತವ್ರ ಮನೆಗ್ ಹೋಗಿದ್ದೆ ಗುರುಗಳ. ಬ್ಯಾಸ್ಗಿ ಇತ್ತು, ಸಾಲಿ ಕುಸ್ಬರು ಸುಟ್ಟಿತ್ತು. ಅಲ್ಲಿ ನಮ್ ತಮ್ಮ ಎಲ್ಲಾ ಮಾತಾಡಿದ್ರ ಅವ್ರ ಜೊತೆ ಮಾತಾಡೋಣ ಹೋಗಿ ಕಿಶಂದ್ರ ಕಾರ್ ಮಾಡಿ ನಮ್ದು ಮೈದ್ನ ನಮ್ ಮನೆ ನಮ್ ತಮ್ಮ ಎಲ್ಲಾರು ಹೋಗಿ ಕಾರ್ ಮಾಡಿ ಕರ್ಕೊಂಡ್ ಬಂದೆವು ಗುರುಗಳೇ. ಕರ್ಕೊಂಡ್ ಬಂದ್ರಿ ಮನುಷ್ಯ ನನ್ ಗಂಡನ್ ಮನೆ ಗುರುತ ಹಿಡಿದಿಲ್ಲ ಗುರುಗಳೇ. ಆ ತರ ಆಗ್ಬಿಟ್ಟಿದ. ತುಂಬಾ ಹಿಂಗ್ ನೋಡಿದ್ರೆ ವಿಕಾರ ಆ ತರ ಆಗಿದ. ನಾನ್ ನೋಡಿ ತುಂಬಾ ನನ್ಗೆ ಇದು ಅನಿಸ್ತು ಗುರುಗಳು. ಈ ತರ ಮನುಷ್ಯ ಆ ತರ ಆಗಿದ್ರು. ಮತ್ ತಂದು ದವಾಖಾನಿಗೆ ಹೋಯ್ತು, ಎಲ್ಲಾ ಆಸ್ಪತ್ರೆಗೆ ತೋರಿಸಿ 1 ತಿಂಗಳು ತನ ಆರೈಕೆ ಮಾಡ್ದೆ ಗುರುಗಳೇನ. ಇರ್ಲಿ ಗಂಡ ಇದ್ದಾನೆ, ಎಷ್ಟಾದ್ರು ಏನ್ ಮಾಡಕ್ಕಾಗುತ್ತೆ ಅಂತ 1 ತಿಂಗಳು ತನ ಆರೈಕೆ ಮಾಡ್ದೆ. 1 ತಿಂಗಳ ಹೇಳಕ್ಕಾಗ್ತಿರ್ತಿಲ್ಲ, ನಡೆಯಕ್ಕಾಗ್ತಿಲ್ಲ. ಎಲ್ರು ತಂದು ಮನ್ಯಾಗ ಬಿಟ್ಟು ಹೇಳಿ ಮಾಡಿ ಹೋದ್ರು ಗುರುಗಳು. ನಾನೇ 1 ತಿಂಗಳು ಕೆಲ್ಸ ಬಿಟ್ಟು ಆಸ್ಪತ್ರೆಗೆ ಒಯ್ಯೋದು ತರೋದು ಅವ್ರದ್ದೆಲ್ಲ ಆರೈಕೆ ಮಾಡಿ ಎಲ್ಲಾ ನೆಟ್ಟಗ್ ಮಾಡ್ದೆ ಗುರುಗಳು. ನೆಟ್ಟಗ್ ಮಾಡಿ 1 ತಿಂಗಳು ಆದ್ಮೇಲೆ ಮತ್ತೆ ತೀರ್ಕೊಂಡ್ರು. ಮತ್ತೆ ತೀರ್ಕೊಂಡು 1 ವರ್ಷ ಆಯ್ತು ಗುರುಗಳಿಂದ. ಈಗ ಅಷ್ಟೆಲ್ಲ ಹೋದ ವರ್ಷನೇ ತಂದಿದ್ದೇವೆ ಗುರುಗಳು. ಆ ತರ ಆಗಿ ಮತ್ತೆ ಈಗ ಹೋಗಿ ವರ್ಷ ಮತ್ತೆ ಹೋಗ್ಬಿಟ್ಟಿದ್ದಾರೆ ಗುರುಗಳು. ನನಗ್ 1 ಪ್ರಶ್ನೆ ಗುರುಗಳೇ, ನನಗ್ ನಿಮ್ ಕಡೆಯಿಂದ ಮಿತ್ರ ಸಿಗ್ಬೇಕು. ನಾವ್ ಈ ತರ ಸಿಗ್ಬೇಕು, ಹೇಗ್ ಜೀವನ ಮಾಡ್ಬೇಕು ಗುರುಗಳೇ? ಆಯ್ತು, ಇಂಥವ್ ನಂಬ್ಕೊಂಡು ಬಂದ್ಬಿಡ್ತೇವಲ್ಲ ಗುರುಗಳೇ. ನಾವ್ ಏನ್ ಪಾಪ ಮಾಡಿದೀವಿ ಗುರುಗಳೇ? ಈ ಮನುಷ್ಯ ನಂಬ್ಕೊಂಡು ಬಂದು ತಪ್ಪ. ಈ ಮನುಷ್ಯನಿಗೆ ಮನಿ ಜವಾಬ್ದಾರಿ ಇಲ್ಲ, ಹೆಂಡತಿ ಮಕ್ಕಳ ಜವಾಬ್ದಾರಿ ಇಲ್ಲ. ಇವತ್ ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅನ್ನೋ ಒಂದು ಹುಚ್ಚು ಭ್ರಮೆಯಲ್ಲೇ ಜೀವನ ಮಾಡ್ತಾ ಇದ್ದೀನಿ ಗುರುಗಳನ್ನ. ನನ್ ಮಗ ಗುರುಗಳೇ, ನನ್ ದೊಡ್ಡ ಮಗ 12 ವರ್ಷ. ನನ್ ಮಗನೇ 8 ದಿನ ತಳಕ ಕುಂಡ್ರಸೋನಿ ಹೇಳಿದಾನ, ಅಪ್ಪ ಹಿಂಗ್ ಮಾಡ್ಬೇಡ್ರಿ, ಚಲೋ ಇರ್ರಿ, ನೀವ್ ಹಿಂಗ್ ಮಾಡಿದ್ರೆ ನಮ್ ಜೀವನ ಹ್ಯಾಂಗ? ನಮ್ ಚಿಂತೆಯಾಗೆ ಅಜ್ಜಿ ಸತ್ ಹೋದ್ರು, ಈ ತರ ಮಾಡಿದ್ರೆ ನಮ್ಗೆ ಯಾರ್ ಕೇಳ್ತಾರಪ್ಪ? ನಾವ್ ಯಾರ್ ಜೀವನ್ಯಾಗ ಇದು ಮಾಡ್ಬೇಕಪ್ಪ? ಈಗ ಮಾಡ್ಬೇಡ್ರಿ, ಚಲೋ ಇರ್ರಿ, ನೀವೇ ನಮಗ್ ಬುದ್ಧಿ ಹೇಳ್ಬೇಕ, ನಾವೇ ನಿಮಗ್ ಬುದ್ಧಿ ಹೇಳ್ಬೇಕಪ್ಪ. ಈಗ ಮಾಡಿದ್ರೆ ಹಂಗ ಮನಿಗ್ ಬರೋದಿಲ್ಲ, 4 ದಿನ 8 ದಿನ ಮನಿಗೆ ಬರೋದಿಲ್ಲ. ಮಮ್ಮಿ ಪಗಾರ ತಂದು ಕೊಡೋದಿಲ್ಲ. ಮಮ್ಮಿ ಏನೇನ್ ಮಾಡ್ಬೇಕು, ಏನೇನ್ ನಮ್ ಸಾಲಿ ಕಲಿಸ್ಬೇಕ, ಹೊಟ್ಟಿಗೆ ಹಾಕ್ಬೇಕ, ನಮ್ ಹೊಟ್ಟಿ ನೆಟ್ಟಿ ನೋಡ್ಬೇಕ, ಎಲ್ಲಾ ತುಂಬವು ಕುಡವು ನೋಡ್ಬೇಕ, ಏನ್ ಮಾಡ್ಬೇಕು ಮಮ್ಮಿ? ಈ ತರ ಮಾಡ್ಬೇಡ್ಪಪ್ಪ, ಈ ಸ್ವಲ್ಪ ಹಿಂಗೆ ಮಾಡಿವಿ, ಈ ಮುಂದಾರ ಚಲೋ ಆರ್ಪಪ್ಪ. ನಮ್ಗೆ ಯಾರಿಪ್ಪಪ್ಪ? ನಮಗ್ ನಿಮ್ ಬಿಟ್ರೆ ಯಾರಿಲ್ಲ, ಮಮ್ಮಿಗೆ ಯಾರಪ್ಪ? ಇಷ್ಟೆಲ್ಲ ನಮ್ ದೊಡ್ಡ ಮಗ ಕುಂಡ್ರಸ್ಕೊಂಡ್ ಬುದ್ಧಿ ಹೇಳಿ ಹತ್ತಿದಾನೆ ಗುರುಗಳೇ. ಅಂದ್ರು ಆ ಮನುಷ್ಯನಿಗೆ ಕರುಣೆನೆ ಬಂದಿಲ್ಲ. ನನ್ ಮಗ ನನ್ಗ ನೀ ಬುದ್ಧಿ ಹೇಳ್ಬೇಕೆ, ನಿಮಗ್ ನಾ ಬುದ್ಧಿ ಹೇಳ್ಬೇಕಪ್ಪ, ಚಲೋ ಇರ್ರಿ. ನಮ್ 2 ಮಕ್ಕಳು ಸುನಕ್ಕೆ ಹಿಂಗ್ ಮಾಡ್ಬೇಡ್ರಿ ಪಪ್ಪ. ರಾತ್ರಿ 1 ಗಂಟೆ ಎಲ್ಲ 2 ಗಂಟೆ ಎಲ್ಲ ಕುಡ್ಕೊಂಡ್ ಬರೋದು. ಇವತ್ ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ, ಇರ್ಲಿ. ಒಂದು ಹುತ್ತ ಕಲ್ಪನಾ ನಂಬಿಕೆ ಭರವಸೆದಿಂದಲೇ ಜೀವನ ಮಾಡ್ತಾ ಇದ್ದೀವಿ ಗುರುಗಳೇ. ಬೇರೆ ಯಾರಾದ್ರೂ ಮನುಷ್ಯ ಇದ್ರೆ ಹೋಲಿ ಬಿಡು, ಅವ ನನ್ ಗಂಡ ಇದ್ದಾನಲ್ಲ ಗುರುಗಳೇ, ಮದ್ವೆ ಮಾಡ್ಕೊಂಡ್ ಬಂದಿದೀವಿ. ಬೇರೆಯವ್ರಾದ್ರೆ 1 ಸಲ 2 ಸಲ ನೋಡಿ ಹೋಗಪ್ಪ, ನಿಮ್ ಮನೆಗ್ ಬರ್ಬೇಡ, ನೀ ಸರಿ ಇಲ್ಲ, ನೀನ್ ನನಗೆ ಮೋಸ ಮಾಡಿದಿ ಹೋಗುವಂತ ಹೊರಗ ಹಾಕ್ಬೇಕು. ನೀ ಗಂಡನ ಹಂಗ ಹೊರಗ ಹಾಕ್ತೀವಿ ಗುರುಗಳೇ. ನಾವು ಗಂಡನೇ ಪ್ರಪಂಚ, ಗಂಡನೇ ಸರ್ವಸ್ವ ಅಂತ ನಂಬ್ಕೊಂಡು ಜೀವನ ಮಾಡ್ತೇವೆ ಗುರುಗಳೇ. ಇವ್ನ ನಂಬ್ಕೊಂಡು ನಾವು ಮತ್ತ ಮಿಡಲ್ ಕ್ಲಾಸ್ ಜನ ಹೆಣ್ಮಕ್ಳು ಮದ್ವೆ ಮಾಡ್ಕೊಂಡ್ ಬಂದು ಹೇಗ್ ಜೀವನ ಮಾಡ್ಬೇಕು ಗುರುಗಳು? ತವ್ರ ಮನೇಲಿ ಹೋಗಿ ಕುಂಡ್ರಬಾರ್ದು. ತವ್ರ ಮನೆ ತಾಯಿ ತಂದೆ ಇರೋ ತನನೇ ತವ್ರ ಮನೆ. ನಾಳೆ ತಾಯಿ ತಂದೆ ಹೋದ್ರೆ ತವ್ರ ಮನೆ ಅಲ್ಲ. ಕಷ್ಟನೂ ಸುಖನೂ ಇಲ್ಲೇ ಬದುಕ್ಬೇಕು, ಇಲ್ಲೇ ಸಾಯ್ಬೇಕು. 2 ಮಕ್ಳು ಮುಖ ನೋಡಿ ಜೀವನ ಮಾಡ್ತಾ ಇದ್ದೀನಿ ಗುರುಗಳೇ. ನಾನು ಬೆಳಗ್ಗೆ ಮಕ್ಕಳಿಗೆ ಅಡ್ಗೆ ಮಾಡಿ ಟಿಫನ್ ಮಾಡಿ
ಕೂಲಿ ಕಳಿಸಿ ಬೆಳಗ್ಗೆ 10 ಗಂಟೆಗೆ ಹೋದ್ರೆ ಗುರುಗಳೇ ಸಂಜೆ 7 ಗಂಟೆ 7:30 ಗಂಟೆಗೆ ಮನೆಗ್ ಬರ್ತೀನಿ ಗುರುಗಳೇ. ಕೆಲಸ ಮಾಡಿ ಇಷ್ಟೊಂದು ಕಷ್ಟ ಪಡ್ತೀನಿ ಗುರುಗಳೇ. ಈ ಮನುಷ್ಯನಿಗೆ ಸ್ವಲ್ಪ ಕರುಣೆನೇ ಇಲ್ವಾ ಗುರುಗಳೇ? ನಾನ್ ದೇವ್ರಿಗೆ ಅದೇನೇ ಕೇಳ್ತೀನಿ. ನನ್ ಸತ್ಯಾಗ ಯಾವತ್ತೂ ಏನು ಬೇಡ್ಕೊಂಡಿಲ್ಲ ಗುರುಗಳೇ. ನನ್ ಗಂಡ ಸರಿ ಹೋಗ್ಬೇಕು, ನನ್ ಗಂಡ ಒಳ್ಳೆಯವನಾಗ್ಬೇಕು, ನನ್ ಗಂಡ ಎಲ್ಲಾ ಚಟಗಳು ಬಿಡ್ಬೇಕು, ನನ್ ಮಕ್ಳು ಚೆನ್ನಾಗಿರ್ಬೇಕು. ನನ್ನ ಸತ್ಯಾಗ ಇವತ್ತಿಗೂ ದೇವ್ರ ಹತ್ರ ಏನು ಬೇಡ್ಕೊಂಡಿಲ್ಲ ಗುರುಗಳೇ. ಉತ್ರು ನಿತ್ರು ನನ್ ಗಂಡ ಸರಿ ಹೋಗ್ಬೇಕು ದೇವ್ರೆ, ಈಶ್ವರ ಭಗವಂತ ನನ್ ಗಂಡ ಸರಿ ಮಾಡಪ್ಪ, ನನ್ ಗಂಡನ್ ಬುದ್ಧಿ ಕೊಡು. ಇದೇ ಚಿಂತೆ ಗುರುಗಳೇ ನನಗೆ. ಇಲ್ಲ ಬೇರೆಯವ್ರ ಗಂಡರು ನೋಡಿದ್ರೆ, ಬೇರೆ ಮನೆಯಲ್ಲಿ ಗಂಡ್ ಮಕ್ಳು ನೋಡಿದ್ರೆ ನಮ್ಗೆ ಎಷ್ಟೋ ಕಷ್ಟ ಸಂಕಟ ಆಗುತ್ತೆ ಗುರುಗಳೇ. ಈ ಮನುಷ್ಯ ಒಂದಿನ ನಮಗ್ ಮನೆಗೆ ತಂದು ಹಾಕಿಲ್ಲ ಗುರುಗಳೇ. ನಾನೇ ದುಡಿದು ನಾನೇ ಸಾಲ ಕೊಡೋದು, ಸಾಲ ಮುಟ್ಸೋದು, ಮತ್ ಮನೆಗ್ ಬರೋಣ ಮನೆಯಲ್ಲೆಲ್ಲ ಇಟ್ಕೊಂಡು ಆರೈಕೆ ಮಾಡೋದು. ಇರ್ಲಿ ಗಂಡ ಇದ್ದಾನೆ, ಗಂಡ ಸಮಾಜ ಹೇಗೋ ದುಡ್ದು ಕೊಟ್ರೆ, ಗಂಡ ಏನೋ ದುಡ್ದು ಕೊಟ್ಟಿಲ್ಲ ಅಂದ್ರೆ ಹಿಂಗ್ ಮಾಡ್ಬೇಡದು. ಇರ್ಲಿ ಇವತ್ತಿಲ್ಲ ನಾಳೆ ಸರಿ ಹೋಗ್ತಾರೆ. ಮಕ್ಕಳಿಗೆ ತಂದೆ ಅನ್ನೋದು ದೊಡ್ಡದಿರುತ್ತೆ ಗುರುಗಳೇ. ಸಮಾಜದ ಆಯ್ತು 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 ನಿಲ್ಸು. ನಿನ್ನ ದುಃಖವನ್ನ ಮನುಷ್ಯತ್ವದ ದೃಷ್ಟಿಯಿಂದ ಕೇಳಿಸ್ಕೊ, ನಾನು ಹೇಳೋದು ಕೇಳಿಸ್ಕೊ. ನೋಡು ತಾಯಿ, ನಿನ್ನ ದುಃಖಕ್ಕೆ ನಾನು ಈ ಕ್ಷಣಕ್ಕೆ ಖಂಡಿತ ಬೆಲೆ ಕೊಡ್ತೀನಿ. ಅದಕ್ಕೆ ನಾನು ಅನುಕಂಪವನ್ನು ವ್ಯಕ್ತಪಡಿಸ್ತೀನಿ. ಆದರೆ ನೀನು ತಿಳ್ಕೊಂಡಿರೋದೇ ಸತ್ಯ ಅಲ್ಲ. ಅಥವಾ ನೀನು ನಿನ್ನ ಗಂಡನ ಕುರಿತಾಗಿ ಆತನ ವರ್ತನೆಯನ್ನು ನೀನು ಹೇಗೆ ಭಾವಿಸ್ತಾ ಇದ್ದೀಯಲ್ಲ, ಪತಿವ್ರತೆ ಹೆಣ್ಣುಮಗಳಾಗಿ, ಅಯ್ಯೋ ನಾನು ಕಾಯ್ತಾ ಇದ್ದೀನಿ, ನಾನು ಇವನು ಸರಿ ಹೋಗಲಿ, ಅಯ್ಯೋ ನನಗೆ ಗಂಡನೇ ಪತಿಯೇ ಪರದೈವ, ಅವನೇ ಸರ್ವಸ್ವ, ಇದೆಲ್ಲವೂ ಸರಿ. ಆದರೆ ಕಾಲಕಾಲಕ್ಕೆ ಕೆಲವೊಂದನ್ನು ಮಾರ್ಪಾಡು ಮಾಡಿಕೊಂಡು, ಕೆಲವೊಂದನ್ನು ಕಾಲಕಾಲಕ್ಕೆ ತಿದ್ದುಕೊಂಡು, ನಾನು ಈಗ ಯಾರಿಗೋಸ್ಕರ ಬದುಕಬೇಕು, ಈಗ ನಾನು ಹೇಗೆ ಬದುಕಬೇಕು, ಇಂಥದ್ದೊಂದು ಮಾರ್ಪಾಡುಗಳನ್ನು ಮಾಡಿಕೊಳ್ಳದೆ ಹೀಗೆ ಒಬ್ಬನಿಗೆ ಕರುಣೆ ತೋರಿಸೋದು, ಒಬ್ಬನ ಸೇವೆ ಮಾಡುವುದು ಬೇರೆ. ಆದರೆ ಒಬ್ಬನಿಂದ ಒಂದು ಇಡೀ ಸಂಸಾರ ಬೀದಿಗೆ ಬರಲಿಕ್ಕೆ, ಒಂದು ಇಡೀ ಮಕ್ಕಳ ಭವಿಷ್ಯಕ್ಕೆ ಕಲ್ಲು ಹಾಕಲಿಕ್ಕೆ ಒಬ್ಬ ತಾಯಿಯಾಗಿ ನಿನಗದು ಹಕ್ಕಿಲ್ಲ. ಹೌದಲ್ಲ? ಕೇಳಿಸ್ಕೋ. ಈ ದಿನ ಇಷ್ಟೆಲ್ಲ ಹೇಳಿ ಆದಮೇಲೆ ಈಗ ಇಷ್ಟು ನಾನು ಎಲ್ಲೋ ಬಿದ್ದವನನ್ನು ಕರ್ಕೊಂಡು ಬಂದು ಸೇವೆ ಮಾಡಿ ಹಾರೈಕೆ ಮಾಡಿ ನಾನು ನನ್ನ ಕೆಲಸ ಬಿಟ್ಟು, ಹೌದು ಗಂಡ ಹೆಂಡತಿ ಆಗೋದು ನಿನ್ನ ಕರ್ತವ್ಯ ಹೌದು, ಅದಕ್ಕೆ ಮೀರಿ ಅಯ್ಯೋ ನಾನು ಹೀಗೆ ಮನೆ ಬಿಟ್ಟು ಹೋಗೋದು, ಹೆಂಡತಿ ದುಡ್ದಿಟ್ಟು ಹಣವನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ಯಾರ್ದೋ ಬಾಯಿಗೆ ಹಾಕಿ ಜೂಜಾಡಿ ಮಜಾ ಮಾಡಿ ನಾನೆಲ್ಲೋ ಬೀದಿಯಲ್ಲಿ ಹೆಣವಾಗೋ ಥರ ಅಲ್ಲೆಲ್ಲೋ ರೈಲ್ವೆ ಸ್ಟೇಷನಲ್ಲಿ ಮಲಗಿದ್ದಾಗ ಯಾವನೂ ಬರಲಿಲ್ಲ, ನನ್ನ ಜೊತೆ ಜೂಜಾಡ್ದವನು ಬರಲಿಲ್ಲ, ನನ್ನ ಜೊತೆ ಮೋಜು ಮಸ್ತಿ ಮಾಡಿದವನು ಬರಲಿಲ್ಲ, ಕಡೆಗೆ ನಾನೇ ಕಣ್ಣೀರು ಹಾಕಿಸಿದ ನನ್ನ ಹೆಂಡತಿ ಮಕ್ಕಳೇ ಬರಬೇಕಾಯಿತು. ಅಯ್ಯೋ ಇದಾದ ಮೇಲಾದರೂ ನಾನು ಬುದ್ಧಿ ಕಲಿಬೇಕಪ್ಪ ಅನ್ನುವಷ್ಟು ಒಂದು ವಿವೇಕ, ಅನ್ನುವಷ್ಟು ಒಂದು ಮನುಷ್ಯತ್ವ ಬರದ ಒಬ್ಬ ವ್ಯಕ್ತಿಗೋಸ್ಕರ ನೀನು ನಿನ್ನ ಜೀವನವನ್ನು, ಆ ಮಕ್ಕಳ ಭವಿಷ್ಯವನ್ನು ಬಲಿ ಕೊಡೋದನ್ನು ಒಳ್ಳೆತನ ಅನ್ನಲ್ಲ, ಮೂರ್ಖತನ ಅಂತಾರೆ. ಕೇಳಿಸ್ಕೊಳ್ವಾ, ನೀನು ಕಾರ್ಯಕ್ರಮವನ್ನು ಬಹಳ ಸಮಯದಿಂದ ಕೇಳ್ತಾ ಇರೋಳಾಗಿ ಅಲ್ಲಲ್ಲಿ ಕೆಲವು ಹೆಣ್ಣು ಮಕ್ಕಳಿಗೆ ನಾನು ತುಂಬ ಸ್ಪಷ್ಟವಾಗಿ ಹೇಳಿರ್ತೀನಿ, ಹೇಗೆ ಒಬ್ಬ ಕುರಿ ಕಾಯುವವನು ಕಳೆದೋಗಿರೋ ಒಂದು ಕುರಿಯನ್ನು ಹುಡುಕ್ಲಿಕ್ಕೆ ಹೋಗಿ ಉಳಿದಿರುವ 99 ಕುರಿಯನ್ನು ಒಂಟಿಯಾಗಿ ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಹೌದಲ್ಲ? ಅವರ ತಾಯಿ ಕೊರ್ಗಿ ಅಯ್ಯೋ ನನ್ನ ಮಗ ಹಿಂಗಾದ, ಕುಡಿದು ಅಥವಾ ಜೂಜಾಡಿ ಅಥವಾ ಮೋಜು ಮಸ್ತಿ ಅಥವಾ ಜೂಜಾಟ ಬೆಟ್ಟಿಂಗು ಹೀಗೆ ದ್ಯೂತ ಹಾಡಿ ಜೂಜಾಟ ಆಡಿ ಇಡೀ ಜೀವನ ಹಾಳಾಗಿ ಹೋಗ್ಬಿಟ್ನಲ್ಲ, ಅನ್ಯಾಯವಾಗಿ ಆ ಹೆಂಡತಿ ಮಕ್ಕಳನ್ನು ಅನಾಥ ಮಾಡಿಬಿಡ್ತಾನಲ್ಲ ಅನ್ನೋ ಆ ತಾಯಿಯ ಕೂಗು, ಹೆತ್ತ ಕರಳಿನ ಕೂಗೇ ಅರ್ಥವಾಗದ ಆತ ಕಟ್ಕೊಂಡಿರೋ ನಿನ್ನ ಮಾತನ್ನು ಸೊಂಟಕ್ಕೂ ಇಟ್ಕೊಳ್ಳಲ್ಲ. ಆದರೆ ನಿನ್ನದೊಂದು ಭ್ರಮೆ, ಹೆಣ್ಣುಮಕ್ಕಳು ತುಂಬ ಗಂಡನಿಗೆ ನಿಯತ್ತಾಗಿರುವುದು, ಗಂಡನ ಸೇವೆ ಮಾಡುವುದು, ಗಂಡನನ್ನೇ ಸರ್ವಸ್ವ ಅಂದುಕೊಳ್ಳೋದು ಎಲ್ಲವೂ ಸರಿ. ಆದರೆ ಯಾವಾಗ ಆತ ಚಟಕ್ಕೆ ಬಲಿಯಾಗಿದ್ದಾನೆ ಅಥವಾ ಯಾವಾಗ ಆತ ಸಂಸಾರದ ಸುಖ ನೆಮ್ಮದಿಗಿಂತ ಹೊರಗಿನ ಚಟಗಳೇ ಚಪಲಗಳೇ ಜಾಸ್ತಿಯೋ
ಬಿಡಬೇಕು ಅವನನ್ನು. ಬಿಡೋದು ಅಂದ್ರೆ ಹಂಗಲ್ಲ, ಬಿಡೋದು ಅಂದರೆ ಡೈವರ್ಸ್ ಕೊಟ್ಬಿಡು ಅಂತ ಅಲ್ಲ. ಆಯ್ತಪ್ಪ, ನಿನಗೆ ಹೊರಗಡೆನೇ ಮುಖ್ಯ, ನಿನಗೆ ಹೆಂಡ ಮುಖ್ಯ, ನಿನಗೆ ಜೂಜಾಟ ಮುಖ್ಯ, ನಿನಗೆ ಅವಳು ಮುಖ್ಯ, ನಿನಗೆ ಅದೇ ಮುಖ್ಯನ? ಆಯ್ತಪ್ಪ, ಹುಟ್ಟಿಸಿರೋ 2 ಮಕ್ಕಳು ಬೀದಿಗೆ ಬಂದರು, ಕಟ್ಕೊಂಡು ಹೆಂಡತಿ ಬೀದಿಗೆ ಬಂದರೂ ಪರವಾಗಿಲ್ಲ. ನಿಮಗೆ ನೋಡವಾ, ಒಂದು ತಿಳ್ಕೊ, ಅವ್ರು ಯಾರು ದಡ್ರಲ್ಲ. ಆದರೆ ಯಾವಾಗ ಒಂದು ಚಟ ಅಥವಾ ಯಾವಾಗ ಈ ರೀತಿಯ ಒಂದು ವ್ಯಸನ ಅವರ ದೇಹದ ಕಣಕಣವನ್ನು ಆವರಿಸುತ್ತೋ, ಆ ಎಲ್ಲ ಸಂಸಾರಗಳದ್ದು ಇದೇ ಕತೆ. ನೀನು ಒಬ್ಳುದು ಅಲ್ಲ, ಜಗತ್ತಲ್ಲಿ ನೀನು ಮೊದಲನೇವಳು ಅಲ್ಲ, ಕೊನೆಯವಳು ಅಲ್ಲ. ಅದಕ್ಕೆ ಯಾಕೆ ದೊಡ್ಡವರು ವಿದ್ಯೆ ಕಡಿಮೆ ಆದರೂ ನಡತೆಗಳ ಬಗ್ಗೆ, ಅವರ ಹವ್ಯಾಸಗಳ ಬಗ್ಗೆ, ಅವರ ಚಟಗಳ ಬಗ್ಗೆ ಎಚ್ಚರವಾಗಿರಿ. ಆ ಮಕ್ಕಳಿಗೆ ನೀವು ವಿದ್ಯೆ ಕಡಿಮೆ ಕೊಟ್ಟರು ಅಥವಾ ಆ ಮಕ್ಕಳಿಗೆ ವಿದ್ಯೆ ಹತ್ತದೇ ಹೋದರೂ ಅವರನ್ನು ಬೈಬೇಡಿ, ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇವತ್ತು ಈತನ ಕಟ್ಟಿಕೊಂಡು ನೀನೇನು ನರಕ ಅನುಭವಿಸ್ತಿದೆಯೋ, ನಾಳೆ ನಿನ್ನ ಮಗನ ಜೀವನದಲ್ಲಿ ಬರೋ ಒಂದು ಹೆಣ್ಮಗಳು ಅದನ್ನು ಅನುಭವಿಸದೇ ಇರೋ ಥರ ನಿನ್ನ ಮಗನನ್ನು ಒಬ್ಬ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡೋದಷ್ಟೇ ಇದರಿಂದ ನೀನು ಕಲಿಯೋ ಪಾಠವೇ ಹೊರತು ಗಂಡನನ್ನು ತಿಳ್ಕೊ. ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಗಂಡ ಸರಿ ಹೋಗಲ್ಲ. ಈ ಮಾತನ್ನು ಇದೇ ಗುರುವಾರ ಈ ಕ್ಷಣ ನಿನಗೆ ತಿಳಿಸ್ತಾ ಇದ್ದೀನಿ. ನಿನ್ನ ಗಂಡ ಎಲ್ಲಿಯವರೆಗೂ ಆತನಿಗೆ ಎದ್ದು ವಸ್ಲು ದಾಟ ಆಚೆಗೆ ಹೋಗೋ ಸ್ಥಿತಿಗೂ ಇಲ್ಲ ಆತ ಅನ್ನೋಷ್ಟು ಹಾಸಿಗೆಡಿತಾನಲ್ಲ, ಆ ದಿನ ಮಾತ್ರ ಅವನಿಗೆ ನಿಧಾನಕ್ಕೆ ತನ್ನ ಪರಿವರ್ತನೆ ಆಗಬೇಕು ಅನ್ನೋ ಬುದ್ಧಿ ಬರಬಹುದೇ ಹೊರತು ನಿನ್ನ ಗಂಡನಿಂದ ನೀನು ತುಂಬ ಒಳ್ಳೆಯ ಸಭ್ಯ ನಡವಳಿಕೆಯನ್ನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಯಾಕೆ ನಾನು ಇದನ್ನು ಕಟುವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಆ ಮಕ್ಕಳ ಭವಿಷ್ಯವನ್ನು ಒಬ್ಬ ತಾಯಿಯಾಗಿ ನೀನು ಏಕಾಂಗಿಯಾಗಿ ಹೋರಾಟ ಮಾಡಿ ಈತನನ್ನು ಆತನ ಪಾಡಿಗೆ ಬಿಟ್ಟು ನಿನ್ನ ದುಡಿಮೆಯಲ್ಲಿ ಅಷ್ಟೋ ಇಷ್ಟೋ ಅಂಬ್ಲಿಯೋ ಗಂಜಿಯೋ ಮೃಷ್ಟಾನ್ನವೋ ಆ ಮಕ್ಕಳ ಬದುಕನ್ನು ಹಿಂಗಲ್ಲ ಕಣ್ರಪ್ಪ ಬಿಟ್ಬಿಡಿ, ಅಪ್ಪ ಅವನೇನೋ ಮಾಡ್ಕೊಳ್ಳಿ, ಹಿಂಗೆ ಬದುಕ್ರಪ್ಪ ಅಂತ ನೀನು ಈ ಕಡೆ ಗಮನ ಕೊಡಬೇಕಾದವಳು ಇಲ್ಲಿ ಕೊರ್ಗಿ ಬಿ ಪಿನೋ ಶುಗರೋ ಏನೋ ತಂದುಕೊಂಡು ಆ ಮಕ್ಳಿಗೆ ಬದುಕನ್ನು ಕೊಟ್ಟುಕೊಡ್ಬೇಕಾದ ನೀನು ಆ ಮಕ್ಕಳಿಂದಲೇ ಮಾತ್ರೆ ಟ್ಯಾಬ್ಲೆಟ್ ತರಿಸ್ಕೊಳ್ಳೋ ಸ್ಥಿತಿಗೆ ಹೋಗಬಾರ್ದಲ್ವಾ? ಹಂಗೆ ಆಗ್ಬಿಟ್ಟಿದೆ. ಹೇಳ್ತಾ ಇದ್ದೀನಿ, ಗಂಡನನ್ನ ಪ್ರೀತಿಸು, ಗಂಡನನ್ನ ಸೇವೆ ಮಾಡು. ಬಿದ್ದಂಥ ಕಾಲಕ್ಕೂ ನೋಡ್ಕೊ. ಈಗ ಕೊರಗ್ತಾ ಅಲ್ಲವಾ, ಒಂದು ಮಾಂಗಲ್ಯ, ತಾನು ಕಟ್ಟಿರುವ ಒಂದು ಮಾಂಗಲ್ಯ, ಒಂದು ತಾಳಿ ಅಥವಾ ಹೆಂಡತಿ ಅಂತಲ್ಲ, ನನ್ನದಲ್ಲದ ಮನೆಯಿಂದ ಯಾರೋ ದುಡಿದಿರೋದನ್ನು ನಾನು ಖರ್ಚು ಮಾಡಬೇಕು ಅಂದರೆ ಅವನು ಮನುಷ್ಯ ಹೇಗಾಗ್ತಾನೆ ಅಲ್ವಾ? ಅಲ್ಲಿ ಯಾರ್ದೋ ಬಿದ್ದಿರೋ ಒಂದು ಖರ್ಚಿಫ್, ಅಯ್ಯೋ ಅದು ಯಾರ್ದೋ ಏನೋ ಅನ್ನುವಷ್ಟು ವಿವೇಕ ಈ ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಅಂಥದ್ರಲ್ಲಿ ನಾನು ಬಂಗಾರನೇ ಹಣನೇ ತಗೊಂಡು ಹೋಗ್ತೀನಿ ಅಂದರೆ ಅದು ಮಿನಿಮಮ್. ಗಂಡಂ ಬಿಟ್ಬಿಡು, ಮಿನಿಮಮ್ ಮನುಷ್ಯತ್ವ ಅಲ್ಲ ಅದು. ಗಂಡ ಮಕ್ಕಳು ಇದೆಲ್ಲದಕ್ಕೂ ಮೀರಿ ಇನ್ನೊಬ್ಬರ ಬದುಕಿಗೆ ನಾನು ಕೆಡುಕಾಗಬಾರ್ದು ಅನ್ನೋ ಒಂದು ಚಿಕ್ಕ ಒಳ್ಳೆಯ ಬುದ್ಧಿಯೂ ಇಲ್ಲದವನನ್ನು ನೀನು ಯಾವತ್ತಿಗೂ ಕೂಡ ಅಂಗೀಕರಿಸಲಿಕ್ಕಾಗಲ್ಲ. ಆತನಿಗೋಸ್ಕರ ನೀನು ಬದುಕನ್ನು ಮುಡಿಪಿಟ್ಟು ನೀನೇ ಬೇಕು ಅಂತ ನಿನ್ನಿಂದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಹಾತೊರಿತಾ ಇರೋ ಆ ಮಕ್ಕಳ ಭವಿಷ್ಯಕ್ಕೆ ನೀನು ಮುಳುವಾಗಬಾರ್ದು. ಗಂಡನ ವಿಚಾರದಲ್ಲಿ ಇಷ್ಟೇ ತಿಳ್ಕೊ, ಎತ್ತ ತಾಯಿಯ ಕೂಗೇ ಆತನಿಗೆ ಅರ್ಥವಾಗಿಲ್ಲ, ನಿನ್ನ ಕೂಗು ಮಕ್ಕಳ ಕೂಗು ಆತನಿಗೆ ಅರ್ಥವಾಗಲ್ಲ. ಎಷ್ಟು ಹೆಣ್ಣು ಮಕ್ಕಳ ಕತೆ ಕೇಳಿದ್ದೀಯ ನೋಡುವ. 2 ಮಕ್ಕಳಲ್ಲ, 3 4 ಮಕ್ಕಳನ್ನು ಗಂಡ ಬಿಟ್ಟು ಹೋದರೂ ಕೂಡ ಸಾಕದವರಿದ್ದಾರೆ. ನಿನಗೂ ಆ ಶಕ್ತಿ ಇದೆ, ಆದರೆ ನಿನ್ನದೊಂದು ಭಾವನಾತ್ಮಕ ಮೂರ್ಖತನ. ನೋಡು ತಾಯಿ, ಇದನ್ನು ತುಂಬ ಆಧ್ಯಾತ್ಮಿಕವಾಗಿ ಹೇಳುವುದಾದರೆ, ನಿನ್ನ ಗಂಡನ ಪಾಲಿನ ಒಂದು ಕರ್ಮದ ಭಾರ ಇದೆ. ಅವನು ಹಿಂದೆ ಮಾಡಿರೋ ಒಳಿತು ಕೆಡುಕನ್ನು ಅವನು ಅನುಭವಿಸಲೇಬೇಕಿದೆ. ಅವನದೇ ಖಾತೆಯ ಆ ಎಲ್ಲ ಖರ್ಚುಗಳಿಗೂ ಇವನು ಪಾವತಿ ಮಾಡುತ್ತಿದ್ದಾನೆ. ನೀನು ಸ್ವಲ್ಪ ಸಹನಟಿ ಅಷ್ಟೇ. ನಟನಿಗೆ ಜೊತೆ ಹೀರೋಯಿನ್ ಇರ್ತಾಳಲ್ಲ, ಹಂಗೆ ನೀನೊಬ್ಳು ಸಹನಟಿ ಅಷ್ಟೇ. ಆತನ ಹಳೆಯ ಕರ್ಮಗಳ ಎಲ್ಲದಕ್ಕೂ ಆತ ಪಾವತಿ ಅಂದರೆ ಅದನ್ನು ಕಳಿಬೇಕು, ಅದನ್ನು ಬೇರೆ ದಾರಿ ಇಲ್ಲ. ಈಗ ನಾನು ಅದನ್ನು ದ್ವೇಷದ ದೃಷ್ಟಿಯಿಂದ ನೋಡಲ್ಲ, ಬಟ್ ನಿನಗೆ ಈ ಸತ್ಯ ಗೊತ್ತಿರಬೇಕು, ಆತ ತನ್ನ ಪಾಲಿನ ತನ್ನ ಕರ್ಮದ ಭಾರವನ್ನು ಹೊರತಾ ಇದ್ದಾನೆ, ಅದನ್ನು ತೀರಿಸ್ತಾ ಇದ್ದಾನೆ. ಅದು ಒಂದು ಕೊನೆ ಬರಬೇಕು. ಈಗ ದೊಡ್ಡವರು ಹೇಳ್ತಾರೆ, ನಮ್ಮ ಈ ಬದುಕು ಇದೆಯಲ್ಲ, ಈ ಮಂಚಕ್ಕೆ 4 ಕಾಲುಗಳಿರ್ತಾವಲ್ಲ, ಹಂಗೆ ಮನುಷ್ಯನ ಈ ಎಲ್ಲ ದುಃಖಗಳಿಗೂ 4 ಕಾಲುಗಳಿದ್ದಾವೆ, ಅಥವಾ ಈ ಎಲ್ಲ ಸುಖ ದುಃಖಗಳಿಗೂ 4 ಕಾರಣಗಳಿದ್ದಾವೆ. ಒಂದು ನಮ್ಮ ಕರ್ಮದ ಭಾರ,
ಎರಡು ನಮ್ಮ ನಮ್ಮ ಪೂರ್ವಿಕರು ನಮ್ಮ ಮೇಲೆ ಹೊರಿಸಿರುವ ಒಂದಷ್ಟು ಭಾರ. ಮೂರನೇದು ನಮ್ಮ ಜೀವನದ ಅನುಭವಗಳ ಭಾರ. ನಾಲ್ಕನೇದು ನಮ್ಮೊಳಗಡೆ ಈಗಾಗಲೇ ಯಾವುದೋ ದುಃಖದ ಕಾರಣದಿಂದ ಒಂದಷ್ಟು ನೆನಪುಗಳು ಸಂಗ್ರಹವಾಗಿದ್ದಾವಲ್ಲ, ಆ ನೆನಪುಗಳ ಅಂದರೆ ಗಾಯಗೊಂಡಿರುವ ನೆನಪುಗಳಿದ್ದಾವಲ್ಲ ಅದರುಗಳು ಭಾರ. ಈ ನಾಲ್ಕು ಭಾರಗಳು ಸೇರಿ ಬದುಕಿಗೆ ಸುಖ ದುಃಖಗಳು ಅಂತ ಬರ್ತಾ ಇದ್ದಾವೆ. ಅಂದರೆ ಮೊದಲನೇದು ಹೇಳಿದ್ರಲ್ಲ, ಅಂದರೆ ಕರ್ಮದ ಭಾರ. ಈಗ ಈ ಮನುಷ್ಯ ಜನ್ಮ ಇದೆಯವಲ್ಲವ, ಇದು ನಮ್ಮ ಹಳೆಯ ಕರ್ಮಗಳನ್ನು ಕಳೀಲಿಕ್ಕೆ, ಅದನ್ನು ಮನ್ನಾ ಮಾಡ್ಲಿಕ್ಕೆ ಸಿಕ್ಕಿರೋ ಜನ್ಮ ಇದು. ಈಗ ನಿನ್ನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀಯಾ, ನಿನ್ನ ಪಾಡಿ ನಿನ್ನ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀಯಾ, ಯಾರೋ ಹಿಂದೆನೆ ಬಂದು ಪುಂ ಅಂತ ಒಂದು ಹಾರನ್ ಮಾಡಿಬಿಟ್ಟೆ, ಜೋರಾಗಿ ಏನೋ ಪಿಪೀಪ್ ಅಂತ ಹಾರನ್ ಮಾಡ್ದೆ. ನಿನಗೆ ತಕ್ಷಣ ಅದು ಏನಾಯಿತು ಏನೋ ಭಯ ಆಗ್ಬಿಡ್ತು, ನೀನು ಆ ಕಡೆಗೆ ನಕ್ಕೊಂಡು ಬಿಟ್ಟೆ. ನನಗೆ ಗುದ್ದೋಕೆ ಬಂದುಬಿಟ್ಟ ಅನ್ನೋ ಭಯ ಆಗಿ ನೀನು ಆ ಕಡೆ ಸೈಡ್ಗೆ ಏನೋ ಒಂಥರ ಭಯ ಬಿದ್ದು ಓಡ್ಬಿಟ್ಟೆ. ಅವನು ಪಾಡಿಗೆ ಹೋದ. ಅಂದರೆ ನಿನ್ನ ಜಾಗದಲ್ಲಿ ನಾನೇ ಅಂದ್ಕೋ, ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ಯಾರೋ ಬಂದು ಹಿಂದ್ಗಡೆ ಸಡನ್ನಾಗಿ ಹಾರನ್ನು ಮಾಡಿಬಿಟ್ಟ, ನನಗೆ ಭಯ ಆಗೋಯ್ತು, ನಾನು ಆ ಕಡೆಗೆ ನಕ್ಕೊಂಡು ಬಿಟ್ಟೆ. ಅವನ ಪಾಡಿಗೆ ಅವನು ಮುಂದೆ ಹೋದ. ಅಲ್ಲಿಗೆ ನಾನು ನಿಜವಾಗ್ಲೂ ಏನು ಅಂದ್ಕೊಳ್ಬೇಕಿತ್ತು ಅಂದರೆ, ಹೀಗೆ ನನ್ನ ಕರ್ಮದಲ್ಲಿ ಈ ಹಾರನ್ಗೆ ಭಯ ಬೀಳೋದು ಏನೋ ಹಳೆಯದೊಂದು ಪಾಪ ಇತ್ತು, ಈಗ ಭಯ ಬಿದ್ದಿದ್ದೀನಿ, ಅವನ ಪಾಡಿಗೆ ಅವನು ಹೋದ. ಅಂದರೆ ಆ ಕರ್ಮ ಅಲ್ಲಿಗೆ ಮುಗೀತಿತ್ತಂತೆ. ಆದರೆ ನಾನೇನು ಮಾಡ್ತೀನಿ, ಅವನು ಮುಂದಕ್ಕೆ ಹೋದ ತಕ್ಷಣ ಏನಲ್ಲೇ ನೆಕ್ಸ್ಟ್ ಸಿಗು ನಿನಗೈತೆ, ಸಿಗು ನಿನಗೈತೆ ಅಂದರೆ ಹೊಸ ಅಂದರೆ ಸಮಾಪ್ತಿ ಆಗಬೇಕಾದದ್ದನ್ನು ನಾನು ಮತ್ತೆ ಶುರು ಮಾಡಿದೆ. ಅಂದರೆ ದೊಡ್ಡವರು ಹೇಳ್ತಾರೆ, ನಿಮ್ಮ ಬದುಕಲ್ಲಿ ಇಂಥದ್ದೇನೋ ನಡೆದಾಗ ಯಾವುದೋ ಹಳೆಯದಿತ್ತು ಅದು ಮುಗೀತು ಅಂತ ಸುಮ್ಮನೆ ಹೋದರೆ ಅದು ಅಂದರೆ ಆ ಪಾಪ ಅಲ್ಲಿಗೆ ಸಮಾಪ್ತಿ ಆಯಿತು, ನೀವು ಚುಪ್ತ ಮಾಡಿದ್ರಿ, ಅಲ್ಲಿಗೆ ಅದು ಮುಗೀತು. ಆದರೆ ನಾವು ಹೊಸದಕ್ಕೊಂದು ದಾರಿ ಮಾಡಿಬಿಡ್ತೀವಿ, ನೀನು ನಾಳೆ ಸಿಗು ನಿನಗೈತೆ ಅಂದ್ಕೊಂಡು. ಅಂದರೆ ಹೊಸ ಕರ್ಮಕ್ಕೆ ನಾವೇ ಗುದ್ಲಿ ಪೂಜೆ ಮಾಡಿಬಿಡ್ತೀವಿ. ಈ ಜನ್ಮದಲ್ಲಿ ನಾವು ಈ ರೀತಿ ಅಂದರೆ ಯಾಕೆ ಈ ಮನುಷ್ಯ ಜನ್ಮ ಅಥವಾ ಈ ಜನ್ಮಗಳು ಮತ್ತು ಹುಟ್ಟಿ 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 ನಾಯಿ ನರಿಗಳಾಗಿ, ಮನುಷ್ಯನಾಗಿ, ಹಂದಿ ಕತ್ತೆಗಳಾಗಿ ಬರ್ತಲೇ ಇದ್ದೀವಿ ಅಂದರೆ, ನಾವು ಯಾವುದನ್ನು ಸಮಾಪ್ತಿ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಅದನ್ನು ನಾವು ಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ, ಬಿಡಪ್ಪ ನಾನು ಹಿಂದೆ ಏನೋ ಈ ರೀತಿ ಮಾಡಿದ್ದೆ, ಈಗ ನನಗೆ ಈ ರೀತಿ ಆಗಿದೆ, ನಾನು ಸುಮ್ಮನೆ ಸೈಡ್ಗೆ ಹೋಗೋಣ, ಯಾಕಂದರೆ ಅದು ಚುಪ್ತ ಆಯಿತು ಅಂದ್ಕೊಂಡು ಹೋಗೋಣ ಅಂತ ನಾನು ಅನ್ನಲ್ಲ. ನಾನು ಅದಕ್ಕೆ ದ್ವೇಷದ ಲೇಪನ ಕೊಟ್ಟು ನಾನು ಅದನ್ನು ನೆಕ್ಸ್ಟ್ ಸಿಗು ನಿನಗೈತೆ ನೋಡು, ನಮ್ಮವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ನಾನು ಅದಕ್ಕೆ ಇನ್ನೊಂದು ಹೊಸ ಕರ್ಮ ಉತ್ಪಾದನೆ ಮಾಡ್ಕೊಳ್ತೀನಿ ಅಲ್ಲಿ, ಅದನ್ನು ತೀರಿಸ್ಲಿಕ್ಕೆ ಮತ್ತೆ ಬರ್ತೀನಿ. ಅಂದರೆ ಯಾಕೆ ನಮ್ಮ ಕರ್ಮದ ಭಾರ ಕಡಿಮೆ ಆಗ್ತಾನೇ ಇಲ್ಲ, ಎಷ್ಟು ತೀರಿಸಿದ್ರು, ಎಷ್ಟು ಕಷ್ಟ ಅನುಭವಿಸಿದ್ರು ಮತ್ತೆ ಬರ್ತಾನೇ ಇದೆ ಅಂದರೆ, ನಾವು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಗಂಡನ ವರ್ತನೆ ಕೂಡ ನನ್ನ ಹಳೆಯ ಕರ್ಮದ ಒಂದು ಭಾಗ. ನಾನು ಈತನಿಗೆ ಹಂಗೆ ಮಾಡಿದೆ, ಹಿಂಗಾಯ್ತು ಹಂಗಾಯ್ತು ಅಂತ ನನಗೆ ಏನೋ ಸರಿ ಮಾಡ್ಲಿಕ್ಕೆ ಹೋಗಿ ಅಲ್ಲಿನ್ನೇನೋ ಎಡವಟ್ಟಾಗಿ ಅದು ಮತ್ತೆ ಅದು ಪಾಪದ ಭಾರ ಕಡಿಮೆ, ಆ ಚೀಲ ಭಾರ ಕಡಿಮೆ ಆಗಲಿಕ್ಕೆ ಬಿಡುವುದಿಲ್ಲ. ಅದು ಸೋರ್ತಾ ಇದೆ, ನೀನು ಮತ್ತೆ ಈ ಕಡೆಯಿಂದ ತುಂಬುತ್ತಾ ಇದ್ದೀಯ. ಹಾಗಂತ ಪ್ರಯತ್ನ ಮಾಡಬಾರ್ದ. ಒಂದು ಹಂತದ ಪ್ರಯತ್ನ ಆದಮೇಲೆ ಈ ಜ್ಞಾನ ಬಂದಾಗ ಬಿಟ್ಬಿಡ್ಬೇಕು ಅದನ್ನ. ಗುರುಗಳು ಹೇಳಿದರು, ಈ ಎಲ್ಲವೂ ಕೂಡ ಮಕ್ಕಳು ನಮಗೇನೋ ತಿರುಗಿ ಮಾತಾಡೋದು, ಅಥವಾ ನಮಗೇನೋ ರಸ್ತೆ ಬದಿಯಲ್ಲಿ ಒಂದು ಗಾಡಿ ಟಚ್ ಆಗೋದು, ಅಥವಾ ಇನ್ನೇನೋ ಆಗೋದು, ಇದೇನೋ ನಡಿಬೇಕಿತ್ತು, ಇಲ್ಲಿಗೆ ಮುಗೀತು, ನಾನೀಗ ಇನ್ನೊಂದು ಮಾತಾಡಿದ್ರೆ ಮತ್ತು ಹೊಸ ಕರ್ಮ. ಗಂಡನ ವಿಚಾರದಲ್ಲೂ ಹೆಂಡತಿಯಾಗಿ ನಿನ್ನದೊಂದಷ್ಟು ಕರ್ಮಗಳಿದ್ದೋ, ನೀನು ಅದನ್ನು ತೀರ ಚೆನ್ನಾಗಿ ನಿಭಾಯಿಸಿದ್ದೀಯ. ಅದನ್ನು ಮೀರಿಯೂ ನಿನ್ನ ಪ್ರಯತ್ನಕ್ಕಿಂತ ಆತನ ಕರ್ಮದ ಆ ಪಾಪವೇ ದೊಡ್ಡದಿದೆ ಅಂದರೆ ಅದ್ರ ಮುಂದೆ ನಿನ್ನ ಪ್ರಯತ್ನ ಸಾಲಲ್ಲ. ಇಲ್ಲ ಗುರುಗಳೇ, ನನಗೆ ಇವರು ಬದಲಾಗ್ತಾರೆ ಅನ್ನೋ ಮೂಢನಂಬಿಕೆ ಗುರುಗಳೇ. ನನಗೆ ಅದನ್ನೇ ಸ್ಪಷ್ಟಪಡಿಸ್ಲಿಕ್ಕೆ ಈ ದಿನ ಕರೆ ಸಿಕ್ಕಿದೆ ಅಂತ ಭಾವಿಸವ. ನೋಡಿ ತಾಯಿ, ನನಗೆ ಆತನ ಮೇಲೂ ಕೋಪ ಇಲ್ಲ, ನಿನ್ನ ಮೇಲೂ ಕೋಪ ಇಲ್ಲ. ಆದರೆ ನಾನು ನಿನಗೆ ಭಾಳ ದೊಡ್ಡ ತಿಳುವಳಿಕೆಯನ್ನು ಕೊಡಬೇಕಾಗಿದೆ. ಆತನಿಗೆ ನೀನು ಮುಖ್ಯ ಅಲ್ಲದೆ ಇರ್ಬೋದು, ಆದರೆ ಆ ಮಕ್ಕಳಿಗೆ ನೀನು ಮುಖ್ಯ, ನಿನ್ನ ಆರೋಗ್ಯ ನಿನಗೆ ಮುಖ್ಯ. ನೋಡು ತಾಯಿ, ಆರೋಗ್ಯವಿದ್ದರೆ ಜೀವನ ಚಂದ, ಆರೋಗ್ಯವೇ ಭಾಗ್ಯ. ನೀನು ಆರೋಗ್ಯವಾಗಿದ್ದು ಗಟ್ಟುಮುಟ್ಟಾಗಿದ್ದರೆ ಗಂಡ ಬಿದ್ದು ಯಾವನೂ ಫೋನ್ ಮಾಡಿ, ನೋಡುವ ನಿನ್ನ ಗಂಡ ಇಲ್ಲಿ ಬಿದ್ದುಬಿಟ್ಟಿದ್ದಾನೆ, ಅಲ್ಲೆಲ್ಲ ಉದುರೋಗಿವೆ, ಕಾಲೆಲ್ಲ ಹೋಗ್ಬಿಟ್ಟಿದೆ, ಬಿದ್ದುಬಿಟ್ಟಿದ್ದಾವೆ ಅಂತಲ್ಲ ಅಂದರೂ ಕೂಡ ನೀನು ಹೋಗಿ ನೋಡಿಕೊಂಡು ಕರ್ಕೊಂಡು ಬಂದು ಸೇವೆ ಮಾಡಬೇಕು ಅಂದರೆ ನೀನು ಚೆನ್ನಾಗಿರಬೇಕು. ಹೌದಲ್ವಾ? ಅಂದರೆ ನಿನ್ನ ಈ ಕೊರಗುವಿಕೆ ಇದೆಯಲ್ಲ, ಬೇಜಾರು ಮಾಡ್ಕೊಂಬೇಡ. ಅದು ಅಜ್ಞಾನದ ಹೊರತು ಬೇರೇನೂ ಅಲ್ಲ. ಅದು ನಾನು ಹೇಳಿದಷ್ಟು ಸುಲಭ ಅಲ್ಲ, ಗಂಡನ ಈ ಸ್ಥಿತಿಯನ್ನು ನೋಡಿಕೊಂಡು ಗಟ್ಟುಮುಟ್ಟಾಗಿ ಹೋಗುವುದು. ಬಟ್ ಹೇಳಿದವ್ರ ಮಾತು ಕೇಳು.
ಯಾಕಂದರೆ ಈಗ ನೀನು ಒಂದು ವೇಳೆ, ಯಾಕಂದರೆ ನೀನು ಹಾಸಿಗೆ ಹಿಡಿಬೇಕು ಅಂದರೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ನಿನಗೆ ಅಪಘಾತವೋ ಯಾರೋ ಬಂದು ಗುದ್ದಬೇಕೋ ಕೈಯೋ ಕಾಲೋ ಮುರಿದೇ ಹಾಸಿಗೆ ಹಿಡಿಬೇಕು ಅಂತ ಏನಿಲ್ಲ. ಕೊರಗಿಯೂ ಅದಕ್ಕಿಂತ ದೊಡ್ಡ ಕಾಯಿಲೆಗಳು ಬಂದು ಹಾಸಿಗೆ ಹಿಡಿತೀಯ, ಹೌದಲ್ಲ? ನಾನು ಕೊರಗುದ್ರೆ ಗಂಡ ಅಂದರೆ ನೀನು ಕೊರಗುದ್ರೆ ಗಂಡ ಸರಿ ಹೋಗ್ತಾನೆ ಅನ್ನೋದಾದ್ರೆ ಹೇಳು, ನಾನು ದಿವಸಕ್ಕೊಂದು 2 ಅವರ್ ಕೊಡ್ತೀನಿ, ಇಬ್ರು ಕೂತ್ಕೊಂಡು ಕೊರಗೋಣ. ಅದಲ್ವಾ ನನಗ ಇವ್ರು ಸರಿ. ಅದ್ರಾಗ ನಂಗೆ ಇನ್ನ 1-2 ಮಂದಿ ನಮ್ ನೆಂಟ್ರಾಗಿ ಏನಂದ್ರು, ಗಂಡ ಹೇಗಿದ್ರು ಬಿ ಗಂಡನ್ ಸರಿ ಮಾಡೋದು ಕರ್ತವ್ಯ ಹೆಂಡತಿ ಕೈಯಾಗಿದೆ. ಎಂತ ಗಂಡಿದ್ರು ಬಿ ಗಂಡಿಗ ಸರಿ ಮಾಡಂತದು ಈ ಶಕ್ತಿ ಒಂದ್ ಹೆಂಡತಿ ಕೈಯಾಗಿ ಇರುತ್ತೆ ಅಂತಾರೆ ಗುರುಗಳು. ಇಂಥ ಮನುಷ್ಯನ್ ಹೇಗ್ ಸರಿ ಮಾಡ್ಬೇಕು? ಈಗ ನೋಡು ತಾಯಿ, ನೀನು ನಿನ್ನ ಮಕ್ಕಳನ್ನು ಬೆಳೆಸುವ ಮೂಲಕ, ನಿನ್ನ ಮಕ್ಕಳಿಗೆ ಒಂದೊಳ್ಳೆ ಬದುಕನ್ನು ಕೊಡುವ ಮೂಲಕ ಅವರೆಲ್ಲರಿಗೂ ಉತ್ತರ ಕೊಡಬೇಕೇ ಹೊರತು, ನೀನು ನೋಡವ ಅವ್ರ ಮನೆ ಹೆಣ್ಮಕ್ಳುಗಳಾಗಿದ್ರೆ ಅವ್ರು ಅದನ್ನೇ ಹೇಳಲ್ಲ. ಅದೇನ್ರಿ ನಮ್ಮನೆ ಹೆಣ್ಮಕ್ಳಿಗೆ ಅವನು ಅನ್ಯಾಯ ಮಾಡಿಬಿಟ್ಟ, ನಮ್ಮನೆ ಹೆಣ್ಮಗಳಿಗೆ ಜೀವನ ಹಾಳು ಮಾಡಿಬಿಟ್ಟ, ನಮ್ಮನೆ ಹೆಣ್ಮಗಳು ಒಂದು ನಿಮಿಷ 5 ನಿಮಿಷ ಕೂತ್ಕೊಳೋಕ್ಕಿಲ್ಲದೆ ಇರೋ ಸ್ಥಿತಿಗೆ ತಂದುಬಿಟ್ನಲ್ಲ, ದುಡಿಬೇಕು, ಮಕ್ಳನ್ನ ಸಾಕಬೇಕು ಅಂಥದ್ರಲ್ಲಿ ಇವ್ನು ಹೆಂಗ್ರಿ ಶಮಿಸೋದು ನಾವು ಅಂತ ಅವ್ರ ಮನೆ ಹೆಣ್ಮಕ್ಳು ವಿಚಾರಕ್ಕೆ ಬಂದಾಗ ಹೇಳ್ತಾರೆ. ಅದೇ ಗಂಡವ್ರ ಮನೆ ಹೆಣ್ಮಕ್ಳದಾದರೆ ಅವ್ನ ಗಂಡ ಹೆಂಗಾದರೂ ಇರಲಿ, ಅವಳ ಜೊತೆನಾದರೂ ಮಲಗಿ ಬರಲಿ, ಅವನಿಗೆ ಎಂಥ ಚಟನಾದರೂ ಇರಲಿ, ಹೆಂಡತಿ ಆದವಳು ಸಹಿಸ್ಕೊಂಡು ಹೋಗಬೇಕು. ಇದು ಕೆಲವರು ಇಂಥ ನ್ಯಾಯ ಮಾಡಿ ಎಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡಿಬಿಟ್ಟಿದ್ದಾರೆ. ನ್ಯಾಯ ತುಂಬಾ ನ್ಯಾಯ ಆಗಿದೆ ಗುರುಗಳು, ತುಂಬಾ ಸಲ ನ್ಯಾಯ ಸರಿ ಹೋಗ್ತವೆ ಸರ್. ಈಗ 2 ದಿನ ತರಗ ನಮ್ಮ ಮೈದ್ನ ಬಂದಿದ್ರು, ಅವರು ಎಲ್ಲಿ ಹೋಗಿದಾರೆ, ಈ ತರ ಹೋಗಿದಾರೆ, ಬಂಗಾರ ಚಿನ್ನ ಹೋಗಿದಾರೆ ಅಂತ ಇನ್ನುವರೆಗೂ ಯಾರ ಹತ್ರ ಹೇಳಿಲ್ಲ ಗುರುಗಳು. ಈಗ ಹೋಗಿದಾರೆ, ಮನೆಗ್ ಬಂದು ನಾನು ಏನ್ರಿ 12 ವರ್ಷ ಆಯ್ತು ಜೀವನ ಮಾಡ್ತೀರಿ, ಅವ್ನಿಗೆ ನಿಮ್ಗೆ ಹಾದಿಗೆ ತರೋದು ಆಗಲಾಗ್ಯದ, ಗಣಸ್ ಹಂಗಿದ್ರು ಬಿ ಅವ್ನಿಗೆ ಹಾದಿಗೆ ತರೋದು ಹೆಂಡತಿ ಕೈಯಾಗಿ ಇರುತ್ತೆ. 2 ದಿನ ತಳಗೆ ನಮ್ಮ ಮೈದ್ ನಂದು ಹೋದ್ರಿ ಗುರುಗಳು. ನನಗೆ ಸಮಸ್ಯೆ ಏನು ಅಂತ ಹೇಳ್ತೀನಿ ಕೇಳವ. ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ಆದ್ಮೇಲೂ ಕೂಡ ನಿನ್ನ ಜೀವನವನ್ನು ನೀನು ಕಂಟ್ರೋಲಿಗೆ ತಗೊಳ್ಳೋಕೆ ಬರ್ತಾ, ಯಾರೋ ಬಂದು ಏನೋ ಹೇಳೋವಷ್ಟು, ಈಗ ಅವ್ರು ಯಾರೂ ಕೊಡ್ತಿಲ್ಲ, ಅವ್ರು ಯಾರೋ ಕೊಡೋದ್ರಿಂದ ನೀನೇನು ಮುರಿದು ಊಟ ಮಾಡ್ತಾ ಇಲ್ಲ, ಏನೋ ಬಂದು ನಿನ್ನನ್ನು ಒಂಚೂರು ಸಂತೈಸ್ಬೋದೇ ಹೊರತು ನಿನಗೆ ಈ ರೀತಿ ಧಮಕಿ ಹಾಕಿ, ನಿನಗೆ ಈ ರೀತಿ ಏನೇನೋ ವಿಚಿತ್ರವಾಗಿ ದುರಂತದ ಥರ ಮಾತಾಡ್ಬಿಟ್ಟು ಹೋಗುವಷ್ಟು ಬದುಕನ್ನು ಸಡಿಲ ಬಿಟ್ಟುಕೊಂಡ್ರು ನಿನ್ನ ತಪ್ಪು. ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ, ಅವ್ರಿಗೆ ನಿನ್ನ ಮುಖ, ನಿನ್ನ ವರ್ತನೆ, ನಿನ್ನ ಈ ಗೋಳಾಟ ನೋಡಿದಾಗ ಅವ್ರಿಗೂ ಅನಿಸುತ್ತೆ, ಅರೆ ಬೀದಿಲೋಗೂ ಮಾತಾಡ್ತಾನೆ ನಾಳೆ, ನಿನಗೆ ಗಂಡನ ಸೇವೆ ಮಾಡಬೇಕು. ಈಗ ನೋಡಬ್ಬ, ನೀನೇನೋ ಇನ್ಯಾವನಿಂದನೂ ಹೋಗಿಲ್ಲ, ಇನ್ಯಾವಂದೋ ಯೋಚನೆ ಮಾಡಿಲ್ಲ, ಗಂಡ ಹಿಂಗೆ ಆಗ್ಬಿಟ್ಟ ಅಂತ ನೀನು ಅನ್ಯ ದಾರಿ ಹಿಡ್ದಿಲ್ಲ. ಅವನು ಸರಿಯೋಗಿ ಬಂದು ಅಥವಾ ಅವನೇನೋ ಕೆಟ್ಟು ಬಂದಾಗ ಮನೆಗೆ ಬಂದು ಏನೇನು ಅನಿಸಿತು ಹಿಂಗೆ ಆಗ್ಬಿಡ್ತು ನೋಡ್ಕೊಳ್ಳೆ ಅಂದರೆ ನೋಡ್ಕೊ. ಅಲ್ಲಿವರೆಗೂ ಈತನ ಕುರಿತಾಗಿ ನೀನು ಯೋಚನೆ ಮಾಡೋಕ್ಕೂ ಹೋಗೋದು ಒಳ್ಳೆಯದಲ್ಲ. ಯಾಕಂದರೆ ನಾನೇನು ಹೇಳ್ತಾ ಇದ್ದೀನಿ, ನಿನಗೆ ಗಂಡನ ಕುರಿತಾಗಿ ಇರುವ ಭಕ್ತಿ, ಪ್ರೇಮ ಅಥವಾ ಕಾಳಜಿ ಇದು ಯಾವುದನ್ನು ಬೇಡ ಅಥವಾ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹಸಿವಿರೋರಿಗೆ ಅನ್ನ ಕೊಡಬೇಕು, ಬೇಕಿರೋರಿಗೆ ಪ್ರೀತಿ ಕೊಡಬೇಕು. ಅದು ಯಾವುದೋ ಅವ್ರಿಗೆ ಬೇಡ ಅಂದಾಗ ಏನು ನೀನು ಹೋಗಿ ತಿದಿ ಒತ್ತೋದು? ನೀನು ಎಚ್ಚೆತ್ಕೋ. ಒಂದೇನೋ 10 ರೂಪಾಯಿ ಮಡಗಬೇಕಾದ್ರೂ, ಒಂದು ಬಂಗಾರ ಮಡಗಬೇಕಾದ್ರೆ, ಏನೋ ದುಡ್ದಿದ್ದ ಹಣವನ್ನು ಅದಕ್ಕೊಂದಷ್ಟು ದಾರಿಗಳಿದ್ದಾವೆ. ಒಂದೊಳ್ಳೆ ಬ್ಯಾಂಕ್ ಅಕೌಂಟ್ ಮಾಡ್ಕೊ, ಎಲ್ಲವನ್ನು ಒಂಚೂರು ವಾರ ಬ್ಯಾಂಕಿಗೆ ಓಡಾಡಿ ಎಲ್ಲವನ್ನು ಬ್ಯಾಂಕಲ್ಲಿ ಇಡೋ ಪ್ರಯತ್ನ ಮಾಡು. ಅಂದರೆ ಇಷ್ಟೆಲ್ಲ ಇದೆ ಅಂದಾಗ, ಯಾಕೋ ಮನೆಯಲ್ಲೇ ಕಳ್ಳರಿದ್ದಾರೆ ಅಂದಾಗ ನನ್ನ ಮೈಯೆಲ್ಲ ಕಣ್ಣಾಗಿರ್ಬೇಕವ. ಅದನ್ನು ಬಿಟ್ಬಿಟ್ಟು ನಾನು ಅಲ್ಲಿಟ್ಟಿದ್ದೆ ಇಲ್ಲಿಟ್ಟಿದ್ದೆ, ಒಂದು ಬ್ಯಾಂಕ್ ಅಕೌಂಟ್ ಇಲ್ವನವ ನಿನಗೆ? ಬಂಗಾರದ ವಿಚಾರ ಆದರೂ ಅಷ್ಟೇ, ಎಲ್ಲೋ ನಿಂತವ್ರ ಮನೇಲಿಡು, ಇಲ್ಲ ಎಲ್ಲೋ ನಂಬಿಕಸ್ಥರ ಮನೇಲಿಡು, ಇಲ್ಲ ಎಲ್ಲೋ ಬ್ಯಾಂಕಲ್ಲಿಡು, ಏನೋ ಒಂದು ದಾರಿ ಇದೆ. ಅಂದರೆ ನಾನು ದುಡ್ದಿರೋದನ್ನು, ಬೆಲೆ ಬಾಳುವಂಥದ್ದನ್ನು ಒಂದು ದಿವಸ ರಜೆ ಹಾಕಿ, ಒಂದು ಅರ್ಧ ದಿನ ರಜೆ ಹಾಕಿ ನಾನು ಇಷ್ಟು ಸೆಕ್ಯೂರ್ ಮಾಡ್ಲಿಕ್ಕೆ ತಯಾರಿಲ್ಲ ಅನ್ನೋದಾದರೆ ನಾನು ಅಳಬಾರ್ದಂಗಾದರೆ ಗಂಡ ಹೊತ್ಕೊಂಡು ಬಿಡು ಹೋಗ್ಲಿ ತೊಂದರೆ ಇಲ್ಲ. ಯಾಕಂದರೆ ನನಗೆ ಹೊತ್ಕೊಂಡೋದ್ರೂ ಏನು ಪರವಾಗಿಲ್ಲ ಅನ್ನುವಷ್ಟಿದ್ರೆ ನೀನು ಈ ಥರ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಡ್ಬೋದು. ಆದರೆ ಎಲ್ಲ ಎಷ್ಟು ವರ್ಷ 10-12 ವರ್ಷ ಎಲ್ಲ ಮನೆಯ ದುಡ್ಡು ಎಲ್ಲ ಒಯ್ದಿದ್ರು ಹುಡುಗರು. ಆದ್ರೆ ಎಲ್ಲಿ ನನ್ ಕಾಸು ಎಲ್ಲಿ ಬಸ್ ಇಟ್ಟು ತಗೊಂಡ್ ಹೋಗ್ತಿರು ಹುಡುಗರು, ಅಕ್ಕಿ ಗೋಧಿ ದವಸ ಎಲ್ಲಿ ಇಟ್ರು ಹೋಯ್ತು. ಆದ್ರೆ ನನ್ಗ ಇನ್ನೂವರೆಗೂ ನಂದು ಮಾಂಗಲ್ಯ ಸೈನಿಕ್ ಕೈ ಹಚ್ಚಿತ್ಲಾಗೋಲ್ಲ ಮನುಷ್ಯ. ಅದು ಒಂದು ಬಾಕಿ ಇತ್ತು ಹುಡುಗರು, ಅದನ್ನು ಮಾಡ್ತಿತ್ತು. ಆಯ್ತು ಬಿಡವ. ನೋಡು ತಾಯಿ,
ಕಳ್ಳತನವೇ ಕೆಟ್ಟದ್ದು ಅಂದ್ರೆ ಮಾಂಗಲ್ಯ ಕದ್ದ ಅಥವಾ ತನ್ನ ಮನೆಯಲ್ಲೇ ಕಳ್ಳತನ ಮಾಡೋ ಒಬ್ಬ ಮನುಷ್ಯ ಯಾವತ್ತಿಗೂ ಮನೆಗೆ ಒಳಿತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ತನ್ನ ಮನೆಯಲ್ಲೇ ಕದಿಯುವ ಬುದ್ಧಿ ತೋರುವ ಮನುಷ್ಯನಿಂದ ಆ ಮನೆಗೆ ಎಂದಿಗೂ ಒಳಿತಾಗುವುದಿಲ್ಲ. ಕಳ್ಳರು ಕಳ್ಳರೇ ಅವ, ಅವರು ನನ್ನ ಮನೆಯವರಾಗಲಿ ಹೊರಗಡೆಯವರಾಗಲಿ ಕಳ್ಳರೇ. ಹಾಗಾಗಿ ನಾನು ಹೇಳೋದು, ನೀನು ಈ ವಿಚಾರದಲ್ಲಿ ಎಚ್ಚೆತ್ಕೋ. ಆದಷ್ಟು ನಿನ್ನ ಗಂಡನ ವಿಚಾರ ಕೊರಗೋದು ಯೋಚನೆ ಮಾಡೋದು ಬಿಡು. ಸ್ವಲ್ಪ ನಿನ್ನ ಏನು ದುಡಿಮೆ, ಆರೋಗ್ಯ, ನಿನ್ನ ಮಕ್ಕಳನ್ನು ನಿನ್ನ ತಂದೆ ತಾಯಿಯ ಸಂಪರ್ಕದಲ್ಲಿ ಒಂಚೂರು ಸಜ್ಜನರ ಜೊತೆ ಬೆಳೆಸು. ಇದ್ರ ಬಗ್ಗೆ ಹೆಚ್ಚು ಕೊರಗುತ್ತಾ ಕೂತ್ಕೊಳ್ಬೇಡ. ನೋಡವ್ವ, ನಿನಗಿಂತ ಕಷ್ಟವಾಗಿ ಏನು ಯಾವುದೋ ಪಾಪ 2ನೇ ಮದುವೆನೋ ಏನೋ ಅಂಗವಿಕಲೆ ಎದ್ದು ಓಡಾಡ್ಲಿಕ್ಕಾಗಲ್ಲ ಅಂಥ ಹೆಣ್ಣು ಯಾವನ್ನು ನಂಬ್ಕೊಂಡು ಬಂದುಬಿಟ್ಟು 2 ಮಕ್ಕಳು ಮಾಡಿಕೊಂಡು ಜೀವನ ನರಕ ಅನುಭವಿಸ್ತಿರೋರ ಕಥೆಯನ್ನು ಕೇಳಿದ್ದೀನಿ ನಾನು. ನಿನಗೆ ಕೈಕಾಲು ಗಟ್ಟಿ ಇದ್ದಾವೆ, ಜೀವನ ಚೆನ್ನಾಗಿದೆ, ಬಂಗಾರದಂಥ ಮಕ್ಕಳಿದ್ದಾವೆ, ಆಯ್ತಲ್ವ? ಈಗೊಂಚೂರು ಹಸಿ ಮಣ್ಣು ಆ ಮಕ್ಕಳು ಅವರನ್ನು ಒಂದು ರೀತಿ ಚೆನ್ನಾಗಿ ತಟ್ಟಿ ಅವರಿಗೆ ಒಳ್ಳೆ ಶಿಲೆ ಮಾಡಿಬಿಟ್ರೆ, ಒಳ್ಳೆ ಯೋಗ್ಯ ಪುರುಷರನ್ನಾಗಿ ಮಾಡಿಬಿಟ್ರೆ ಮಕ್ಕಳಿಂದ ಬಂಗಾರದಂಥ ಬದುಕನ್ನು ನೀನು ಅನುಭವಿಸ್ಬೋದು. ಒಂದು ಈತನ ವಿಚಾರದಲ್ಲಿ ನೀನು ಇನ್ನೂ ಕೊರಗುತ್ತಾ ಇದಾದ ಮೇಲೂ ಬರ್ತಾನೆ, ಹಂಗಂತಾನೆ ಹಿಂಗೆ ಬರಲಿ ಹಂಗೆ ಬರಲಿ, ಅದಾಗಲಿ ಇದಾಗಲಿ, ನಾಳೆ ಇಲ್ಲ ಗುರುಗಳೇ, ಜನ ಈಗ ಹೆಂಗಿದಾರೆ ಅಂದ್ರೆ ಗಂಡ ಸರಿ ಇಲ್ಲ ಅಂದ್ರೆ ಆ ಹೆಣ್ಣಿಗೆ ಏನ್ ಮಾತಾಡ್ತಾರೆ ಗುರುಗಳು. ಗಂಡ ಸಾರಿ ಹೇಳವ್ವ, ನನಗೆ ಅರ್ಥವಾಗುತ್ತೆ ತಾಯಿ. ನೀನು ಇದಕ್ಕೆಲ್ಲ ಚಿಂತೆ ಮಾಡಿಕೊಂಡು, ಹೌದು ನೀನು ಒಂದು ಒಂಟಿ ಹೆಣ್ಮಗಳಾಗಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿರೋಳಾಗಿ ನಿನ್ನ ದುಃಖವನ್ನು ಹೇಳ್ಕೊ, ನಾನು ಬೇಡ ಅನ್ನಲ್ಲ ಅವ್ವ. ನಾನು ಹೇಳೋದು, ಮೊರತು ಊಟ ಇಲ್ಲ ಗುರುಗಳೇ ನನಗೆ ಎನ್ನುವಷ್ಟು ಸ್ಥಿತಿ ಬಂದಾಗ ನೀನು ಕಣ್ಣೀರು ಹಾಕಬೇಕು. ಅದು ಬಿಟ್ಟರೆ ಎಲ್ಲ ಹೆಣ್ಮಕ್ಳಿಗೂ ಇದ್ದಿದ್ದೆ. ಇಲ್ಲ ಗುರುಗಳೇ, ಗಂಡ ಸರಿ ಇದ್ದವ್ರದ್ದು ಹೆಣ್ಮಕ್ಳು ಬೆಲೆನೇ ಬೇರೆ ಕೊಡ್ತಾರೆ. ಈ ಗಂಡ ಜೂಜಾಡೋದು, ಕುಡ್ಕೊಂಡು ಬೀಳೋ ಹೆಣ್ಮಕ್ಳಿಗೆ ಬೆಲೆನೇ ಬೇರೆ ಕೊಡ್ತಾರೆ. ಇದ್ದಿದ್ದೆ ಎಲ್ಲಾರ ಮನೇಲೂ ಅದು ಇದ್ದಿದ್ದೆ ನೋಡಮ್ಮ. ಅಲ್ಲಿ ಕೇಳಿಸ್ಕೋ, ಅದು ಹೆಣ್ಣಿನ ವಿಚಾರ ಅಂತ ಅಷ್ಟೇ ಅಲ್ಲವ್ವ. ಸುಮ್ಮನೆ ಈಗ ತಗೊಂಡೋಗ್ಬಿಟ್ಟು ನಿನ್ನ ಮನೆಯದು ಒಂದು ಲೋಟ ತಗೊಂಡೋಗಿ ಬೀದಿಗಿಡು, ಒಂದು ಲೋಟ ತಗೊಂಡೋಗಿ ಚೆನ್ನಾಗಿರೋ ಲೋಟ ತಗೊಂಡೋಗಿ ಬೀದಿಲಿ ಇಟ್ಟುಬಿಟ್ಟು ನಿನ್ನ ಪಾಡಿಗೆ ನೀನು ಒಳಗಡೆ ಬಾ. ಅಲ್ಲಿ ಯಾರೋ ದಾರಿಲಿ ಬರೋರು ಸುತ್ತಮುತ್ತ ನೋಡ್ತಾರೆ, ಅದಕ್ಕೆ ಯಾರು ಓನರ್ ಇಲ್ಲ, ಅದು ಯಾರು ಹೇಳೋರು ಕೇಳೋರಿಲ್ಲ, ಅದನ್ನ ನಂದು ಅಂತ ಹೇಳೋನು ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಅಂದಾಗ, ಅಯ್ಯೋ ನಂದು ಯಾಕೆ ಆಗಬಾರ್ದು ಆ ಲೋಟ ಅಂತ ತಗೊಂಡು ಹೋಗೋ ಪ್ರಯತ್ನ ಎಲ್ಲರೂ ಮಾಡ್ತಾರೆ, ಹೌದಲ್ಲವ? ಅಂದರೆ ಒಂದು ಲೋಟಕ್ಕೆ ಓನರ್ ಇಲ್ಲ ಅಂದರೆ ನಾನು ತಗೊಂಡು ಹೋಗೋಣ ಬಿಡು ಅಂತ ಯೋಚನೆ ಮಾಡೋ ಈ ಸಮಾಜ, ಒಂದು ಹೆಣ್ಣಿಗೆ ಒಬ್ಬ ಗಂಡ ಇಲ್ಲ, ಯಾಕೆ ಸರಿ ತಪ್ಪು ಕೇಳೋಕೆ ಅಥವಾ ನನ್ನವಳಿವಳು ಅಂತ ಹೇಳೋಕೆ ತನ್ನ ತಂದೆ ಗಂಡ ಇವ್ರು ಯಾರೂ ಇಲ್ಲ ಅಂದಾಗ ಒಂದು ಲೋಟಕ್ಕೆ ಆ ಸ್ಥಿತಿ ಅಂದರೆ ಒಂದು ಹೆಣ್ಣಿಗೆ ಇನ್ನೇನು. ಅದು ಕೇಳಿಸ್ಕೊ, ಲೋಟದ್ದು ಯಾಕೆ ಹೇಳಿದೆ ಅಂದರೆ ಹೆಣ್ಣಿಗೆ ಮಾತ್ರ ಅಲ್ಲ, ಎಲ್ಲದೂ ಅಷ್ಟೇ. ಹೇಳೋರು ಕೇಳೋರಿಲ್ಲ ಅಂದರೆ ನಾನು ಒಂದು ಕೈ ನೋಡೋಣ ಅನ್ನೋ ಬುದ್ಧಿ ಇದ್ದಿದ್ದೆ. ನಾಳೆ ನಿನ್ನ ಮಕ್ಳಿಗಾದರೂ ಅಷ್ಟೇ, ನೀನು ಕೊರ್ಗಿ ಏನೋ ಆಗ ನೀನು ಓದೆ ಅಂದುಕೋ, ಮಕ್ಳ ಸ್ಥಿತಿನೂ ಅಷ್ಟೇ, ತಿಂದು ಹಾಕ್ಬಿಡ್ತಾರೆ ನಿನ್ನ ಮಕ್ಕಳನ್ನ. ನೀನೊಬ್ಬ ನಿಜವಾದ ತಾಯಿ ಆದರೆ ಈತನ ವಿಚಾರ ಬಿಡು. ಇಲ್ಲಿಗೆ ಬಂದರೆ ಒಂದು, ಬರದೆ ಹೋದ್ರೆ ಇನ್ನೊಂದು. ಭಗವಂತನನ್ನು ಸ್ಮರಣೆ ಮಾಡ್ತಾ, ಅಪ್ಪ ಗುರುಗಳು ಹೇಳಿದ್ದಾರೆ, ಎಲ್ಲವೂ ನನ್ನ ಪಾಲಿನ ಕರ್ಮದ ಒಂದು ಭಾಗವೇ ಹೊರತು ಯಾರ್ಯಾರು ಗಂಟು ಹಾಕೊಂಡು ಬಂದಿಲ್ಲ, ಯಾರ್ಯಾರು ಗಂಟು ಹಾಕೊಂಡು ಹೋಗಲ್ಲ. ಬಂದಿರೋರು ಒಬ್ಬರೇ, ಹೋಗೋದು ಒಬ್ಬರೇ. ಹಾಗಿರ್ಬೇಕಾದ್ರೆ ಮಕ್ಕಳು ನನ್ನಿಂದ ಬಂದಿದ್ದಾರೆ, ಅವರಿಗೆ ನಾನು ಜವಾಬ್ದಾರಳು, ಇನ್ಯಾರಿಗೂ ಅಲ್ಲ. ನಾ ಈಗ ಇವತ್ತಿಗೆ ಜೀವಂತವಾಗಿ ಇದ್ದೀನಿ ಅಂತ ಗುರುಗಳೇ, ನನ್ ಮಕ್ಕಳೇ ಕಾರಣ ಗುರುಗಳೇ. ನನ್ ಮಕ್ಕಳದಿಂದ ನಾವು ಇಡೀ ರಾತ್ರಿ ಹಗಲು ನನ್ ಹೃದಯ ಮಿಡಿತದೆ ಗುರುಗಳೇ. ನೀನೇನು ಮಾಡಬೇಕು, ಮೊದಲು ಈ ಕೊರ್ಗೋದು ಬಿಡು, ಭಯ ಬಿಡು. ಏನು ಅಂದ್ರೆ ಏನೋ ಲೇ ಅನ್ನಂಗೆ ಇರ್ಬೇಕು, ನೀನು ಕತ್ತೆತ್ಕೊಂಡು ಓಡಾಡು. ನನ್ಗೆ ಈ ಗಂಡ ಈ ತರ ಮಾಡಿದ್ರೆ ಅಂದ್ರೆ ಈ ಸಿಟಿಯಲ್ಲಿ ಒಂದು ಹೆಣ್ಣು 2 ಮಕ್ಕಳು ತೊಗೊಂಡು ಬದುಕೋದು ತುಂಬಾ ಕಷ್ಟ ಇದೆ. ಆಗುತ್ತೆ ಬಟ್ ಆದಷ್ಟು ನಿನ್ನ ತವ್ರ ಮನೆಯಿಂದ ಅಪ್ಪನೋ ಅಣ್ಣನೋ ತಮ್ಮನೋ ಆಗಾಗ ಬಂದು ಹೋಗಲಿ, ಒಂಚೂರು ಮಕ್ಕಳು ದೊಡ್ಡವರು ಆಗೋವರೆಗೂ, ಆಯಿತಾ? ಈತನಂತೂ ನಂಬಿಕೊಂಡು ನಿನ್ನ ಜೀವನ ಮಾಡಬೇಡ.
ಬಂದರೆ ಬರಲಿ, ಹೋದರೆ ಹೋಗಲಿ. ಎಲ್ಲರಂತೆ ಇಲ್ಲಿ ಎಷ್ಟು ಹೆಣ್ಮಕ್ಳು ಕತೆಗಳಿದ್ದಾವೆ, ಎಲ್ಲರದು ಒಂದೊಂದು ದುರಂತ, ಅಂಥದ್ರಲ್ಲಿ ನಿಂದು ಒಂದು. ಆಯಿತಾ? ಈ ಬದುಕಿನ ಕುರಿತು ನಿನಗೆ ಅಸಹನೆ ಬೇಡ. ಅಯ್ಯೋ ನಂದೊಂದು ಕೆಟ್ಟ ಬದುಕು, ಅದು ಇದು ಏನೂ ಇಲ್ಲವ್ವ. ಗಂಡನೂ ನೆಟ್ಟಗಿಲ್ಲದೆ, ಇತ್ತಾಗ ಮಕ್ಕಳು ಇಲ್ಲದೆ ನರಳಾಡ್ತಿರೋರು, ನಾಳೆ ಏನು ಅಂತ ಯೋಚನೆ ಮಾಡ್ತಿರೋ ಹೆಣ್ಮಕ್ಳು ತುಂಬ ಜನ ಅವರೇ. ನಿನಗೊಂದು ಕೆಲಸ ಇದೆ, ಒಂದು ದುಡಿಮೆ ಇದೆ, ನಾಳೆ ಯಾರು ಬಿಟ್ಟು ಹೋದರೂ ನಾನು ಬದುಕ್ತೀನಿ ಅನ್ನೋದಕ್ಕೆ ಭಗವಂತ ನಿನಗೆ ಕೈ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಈ ದೇವರೆಲ್ಲ ಕೊಟ್ಟಿದ್ದಾನೆ. ಆದರೆ ನಿನ್ನೊಳಗಿನ ಯೋಚನೆಗಳಲ್ಲಿ ನೀನೊಂದಷ್ಟು ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕು. ನಾನು ಯಾರಿಲ್ಲದೆ ಹೋದರೂ ಬದುಕ್ತೀನಿ, ಅದು ಅಹಂಕಾರ ಅಲ್ಲ. ಅಂತಿಮವಾಗಿ ನಿನ್ನ ಮುಖದಲ್ಲಿ ಅಂಥದ್ದೊಂದು ಗಂಭೀರ, ಅಂಥದ್ದೊಂದು ಧೈರ್ಯ, ಅಂಥದ್ದೊಂದು ಶ್ರದ್ಧೆ, ಅಂಥದ್ದೊಂದು ನೇರ ನುಡಿ ಬರದೆ ಹೋದರೆ ಇವರೆಲ್ಲರೂ ಆಟ ಆಡಿಸ್ಬಿಡ್ತಾರೆ. ಹಾಗಾಗಿ ನಿನ್ನ ಮುಖದ ಭಾವನೆಗಳಿದ್ದಾವಲ್ಲ, ನಾನು ಗಂಡ ಹಿಂಗಾಗ್ಬಿಟ್ಟ ಅನ್ನೋ ನೋವಲ್ಲಿದ್ದೀನಿ ಅಂದುಕೊಂಡು ಓಡಾಡಿದ್ರೆ ಅದನ್ನೇ ಎನ್ಕ್ಯಾಶ್ ಮಾಡಿಕೊಳ್ತಾರೆ ಎಲ್ಲರೂ. ಇಲ್ಲ, 3 ಊಟ ಮಾಡು, ಚೆನ್ನಾಗಿರೋ ಬಟ್ಟೆ ಹಾಕೋ, ಚೆನ್ನಾಗಿ ಕೆಲಸ ಮಾಡು, ಸಂಬಳ ಇಸ್ಕೋ, ಚೆನ್ನಾಗಿ ಸೇವಿಂಗ್ಸ್ ಮಾಡ್ಕೋ, ಮಕ್ಕಳಿಗೆ ಒಳ್ಳೇದು ಹೇಳ್ಕೊಡ್ತಾ ಹೋಗು, ತವ್ರ ಮನೆಯ ವಿಶ್ವಾಸವನ್ನು ಇಟ್ಕೋ, ತವ್ರ ಮನೆಯ ಸಂಪರ್ಕ ಚೆನ್ನಾಗಿಟ್ಕೋ, ಮಾವನ ಸೇವೆ ಮಾಡಬೇಕಾ ಸಾಧ್ಯವಾದರೆ ಮಾಡು. ಇಲ್ವಾ ಭಗವಂತನ ಸ್ಮರಣೆ ಮಾಡ್ತಾ ಇಂಥ ಕಾರ್ಯಕ್ರಮಗಳು ಕೇಳ್ತಾ, ಹೌದಪ್ಪ ನಂದೇ ದೊಡ್ಡದು ಕಷ್ಟ ಅಂದ್ಕೊಂಡಿದ್ದೆ, ಹೊರಗಡೆ ಎಷ್ಟೊಂದು ಕಷ್ಟದವರಿದ್ದಾರೆ, ಒಂದೊತ್ತು ಊಟಕ್ಕೆ ಒದ್ದಾಡೋ ಹೆಣ್ಮಕ್ಳಿದ್ದಾರೆ, ಅಲ್ಲೆಲ್ಲೋ ಬಸ್ ಸ್ಟ್ಯಾಂಡಲ್ಲಿ ರಸ್ತೆ ಬದಿಯಲ್ಲಿ ಒಂದು ಗುಡ್ಲ ಹಾಕ್ಕೊಂಡು ಗಂಡನ ಜೊತೆ ಕಬ್ಬಣ ಚಚ್ಚೋರಿದ್ದಾರೆ, ಅಂಥದ್ರಲ್ಲಿ ನನ್ನ ಬದುಕು ಪರವಾಗಿಲ್ಲಪ್ಪ. ಹೀಗೆ ಹೊರಗಿನ ನಿನಗಿಂತ ದೌರ್ಭಾಗ್ಯ, ನಿನಗಿಂತ ಹೀನ ಸ್ಥಿತಿಲಿರೋ ಆ ಹೆಣ್ಣು ಮಕ್ಕಳ ಕಥೆಯನ್ನು ಕೇಳಿ ನಿನ್ನ ಬದುಕು 4 ದಿನ ಇದೆಯೋ 5 ದಿನ ಇದೆಯೋ ಗೊತ್ತಿಲ್ಲ, ಒಬ್ಬಳೆ ಬಂದಿದ್ದೀಯ. ನಿನ್ನ ಪಾಲಿಗೆ ಕೊಟ್ಟಿರುವ ಎಲ್ಲ ಕೆಲಸವನ್ನು ಶ್ರದ್ಧೆಯಿಂದ ಮಾಡು. ಹೆಂಡತಿ ಅನ್ನೋ ಕೆಲಸ ಕೊಟ್ಟಿದ್ರು ಅದನ್ನು ಶ್ರದ್ಧೆಯಿಂದ ಮಾಡಿದ್ದೀಯ, ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ಈಗ ತಾಯಿ ಅನ್ನೋ ಸ್ಥಾನ ಕೊಟ್ಟಿದ್ದಾನೆ, ಅದನ್ನು ಚೆನ್ನಾಗಿ ಮಾಡು, ಉಳಿಸ್ಕೊಳ್ಳೋದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು. ಆಯಿತಾ? ಇಷ್ಟನ್ನು ತಲೆಯಲ್ಲಿ ಇಟ್ಟುಕೊಂಡು ನೀನು ಆರೋಗ್ಯ ಕಾಪಾಡ್ಕೊ. ಮೊನ್ನೆ ಯಾರೋ ಮಾಡಿದ್ರು ಕಾರ್ಯಕ್ರಮದಲ್ಲಿ, ಒಂದು ಹೆಣ್ಮಗಳು, ನನ್ನ ಗಂಡ ಯೋಚನೆ ಮಾಡಿ ಕಿಡ್ನಿ ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ರು, ಸತ್ತೋದ್ರು ಅಂತ. ಕೇಳು, ಇಂಥೊಂದು ಕಾರ್ಯಕ್ರಮ ಇದೆ. ಆ ತಾಯಿ ತನ್ನ ಗಂಡನ್ನು ಉಳಿಸ್ಕೊಳ್ಳೋಕೆ ಎಷ್ಟು ಒದ್ದಾಡಿದ್ರು ಅಂತ. ಹೆಂಗೆ ಬಂತವ ಕಿಡ್ನಿ ಫೇಲ್ ಹೆಂಗಾಯಿತು ಅಂತ ಕೇಳಿದ್ಕಾಕಿ ಹೇಳಿದ್ದು ಒಂದೇ ಮಾತು, ತುಂಬ ಟೆನ್ಷನ್ ಮಾಡ್ಕೊಳ್ತಿದ್ರು, ಎಲ್ಲದಕ್ಕೂ ಕಣ್ಣೀರಾಗ್ತಿದ್ರು, ಎಲ್ಲದಕ್ಕೂ ದುಃಖ ಪಡ್ತಿದ್ರು, ಎವೇಂದ್ರೆ ಯಾವಾಗಲೂ ಯೋಚನೆ ಮಾಡ್ತಿದ್ರು. ಆ ಕಾರಣಕ್ಕೆ BP ಶುಗರು ಏನೇನೋ ಆಗಿ ಕಡೆಗೆ ಕಿಡ್ನಿ ಹೊರಟೋಗಿ ಡಯಾಲಿಸಿಸ್. ವಾರಕ್ಕೋ ತಿಂಗಳಿಗೆ 70,000 ಎಲ್ಲಿಂದ ತತೀಯ? ಕೊರ್ಗಿ ಏನೋ ಹೋದ್ರೆ. ನನ್ ಮಕ್ಳು ಆತಾರೆ ಗುರುಗಳೇ, ಮಮ್ಮಿ ಪಪ್ಪಾರಿ ಹಂಗದನ, ಪಪ್ಪಾರಿ ಹಿಂಗ್ ಮಾಡಿ ನಮ್ ಬಿಟ್ಟು ಹೋಗ್ತಾನ, ನೀನು ಚಿಂತೆ ಮಾಡಿ ಏನಾರು ಮಾಡ್ಕೊಂಡ್ರೆ ನಮ್ಗೆ ಯಾವಾಗ ಮಮ್ಮಿ ಅದಕ್ಕೆ ಹೇಳ್ತೀನವ್ವ, ನನ್ನ ಮಾತು ಕೇಳು. ನಿನ್ನ ಜೀವನ, ನಿನ್ನ ಗಂಡನ ವಿಚಾರದಲ್ಲಿ ಇನ್ನೊಂದು 7 ರಿಂದ 8 ತಿಂಗಳೊಳಗಡೆ ನಿನ್ನ ಗಂಡ, ನಾನು ಭರವಸೆ ಕೊಡಲ್ಲ ಆತ ಆರೋಗ್ಯವಾಗಿ ತುಂಬ ಚೆನ್ನಾಗಿರ್ತಾನೆ ಅಂತ, ಆದರೆ ಅಂಥದ್ದೇನೋ ಭಗವಂತ ಶಿಕ್ಷೆ ಕೊಟ್ಟ ಕಾರಣಕ್ಕೆ ನಿನ್ನ ಮನೆಯಲ್ಲಿ ಆತ ತೆಪ್ಪಗಿರೋ ಸ್ಥಿತಿ ಬರುತ್ತೆ. ಇಲ್ಲ ಗುರುಗಳೇ, ಭಗವಂತ ಅವನಿಗೆ ಶಿಕ್ಷೆ ಕೊಟ್ಟಿದ್ದ, ಅವತ್ ನಾವ್ ಮನಸ್ಸು ಮಾಡ್ದು ತಂದಿತ್ಲಂದ್ರೆ ಇವತ್ತು ಕೇಳಿಸ್ಕೊ. ನಿನ್ನ ಗಂಡನ ಸಾನ್ನಿಧ್ಯವನ್ನು ಬಯಸುವುದಾಗ್ತಿರೋದ್ರಿಂದ ನನ್ನ ಹಾರೈಕೆಯೂ ಇಷ್ಟೇ. ಬಟ್ ಆತನ ಆರೋಗ್ಯದ ಬಗ್ಗೆ ನಾನು ಯಾವ ಭರವಸೆನೂ ಕೊಡುವುದಿಲ್ಲ. ಆದರೆ ನಿನ್ನ ಗಂಡ ನಿನ್ನ ಮನೆಯಲ್ಲಿ ಇರೋ ಸ್ಥಿತಿ ಬರುತ್ತೆ. ಬಟ್ ಅದೃಷ್ಟನೋ ದುರಾದೃಷ್ಟನೋ ನಿನಗೆ ಬಿಡ್ತೀನಿ. ಬಟ್ ನೀನು ಆತನ ಸೇವೆ ಮಾಡ್ಕೊಳ್ತಾ ನೀನು ಅದೇ ಕಣ್ಣು ಮುಂದಿರ್ತಾನೆ ಅಷ್ಟೇ, ಆಯ್ತಲ್ವಾ? ಯಾವ ಕಾಲಕ್ಕೂ ಆತನ ಸೇವೆ ಮಾಡುವ ಅವಕಾಶ ಅಂತ ಹೇಳಲ್ಲ, ಬಟ್ ಅದು ನಿನ್ನ ಕರ್ತವ್ಯ ಕಡೆಗಾಲ, ಆಯಿತಾ? ಆವಾಗ ನೀನು ಈಗ ಅಯ್ಯೋ ಹಿಂಗೆ ಮಾಡಬೇಡಪ್ಪ ಅಂತ ಹೇಳ್ತಿದ್ದೀಯ, ಅವಾಗ ನೀನು ಏನಾರವನ್ನು ಮಾಡಿ ಒಂದು 4 ಕಾಸು ದುಡಿಯಪ್ಪ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಭಗವಂತನ ಅಥವಾ ಕಾಲದ ಹೊಡೆತ ಇದೆಯಲ್ಲ, ಮನುಷ್ಯನಿಗೆ ಚೇತರಿಸ್ಕೊಳ್ಳಿಕ್ಕೆ ಜೀವನ ಪೂರ್ತಿ ಬೇಕು. ಬಟ್ ಈತನ ವಿಚಾರದಲ್ಲಿ ಅದೇ ಹೇಳ್ತಾರಲ್ಲ, 4 ಕಾಸು ಬಂದರೆ 4 ಲೋಕವನ್ನು ಸುತ್ತೀನಿ ಅನ್ನೋವಷ್ಟು ಇಂಥ ಜವಾಬ್ದಾರಿ ಇಲ್ಲದ ಜನಗಳನ್ನು ಕಟ್ಟಿಕೊಂಡು ಒಂದು ಸಂಸಾರವನ್ನು ಕಟ್ಟೋಕ್ಕಾಗಲ್ಲ. ಅವ್ರ ಪಾಡಿಗೆ ಅವ್ರು ಬಿಟ್ಬಿಡು, ಬರ್ತಾರೆ ಇನ್ನೊಂದು 7-8 ತಿಂಗಳು. ಅಂದರೆ ಬರೋಕಷ್ಟು ಸಮಯ ಬೇಕಿಲ್ಲ, ಬರ್ತಾರೆ ಇನ್ನೊಂದು ವಾರದಲ್ಲಿ 2 ವಾರದಲ್ಲಿ. ಆದರೆ ನೀನು ಕೇಳ್ತಿರೋ ಆ ಸರಿ ಹೋಗುವ ಗಂಡ, ಸರಿ ಹೋಗುವುದು ಹೇಳಿದ್ನಲ್ಲ, ಆಗಲೇ ಏನು ಬಳಸಿದ್ದೆ ಮತ್ತು ಆ ಪದವನ್ನೇ ಬಳಸ್ತಿದ್ದೀನಿ. ನಾನು ಹಾಸಿಗೆ ಹಿಡ್ದು ಇನ್ನು ಆಚೆಗೆ ಹೋಗೋ ಕಾಲ ಅನ್ನೋ ಕಾಲ ಬರ್ಗೋದು ಸರಿ ಹೋಗಲ್ಲ, ಆಯಿತಾ? ನೀನು ಅದ್ರ ಯೋಚನೆ ಬಿಟ್ಟುಬಿಡು.
ಆಯ್ತಪ್ಪ, ಆ ಆತ್ಮಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ನಿನ್ನೊಳಗಡೆ ನೀನು ಎಷ್ಟು ದುಗುಡ, ಭಯ, ಆತಂಕ, ಇದನ್ನು ಕುರಿತು ದ್ವೇಷ ಅಥವಾ ದುಃಖ, ಭಯ ಇಂಥದ್ದೇನೋ ಇಟ್ಕೊಂಡು ಕೊರಗುತ್ತೀಯಲ್ಲ, ಅವನು ಜೂಜಾಡಿ ಕೆಟ್ಟ, ನೀನು ಕೊರಗೆ ಕೆಟ್ಟ, ಇಬ್ಬರು ಕೆಡ್ತೀರ ಅಷ್ಟೇ, ಮಕ್ಕಳಿಗೆ ತಂದಿಡ್ತೀರ, ಆಮೇಲೆ ದುರಂತವ. ನಮ್ ತಂದೆ ತಾಯಿ ಅದೇ ಹೇಳ್ತಾರೆ ಗುರುಗಳ, ಹೋಲಮ್ಮ ಅವ ಸುಧಾರಸಂಗಿಲ್ಲ, ಅವ ಒಳ್ಳೆ ಮನುಷ್ಯ ಆಗ್ಬೇಕಾದ್ರೆ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತವ, ಅವನ್ ಮ್ಯಾಲ ಜೀವ ಇಟ್ಕೊಂಡ್ ಕುಂಡ್ರಬೇಡ, ನಿನ್ 2 ಮಕ್ಕಳದವ, ಮಕ್ಕಳಿಗೆ ಚಲೋ ಶಿಕ್ಷಣ ಕೊಡು, ಚಲೋ ಸಂಸ್ಕಾರ ಕೊಡು, ಮಕ್ಕಳ ಸಲುವಾಗಿ ನೀನ್ ಜೀವನ ಜಗಾಸು, ನಿನ್ ಮಕ್ಕಳಿಂದ ನಿನ್ ಸುಖ ಸಿಗ್ತದ. ಆಯ್ತು ತಾಯಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಹಾರೈಕೆ, ನೀನು ನನ್ನನ್ನು ಅಷ್ಟು ಗೌರವಿಸಿದ್ದೀಯೇ ತಾಯಿ, ಆದರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಿನ್ನ ಮಕ್ಕಳಿಂದ ನಿನಗೆ ಭಾಳ ದೊಡ್ಡ ನೆಮ್ಮದಿ ಇದೆ. ಆದರೆ ಈ ಕ್ಷಣ ನೀನು ಎಚ್ಚೆತ್ತುಕೊಳ್ಳದೆ ಹೋದರೆ, ನೀನು ಈ ಕೊರಗನ್ನು ಬಿಟ್ಟು ಆತ ಯಾರೋ ನನಗೆ ಗೊತ್ತೇ ಇಲ್ಲ, ನನ್ನ ಮನೆಗೆ ಬಂದು ಬೀಳಲಿ, ಆಗ ನಾನು ನೋಡ್ಕೊಳ್ತೀನಿ, ಅಲ್ಲಿವರೆಗೂ ನನಗೆ ಯಾರೋ ಗೊತ್ತೇ ಇಲ್ಲ ಅನ್ನೋ ಮಟ್ಟಿಗೆ ನೀನು ಗಟ್ಟಿಯಾಗಿ ನಿನ್ನ ಪಾಲಿಗೆ ಕೊಟ್ಟ ಕಾಯಕವನ್ನು, ಕೆಲಸವನ್ನು ಮಾಡ್ತಾ ಬಂದು ಸಂಬಳ ಎಣಿಸ್ಕೊಳ್ತಾ ನಿನ್ನ ಆರೋಗ್ಯ ನೋಡಿಕೊಂಡು ಕಾಲಕ್ಕೆ ಬಿಡು, ತಾಳ್ಮೆ ವಹಿಸು, ಎಲ್ಲವೂ ನಾಳೆನೇ ಸರಿ ಹೋಗಲ್ಲ. ಅಲ್ಲಿ ಎಲ್ಲ ಕೆಟ್ಟಿರೋದು ನಿನ್ನ ಪ್ರಯತ್ನ ಇದ್ದೇನು ಕೆಟ್ಟಿಲ್ಲ, ನೀನು ಸುಮ್ಮನಿದ್ರು ಅದು ಕೆಟ್ಟಿದೆ, ಹಾಗೆ ನೀನು ಸುಮ್ಮನಿದ್ರು ಅದು ಸರಿ ಹೋಗುತ್ತೆ, ನೀನು ಸುಮ್ಮನಿರು. ನೀನು ನಿನ್ನೊಳಗಡೆ ಬಗಡ ಮಾಡಿಕೊಂಡು, ಗೊಂದಲ ಮಾಡಿಕೊಂಡು, ಈ ಕೊಳೆಯಾಗಿರೋ ನೀರು ಥರ ಬಗಡ ಆಗಿರೋ ನಿನ್ನ ಭಾವನೆಗಳಿಗೆ ರೋಗ ಅನ್ನೋ ಫಲವೇ ಸಿಗುತ್ತೆ ಹೊರತು ಪರಿಹಾರವಿಲ್ಲ ಅಲ್ಲಿ. ಅದೇ ಗುರುಗಳೇ, ಇನ್ನ ಕೆಲ್ಸಕ್ಕೆ ಹೋಗ್ತೀನಿ ಗುರುಗಳೇ, ಕೆಲ್ಸದಿಂದ ಹೋಗುವಾಗ ಅವು ಒಂದ್ ಥೋಡೆ ದಿನ ಏನ್ ಮಾಡಿದ್ರು ಗುರುಗಳೇ, ಕೆಲ್ಸಕ್ಕೆ ಹೋಗಲಿ ನನ್ಗೆ ಒಬ್ರು ಅಣ್ಣ ನನ್ ಪರಿಚಯ ಆಗಿದ್ರು ಗುರುಗಳೇ. ಪರಿಚಯ ಆಗ ಅವ್ರದ್ದು ನಂಬರ್ ಇತ್ತು ಗುರುಗಳೇ, ನನ್ ಬಲ್ಲಿ ನಂಬರ್ ಇದ್ ಅವ್ರು ಅಲ್ಲಿ ಕೆಲ್ಸ ಮಾಡ್ತಿದ್ರು ಗುರುಗಳೇ, ನಾನು ಅದೇ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಿಗಿದ್ದೆ. ಅವ್ರಿಗೂ ನಂಬರ್ ಇತ್ತು ಗುರುಗಳೇ, ನಂಬರ್ ಅವು ವಾಟ್ಸಪ್ ಇತ್ತು, ನಂಬರ್ ಇತ್ತು ಗುರುಗಳೇ. ಆ ನಂಬರ್ ಅವ್ರು ನಾನು ಕೆಲ್ಸಿಗೆ ಹೋಗ್ಲಾರೊಳಗ ಫೋನ್ ಮಾಡ್ತಿರು ಗುರುಗಳೇ, ಕೆಲ್ಸಿಗೆ ಬಂದಿಲ್ರಿ, ಯಾಕ್ರಿ ಹಿಂಗ್ ಕೇಳ್ತಿರು, ಹಿಂಗ್ ಮಾತಾಡೋದು, ಹಿಂಗ್ ಆ ನಂಬರ್ ತಗೊಂಡು ನನ್ ಮನೆಯವ್ರು ಇಷ್ಟು ಡೌಟ್ ಪಟ್ರು ಗುರುಗಳೇ. 1-2 ತಿಂಗಳ ನರ್ಕ ಅನುಭವಿಸಿದೀನಿ ಗುರುಗಳೇ. ಆಯ್ತವ, ನಾನು ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ಅಂಥದ್ದೇನಾದ್ರೂ ಇದ್ರೆ ಗಂಡ ಹೇಳೋದು ಬಿಟ್ಬಿಡು, ನಿನ್ನ ಮನಸ್ಸಿಗೆ ಹೇಳ್ತಾ ಇದ್ದೀನಿ. ಅಂಥದ್ದೇನಾದ್ರೂ ಮನೆಗೆ ಬಂದಾಗ ಮಾತಾಡೋದು ಇದೆಲ್ಲ ಬೇಡ, ಆಯ್ತಲ್ಲ. ಗಂಡ ಹೇಳ್ದ ಅಂತ ಅಲ್ಲ, ನಿನಗಿರ್ಬೇಕಾ ಬುದ್ಧಿ. ಇಲ್ಲ ಗುರುಗಳೇ, ನಾನು ಇವತ್ತಿಗೂ ಇಲ್ಲ ಗುರುಗಳೇ, ಕೇಳಿಸ್ಕೋ, ನಿನಗೆ ಇದೆಯೇ ಅಥವಾ ಇಲ್ಲ, ನಾನು ಎಲ್ಲರ ಬಗ್ಗೆನೂ ಮಾತಾಡ್ತಿಲ್ಲ, ಸುಮ್ಮನೆ ನಿನಗೆ ಹೇಳ್ತಿದ್ದೀನಿ, ಕೇಳಂಗಿದ್ರೆ ಕೇಳಿಸ್ಕೊ. ನನಗಿರ್ಲಿಲ್ಲ, ಆಯ್ತು ನಾನು ಒಪ್ಕೊಳ್ತೀನಿ, ನನಗಿದೆ, ಆಯ್ತು ಒಪ್ಕೊಳ್ತೀನಿ. ಇದ್ರೆ ನರಕ ಅನುಭವಿಸಿ ಹೋಯ್ತೀಯ, ಇಲ್ವಾ ಫೈನ್, ಇರೋ ಸಮಸ್ಯೆನೇ ಆಸ್ಕೋ ಒದ್ಕೋ ಅನ್ನೋಷ್ಟಿದೆ. ಇದು ನೋಡುವ, ಈಗ ನಿನ್ನ ಕಡೆಯಿಂದ ಏನೂ ದೋಷ ಇಲ್ಲ, ನೀನು ಅವರನ್ನು ಕುಡಿತೀಯ, ನೀನು ಜೂಜ ಆಡ್ತೀಯ, ನೀನು ಇಸ್ಪೀಟ್ ಆಡ್ತೀಯ, ಅದು ಆಡ್ತೀಯ ಅಂತ ಆತನಿಗೆ ಏನೋ ದೂಷಣೆ ಮಾಡಿ ಸರಿ ಮಾಡೋ ಪ್ರಯತ್ನದ ಈ ದಾರಿಯಲ್ಲಿ ನಿಂದೇನೋ ಒಂದು ಹುಡುಕೋ ಪ್ರಯತ್ನ ಮಾಡೇ ಮಾಡ್ತಾರೆ. ಇಲ್ಲ ಗುರುಗಳೇ, ನಾ ಏನಂದೆ ಅವ್ರಿಗೆ, ಇಲ್ಲ ನಾ ಏನಂದೆ, ಈ ನಂಬರ್ ಅವರು ಕೆಲಸ ಮಾಡ್ತಾರ, ಅದೇ ಮುಗೀತು, ಬಿಡು ಅದನ್ನು ಬಿಡು. ಅದು ಏನೇ ಇರಲಿ, ನಿನ್ನ ಗಂಡನೇ ಏನು ಮಾಂಗಲ್ಯ ಕದಿಯುವಷ್ಟು ಬಹಳ ಮುಂದೋಗಿರ್ಬೇಕಾದ್ರೆ ಈಗ ನೀನು ಆತನ ಮಾತುಗಳ ಬಗ್ಗೆ ಯಾವುದಕ್ಕೂ ಮಹತ್ವ ಕೊಡಬೇಡ, ದುಡಿಮೆ ಕಡೆ ಗಮನ ಕೊಡು. ಏನಂದ್ರೆ ಗುರುಗಳು ಅವ್ರಿಗೆ, ನನ್ ಜೀವನದಾಗ ನನ್ನ 3 ತಿಂಗಳು ಬಿಟ್ಟು ಹೋಗಿರಿ, ನಾ ಇವತ್ತಿಗೂ ನಾನ್ ಸಮಾಜಕ್ಕೆ ನಾವ್ ಮಕ್ಳಿಗೆ ಒಳ್ಳೆ ತಾಯಿಯಾಗಿ ಬದುಕ್ ಸೈತೀನಿ. ಖರೆ ನಾನ್ ನಿನಗ್ ಮೋಸ ಮಾಡೋದು ನನ್ ಕರ್ಮ ಸುಮ್ಮನೆ ಬಿಡಲ್ಲ. ನಾ ನನ್ ಮಕ್ಳಿಗೆ ಒಳ್ಳೆ ತಾಯಿಯಾಗಿನೇ ನಾ ಬದುಕ್ ಸತ್ ಹೋಗ್ತೀನಿ. ನನ್ನ ಜೀವನದಾಗೆ ನನ್ ರಕ್ತಿನಾಗೆ ನಾ ಇಂಥದ್ ಕೆಲ್ಸ ಮಾಡಲ್ಲ. ನಾನ್ ನಿನಗ ಮೋಸ ಮಾಡಿ ನಾ ಇಂಥದ್ ಮಾಡಿದ್ರ ನನಗ್ ಕರ್ಮ ಒಂದ್ ಬಿಡಂಗಿಲ್ಲ. ನಾ ಯಾವತ್ತಿಗೂ ಕರ್ಮದ ವಿರುದ್ಧ ಧರ್ಮದ ವಿರುದ್ಧ ನಾ ಯಾವತ್ತು ಕೆಟ್ಟ ಕೆಲಸ ಮಾಡಲ್ಲ. ನಾ ಯಾವಾಗ್ಲೂ 1 ವರ್ಷ ಆಯ್ತು ಗುರುಗಳೇ ನಿಮ್ ಕಾರ್ಯಕ್ರಮ ನೋಡ್ತೀನಿ. ಈ ತರ ಮಾಡಿದ ಹೆಣ್ಮಕ್ಳಿಗೆ ಯಾವ ಪರಿಸ್ಥಿತಿ ಆಗ್ಯದ ನನ್ಗೆಲ್ಲ ಗೊತ್ತದ್ರಿ ಗುರುಗಳ. ನಾ ಇದೆಲ್ಲ ಕೇಳಿನೇ ನನ್ ಮಕ್ಳಿಗೆ ಒಳ್ಳೆ ತಾಯಿಯಾಗಿ, ಸಮಾಜಕ್ಕೆ ನನ್ ಮಕ್ಳಿಗೆ ಒಳ್ಳೆ ತಾಯಿಯಾಗಿನೇ ನಾ ಬದುಕ್ ಸೈಬೇಕು. ನನ್ ಗಂಡ ಜೂಜಾಡಿ ಕೆಟ್ರಿ ನಾ ಇದು ಮಾಡಿ ಕೆಟ್ಟಂಗ ಐತಲ್ರಿ ಗುರುಗಳ. ನನ್ ಮನಸ್ಸನ್ನ ಯಾವ ಆಗ್ಲಿ ತಾಯಿ, ಈಗ ನಾನು ಹೇಳೋದು ಇದೆಲ್ಲದ್ರ ಬಗ್ಗೆ ಗಂಡನಿಗೆ ಎಕ್ಸ್ಪ್ಲನೇಷನ್ನೇ ಕೊಡೋಕೆ ಹೋಗ್ಬೇಡ. ನಾನು ಯಾವ ಮಟ್ಟಿಗೆ ನೀನು ತಿಳುವಳಿಕೆ ಹೇಳಿದ್ದೀನಿ ಅಂದರೆ, ಈತ
ಈತನ ಯಾವ ಮಾತನ್ನು ನೀನು ಕೇಳಿಸಿಕೊಂಡು ಗೌರವ ಕೊಡುವಷ್ಟು ಯೋಗ್ಯತೆ ಈಗ ಆತನಿಗಿಲ್ಲ. ಅದಕ್ಕೆ ಮೀರಿ ಆತನ ಎಲ್ಲ ಆರೋಪಗಳು ಕೇವಲ ಅಂದರೆ ಒಬ್ಬ ಕಳ್ಳನ ಆರೋಪಗಳು ಕಳ್ಳವಾಗೇ ಇರ್ತವೆ. ಅಂದರೆ ನಿನಗೆ ಏನೋ ಹೇಳಬೇಕು, ನಿನ್ನೇನೋ ತಪ್ಪಿತಸ್ಥಳ ಜಾಗದಲ್ಲಿ ನಿಲ್ಲಿಸಬೇಕು. ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನೀನಿಲ್ಲದೆ ಹೋದರೂ ನಾನು ಬದುಕ್ತೀನಿ ಕಣಯ್ಯ ಅನ್ನೋ ಧೈರ್ಯವನ್ನು ಮುಖದ ಮೇಲೆ ಇಟ್ಟುಕೊಂಡು ಬದುಕು. ಆಗಲೇ ಆತನಿಗೆ ಬುದ್ಧಿ ಬರೋದು. ನೀನು ಹೋದಾಗಲೆಲ್ಲ ಕರ್ಕೊಂಡು ಬರೋದು, ಹೋದಾಗೆಲ್ಲ ಹಿಂದೋಗೋದು, ಕೊರಗ್ತಾ ಕೂತ್ಕೊಳ್ಳೋದು, ಸಿಕ್ತವ್ರ ಕೈಲಿ ಫೋನ್ ಮಾಡಿಸೋದು, ಅಲ್ಲಿ ಇಲ್ಲಿ ಅಂದರೆ ನಿನಗೆ ಇಂಥದ್ದೊಂದು ದೊಡ್ಡ ರೋಗ ಇದೆ ಅಂತ ಗೊತ್ತಾದರೆ ಅವ್ರಿಗಿನ್ನೂ ಅದು ಈಸಿ. ಅದೇ ಹಂಗೆ ಆಗಿದೆ ಗುರುಗಳೇ. ನೀನು ಎಲ್ಲಿ ಹೋದ್ರೂ ನನಗೆ ಬದುಕೋದು ಗೊತ್ತು ಕಣಯ್ಯ, ನೀನು ಇದೆಯಾ ಅಂತ ತಪ್ಪು ಮಾಡದೇ ಇರೋದು ಅಥವಾ ನೀನು ಹೋಗ್ಬಿಟ್ಟೆ ಅಂತ ನಾನು ತಪ್ಪು ಮಾಡೋದು, ಇವೆರಡೂ ನನ್ನ ಮನೆಯಲ್ಲಿ ನನಗೆ ಕಳಿಸ್ಕೊಟ್ಟಿಲ್ಲ. ಆಯಿತಾ? ನೀನು ಇಲ್ಲ ಅಂತ ನಾನು ತಪ್ಪು ಮಾಡಿದ್ರೆ ನಿನಗೇನು ನೋವಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ನರಕ ಆಗುತ್ತೆ. ಇದನ್ನು ನಾನು ಕಾರ್ಯಕ್ರಮ ಕೇಳಿ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು ಹಂಗೆಲ್ಲ ಮಾಡೋಳು ಆಗಿದ್ದಿದ್ರೆ ಇಷ್ಟು ದಿನ ಬೇಕಿರಲಿಲ್ಲ. ನೀನು ಹೇಳ್ತೀಯಾ, ನೀನು ಅನುಮಾನ ಪಡ್ತೀಯ ಅಂತ ಏನು ನಾನು ಮಾಡದೇ ಇಲ್ಲ. ನನ್ನ ಗುಣವೇ ಅದು, ಮಾಡದೇ ಇರೋದೇ ನನ್ನ ಗುಣ. ಆಯಿತಾ? ಸೊ ಈ ಧೈರ್ಯದಲ್ಲಿ ನೀನು ಬದುಕ್ತಾ ಹೋಗು. ಆತನಿಗೆ ಉತ್ತರ ಕೊಡೋದು, ಆತನ ಮಾತಿಗೆ ತುಂಬ ದೊಡ್ಡ ಗೌರವ ಕೊಡೋದು, ಇದು ಯಾವುದು ಮಾಡೋಕ್ಕೆ ಹೋಗಬೇಡ. ನೀನು ಪಾಡಿಗೆ ನೀನು ಕೆಲಸ ಮಾಡಿಕೊಂಡು ಜೀವನ ಮಾಡು. ನಾನು ಹೇಳ್ದಂಗೆ ಈತನ ಮಾತನ್ನು ಯಾವುದೇ ಕಾರಣಕ್ಕೂ ಮುಖ್ಯವಾಗಿ ತಗೊಳ್ಬೇಡ. ಬನ್ನ ನೋಡ್ಕೊ. ಇಲ್ವಾ, ನನಗಿರವೇ 2 ಮಕ್ಕಳು, ನಾನೊಬ್ಬಳು, ಇಷ್ಟೇ ಇರೋದು. ನಾವು ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗ್ತೀವಿ ಅನ್ನೋ ಧೈರ್ಯ ತೋರಿಸು. ನಾಳೆ ದಿನ ಮಕ್ಕಳಿಗೆ ನೀನು ಮಾದರಿ ಆಗು. ಹೌದಪ್ಪ, ನಮ್ಮ ತಂದೆ ಹಿಂಗೆ ಮಾಡಿದಾಗಲೂ ನಮ್ಮ ತಾಯಿ ಏನು ಕೆಟ್ಟ ದಾರಿ ಹಿಡಿಲಿಲ್ಲ ಅಥವಾ ಕೊರಗುತ್ತಾ ಕೂತು ನಮ್ಮನ್ನು ಬೀದಿ ಪಾಲು ಮಾಡಲಿಲ್ಲ. ಅವ್ರು ಹೋದ್ರೂ ಹೋಗಲಿ, ನನ್ನ ಮಕ್ಕಳನ್ನ ನಾನು ಸಾಕ್ತೀನಿ ಅನ್ನೋ ಹಠವನ್ನು ಹೊತ್ತು ನಮ್ಮನ್ನು ಸಾಕಿ ಸಲಹದ್ಲಪ್ಪ. ಅದಕ್ಕೋಸ್ಕರನಾದರೂ ನಾವು ಒಳ್ಳೆ ರೀತಿ ಬದುಕಬೇಕಪ್ಪ ಅಂತ ಅವ್ರಿಗೆ ಅನಿಸ್ಬೇಕು. ಹಂಗಿರಬೇಕು. ಇವತ್ತು ನನ್ನ ತಾಯಿ ಬಗ್ಗೆ ನಾನು ಹೇಳ್ಕೊಳ್ಳಲ್ವಾ? ಹಂಗೆ ನಿನ್ನ ಮಕ್ಕಳಿಗೆ ನಾಳೆ ದಿನ ಅನ್ನಿಸ್ಬೇಕು, ಹೌದಪ್ಪ ನಮ್ಮ ತಾಯಿ ಹಿಂಗೆ ಮಾಡಿದ್ಲು, ನಮ್ಮ ತಾಯಿ ನನಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ಬದುಕಿದ್ಲು. ನೀವು ನೋಡುವ 3 ಹೊತ್ತು ಊಟ ಮಾಡು, ಕಣ್ಣಿಗೆ ಬೇಕಾದ ತಿನ್ನು, ಊಟ ಮಾಡು, ಮಕ್ಳ ಜೊತೆ ಇರು, ಸಂತೋಷ ಅದರಲ್ಲೇ ಇದೀವ. ಅದನ್ನು ಬಿಟ್ಟು ಬೇರೆ ಬೇರೆ ಯಾರ್ಯಾರೋ ಮೆರಿತಾವ್ರೆ ನನಗೇನೂ ಇಲ್ವಲ್ಲ ಅಂತ ಅಂದ್ಕೊಳ್ಳೇಬೇಡ. ಹಂಗೆ ನೋಡಿದ್ರೆ ನೀನು ಚೆನ್ನಾಗಿ ಇದ್ದೀಯಾ. ಇಲ್ಲ, ನನ್ ಮಕ್ಳಿಗೆ ನಾ ಅದೇ ಹೇಳ್ತೀನಿ ಗುರುಗಳ, ನಿಮ್ಮ ಅಪ್ಪ ನಿಮ್ ತಂದೆ ಹೀಗಿದಾರಪ್ಪ, ನೀವು ಕಲಿತು ಸಮಾಜಕ್ಕೆ ನೀವು ಅನಿಸ್ಬೇಕು. ಈಗ ಜನ ಏನಂತಾರೆ ಗುರುಗಳೇ, ಅಪ್ಪನೇ ಹಂಗ, ನಮ್ಮ ಮಕ್ಳೇನು ಅಪ್ಪನಂಗೆ ಇರವು ಮಕ್ಳು ಬಿ ಹಿಂಗೆಲ್ಲಾ ಮಾತಾಡ್ತಾರಪ್ಪ. ತಂದೆ ತರ ಆಗ್ಬೇಡ್ರಿ. ನಿಮ್ ತಂದೆ ಆಗಿದ್ದಾನೆ, ಅಪ್ಪ ಆಗಿದ್ರು, ಮಕ್ಳ ತಾಯಿ ಕಷ್ಟಪಟ್ಟು ದುಡಿದ್ ಮಕ್ಳಿಗೆ ಯಾವ ಮಟ್ಟಿಗೆ ಬೆಳೆಸ್ಯಾಳ ಅಂತ ಹೇಳಿ 4 ಜನ ನಾಳೆಗ್ ಮಾತಾಡ್ಬೇಕು. ಆ ತರ ನೀವು ನಿಮ್ ಕಾಲ್ನಾಗ ನೀವು ನಿಂದಿರಿ. ನನಗೊಂದ್ ಹೆಸರು, ನಾ ಇಷ್ಟು ಕಷ್ಟಪಟ್ಟು ನಿಮ್ಗೆ ಬೆಳೆಸ್ತೀನಿ, ಆದ್ರೆ ನನ್ಗೊಂದ್ ಹೆಸರು ನೀವು ತರ್ಬೇಕು. ನನ್ ಮಕ್ಳಿಗೆ ಇದ್ದೇ ಹೇಳ್ತೀನಿ ಗುರುಗಳ, ದಿನಾಲು ಮನೆ ಅಷ್ಟೆಲ್ಲ ಮಾಡು. ಮಕ್ಳಿಗೆ ಒಳ್ಳೇದು ಹೇಳ್ಕೊಡು. ಶುಭ ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ ತಾಯಿ. ಶುಭ ಆಗ್ಲಲ್ಲ. ವಿಚಿತ್ರ. ಹೆಂಡತಿಯ ಮಾಂಗಲ್ಯವನ್ನು ಕದ್ದೊಯ್ದು ಮಾರಿ ಅಡೆಯಿಟ್ಟು ಜೂಜಾಡುವ ನೀಚತನದ ಪರಮಾವಧಿಯನ್ನು ಒಬ್ಬ ಗಂಡಸು ಅದು ಹೇಗೆ ತೋರ್ಲಿಕ್ಕೆ ಸಾಧ್ಯ? ಆದರೆ ಇಲ್ಲಿ ಎಲ್ಲವೂ ಸಾಧ್ಯ. ಕಾಲದ ಮಹಿಮೆ. ಈ ಕಥೆಯಿಂದ ಒಂದು ಅರ್ಥ ಮಾಡಿಕೊಳ್ಬೋದು. ನಿಮ್ಮ ಮನೆಯಲ್ಲಿ ಒಂದು ವೇಳೆ ವಿದ್ಯೆ ಹತ್ತದ, ಶಾಲೆಯಲ್ಲಿ ಫೇಲ್ ಆಗೋ ಹುಡುಗ ಇದ್ದರೂ ಕೂಡ ಆ ಮಗನನ್ನು ಅಪ್ಪಿಕೊಂಡು ಚೆನ್ನಾಗಿ ಪ್ರೀತಿಯಿಂದ ಸಾಕಿ. ಆದರೆ ಯಾವ ಮಗ ಎಜುಕೇಷನಲ್ಲಿ ಮುಂದಿದ್ದು ಎಲ್ಲ ಚೆನ್ನಾಗಿದ್ದು ಇಂಥ ಜೂಜಾಟವೋ ಹೆಣ್ಣೋ ಯಾವುದೋ ಚಟಕ್ಕೆ ಬಿದ್ದವನಿದ್ದಾನಲ್ಲ, ಅಂಥವನಿಗಿಂತ ವಿದ್ಯೆ ಎತ್ತದೆ ತನ್ನ ಪಾಲಿಗೆ ಸಿಕ್ಕ ಕೆಲಸವನ್ನೇ ಆಟೋ ಓಡಿಸೋದು, ಚಪ್ಪಲಿ ಹೊಲಿಯೋದು, ಕಂಬಿ ಕಟ್ಟೋದು, ಏನೋ ಒಂದು ಕೆಲಸ, ವಿದ್ಯೆ ಹತ್ತದೇ ಹೋದರೂ ಯಾವುದೇ ಚಟ ಇಲ್ಲದೆ ಅಥವಾ ಇನ್ನೊಬ್ಬರು ಜೀವನ ಹಾಳು ಮಾಡುವಷ್ಟು, ಕಟ್ಕೊಂಡು ಹೆಂಡತಿಯನ್ನು ಬೀದಿಗೆ ತರುವಷ್ಟು, ಮಾಂಗಲ್ಯ ಮಾರುವಷ್ಟು ಈ ಮಟ್ಟಿನ ನೀಚತನ ಇಲ್ಲದೆ, ಈ ಮಟ್ಟಿನ ವ್ಯಸನಿಗಳಲ್ಲದೆ ತಮ್ಮ ಪಾಡಿಗೆ ತಾವು ಬದುಕು ಅನಕ್ಷರಸ್ಥರೇ ದೇವ್ರ ಸಮಾನ. ಹಾಗಾಗಿ ನೋಡಿ, ಮನೆಯಲ್ಲಿ ಕಟ್ಟಿಕೊಂಡ ಗಂಡ ಮಕ್ಕಳು ಒಂದು ವೇಳೆ ಈ ಥರ ಸಿಕ್ಕಿದನ್ನು ಹೊತ್ಕೊಂಡೋಗಿ ಜೂಜಾಡಿ ಕಳೆದು
ಜೂಜಾಡ್ ನಾನು ಇಲ್ಲಿವರೆಗೂ ಉದ್ಧಾರ ಆಗಿಲ್ಲ, 4 ಕಾಸು ದುಡ್ದಿಲ್ಲ, ಮನೆ ಕಟ್ಟಿಲ್ಲ, ಕಾರ್ ತಾಂಡಿಲ್ಲ, ಇದು ಏನೂ ಮಾಡಿಲ್ಲದೆ ಹೋದರೂ ಅದನ್ನು ಮತ್ತೆ ಆಡುವ ಈ ಚಟ ಇದೆಯಲ್ಲ, ಲಾಭವೇ ಇಲ್ಲ, ಅಥವಾ ಅಲ್ಲೇನೂ ಗಳಿಸಿಲ್ಲ, ಎಲ್ಲ ಕಳ್ಕೊಂಡಿರೋದೆ, ಈ ಬೀದಿಗೆ ಬಂದಿರೋದೇ ಅದರಿಂದ. ಅದು ಆದಮೇಲೂ ಅದನ್ನು ಆಡೋ ಪ್ರಯತ್ನ, ಅಥವಾ ಅದು ಆದಮೇಲೂ ಅದನ್ನು ಆಡುವಂತಹ ಹಠಮಾರಿ ಸ್ವಭಾವ ಇದೆಯಲ್ಲ, ಮನೆತನಗಳನ್ನೇ ನಾಶ ಮಾಡಾಕ್ಬಿಡ್ತವೆ. ಜೂಜಾಡೋದು ಒಬ್ಬನೇ, ಆದರೆ ಅದಕ್ಕೆ ಬೆಲೆ ತೆರೋದು ಮನೆಯವರೆಲ್ಲ. ಹೇಗೆ ಧರ್ಮರಾಯ ಒಬ್ಬನೇ ಜೂಜಾಡ್ದ, ಆದರೆ ಕಾಡ್ಗೋಗಿದ್ದೆಲ್ಲ ಅಣ್ಣತಮ್ಮದಿರು. ದ್ರೌಪದಿ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಆಡಿದ್ದು ಒಬ್ಬನೇ, ಆದರೆ ಹೋಗಿನ ಮನೆಯವರೆಲ್ಲ ಕಾಡ್ಗೋದ್ರು. ಹಂಗೆ ಜೂಜಾಡೋನೊಬ್ಬನೇ, ಕೆಟ್ಟಿದ್ದು ಒಬ್ಬನೇ, ಆದರೆ ಅದರ ಪರಿಣಾಮ ಇಡೀ ಮನೆತನ ಅನುಭವಿಸಬೇಕಾಗುತ್ತೆ. ದಯವಿಟ್ಟು ಮಕ್ಕಳಲ್ಲೋ ಗಂಡನಲ್ಲೋ ಆರಂಭದಲ್ಲೇ ಇಂಥದ್ದೇನಾದರೂ ಕಂಡು ಬಂದಾಗ ತಿದ್ದಿ ಸರಿ ಮಾಡಿ, ಇಲ್ಲ ಅದನ್ನು ಹಾಗೆಯೇ ಬಿಟ್ಟುಕೊಂಡು ಹೋದರೆ ಈ ಪರಿಸ್ಥಿತಿ ಬರುತ್ತೆ. ಏನು ಮಾಡ್ತೀರಿ? ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಈ ರೀತಿ ಕಟ್ಕೊಂಡ ಹೆಂಡತಿಗೆ ದ್ರೋಹ ಮಾಡಿ ಮಾಂಗಲ್ಯ ಸರಾಡ ಇಟ್ಟು ಯಾವ ನರಕಕ್ಕೆ ಹೋಗ್ತೀರಿ? ನಿನ್ನೆ ಯಾರೋ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರು, ಮದುವೆ ಆಗೋ ವಯಸ್ಸು, ಸರಿಯಾದ ವಯಸ್ಸು ಯಾವ ವಯಸ್ಸಿಗೆ ಮದುವೆ ಆದರೆ ಚಂದ ಅಂತ. ನನಗದೇ ಅನ್ನಿಸ್ತು, ನನ್ನ ಅನುಭವದಲ್ಲಿ ಹೇಳ್ತೀನಿ. ಅದಕ್ಕೆ 27 ವಯಸ್ಸು 26 ವಯಸ್ಸು ಅಂತ ಇಲ್ಲ. ಅಕ್ಷರ ಲೆಕ್ಕದಲ್ಲಿ ಹೇಳೋದಾದರೆ ಒಂದು 25 ಮೇಲೆ ಹುಡುಗನಿಗೆ ಆಗಿರಬೇಕು, 18 ಮೇಲೆ ಹುಡುಗಿಗೆ ಆಗಿರಬೇಕು ಅಂತ ಲೆಕ್ಕ ಸಂಖ್ಯೆ. ಆದರೆ ದೊಡ್ಡವರು ಹೇಳ್ತಾರೆ, ಅಯ್ಯ ಬಂದವಳನ್ನು ಬಾಳಿಸೋ ಯೋಗ್ಯತೆ ಇದ್ದರೆ ಮದುವೆ ಆಗು ಅಂತ, ಇಲ್ಲಾಂದ್ರೆ ಆಗಬೇಡ ಅಂತ. ವಯಸ್ಸು 25 ಆಗಿರಲಿ 30 ಆಗಿರಲಿ, ಯಾವುದೋ ಚಟ ಇಟ್ಕೊಂಡು ಯಾವುದೋ ಸಿಕ್ಕವ್ರ ಜೊತೆ ಓಡಾಡಿಕೊಂಡು ಇನ್ನೂ ಗೊತ್ತು ಗುರಿ ಇಲ್ಲದೆ ಓಡಾಡಬೇಕಾದ್ರೆ ಯಾವ ಹುಡುಗಿಯನ್ನು ಮದುವೆ ಆಗ್ಲಿಕ್ಕೆ ಸಾಧ್ಯ? ಹಂಗೆಲ್ಲ ಮಾಡಬೇಡ್ರಪ್ಪ ಅಂತ. ಇರಲಿ, ಒಳ್ಳೆಯದಾಗಲಿ.